ಚೆನ್ನೈಯಲ್ಲಿದ್ರು ಪಾರ್ವತಮ್ಮ ಅವರು, ರಾಜ್ಕುಮಾರ್ ಸರ್ ಎಲ್ಲ ಚೆನ್ನೈಯಲ್ಲಿ ಇದ್ದಿದ್ದು. ಅವಾಗ ಮನೆಗೆ ಬಾ ಅಂತ ಕರೆದ್ರು. ಅವ್ರು ಇರ್ತಾರಾ ಇಲ್ವಾ ಅಂತ ಅನ್ಕೊಂಡೆ ಹೋದೆ ನಾನು. ಆಫೀಸಲ್ಲಿ ಕೂತಿರಿ ಅಂತ ಮ್ಯಾನೇಜರ್ ಹೇಳಿದ್ರು. ರಾಜ್ಕುಮಾರ್ ಸರ್ ಹಿಂಗೆ ಎಂಟ್ರಾದ್ರು, ವೈಟ್ ಪಂಚೆ ಶರ್ಟ್ ಹಾಕೊಂಡು ಹಿಂಗಂದ್ರು ನೋಡಿ. ನಾನು ಹಿಂಗೆ ಕೂತಿರೋಳು ಹಂಗೇ ಎದ್ಬಿಟ್ಟು ಹಿಂಗಂದೆ ನಾನು. ಇಲ್ಲಿ ನಾನು ನೋಡಿ ತುಂಬ ಖುಷಿ ಪಡ್ದ ವಿಷಯ ಏನಂದರೆ, ಅಲ್ಲಿ ನೋಡಿದಾಗ ಶಿವರಾಜ್ ಕುಮಾರ್ ಸರ್ ಮೇಕೆದಾಟು ಶೂಟಿಂಗ್ ಹೋಗ್ಬೇಕಂದ್ರೆ ನಾವೆಲ್ಲ ಸೇರಿ ಹೋಗ್ಬೋಣ ಬನ್ನಿ ಅಂದ್ಬಿಟ್ಟು ಸೇಮ್ ಒಂದೇ ಕಾರು ಜರ್ನಿ ಮಾಡಿದ್ವಿ ನಾವು ಶಿವರಾಜ್ ಕುಮಾರ್ ಸರ್. ಅವಾಗ ಪುನೀತ್ ರಾಜ್ಕುಮಾರ್ ಅವ್ರು ಬರೋರಾ? ಶೂಟಿಂಗ್ ಬರ್ತಿದ್ರು. ಅಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ದೊಡ್ಡ ಬುಕ್ ಅಂತ ಹೇಳ್ಬೋದು. ನಾನು ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದು ನಾನು ಕನ್ನಡ ಇಂಡಸ್ಟ್ರಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅನ್ಸುತ್ತೆ ಅವಾಗ ಮಾಡಬೇಕಾಗಿತ್ತು ತುಂಬ ಮೂವೀಸ್ ಇಲ್ಲಿ ಅಂತ ಅನ್ಸುತ್ತೆ. ನಾವು ಆ ಟೈಮಲ್ಲಿ 2 days ಡೇಟ್ಸ್ ಜಾಸ್ತಿ ಕೊಟ್ಟಿದ್ರೆ ಆ ಸಾಂಗ್ ಇನ್ನೂ ದೊಡ್ಡ ಹಿಟ್ ಆಗೋ ಥರ ಮಾಡ್ತಿದ್ವಿ. ನನ್ನವಳು ಅದು ನನ್ನ ಮನಸ್ಸಿಗೆ ತುಂಬ ದಿವಸ ಕೊರಗ್ತಾ ಇತ್ತು. ನಾನು ತೆಲುಗಲ್ಲಿ ಮಾಡಿದ ಮೂವೀಸ್ ಎಲ್ಲ ಇಲ್ಲಿ ಮಹಾರಾಷ್ಟ್ರ ಮಾಡ್ತಿದ್ರು. ಆ ಮೂವಿ ನಾನು ಮಾಡಿದ ತೆಲುಗಲ್ಲಿ. ನಿಮ್ದು ರೀಮೇಕ್. ಚಿರಂಜೀವಿ ಸರ್ ಜೊತೆ ಈಕ್ವಲ್ ಆಗಿ ಈ ಸಿನಿಮಾ ಹಿಟ್ ಆಯಿತು. ಜನ ಎಲ್ಲ ಫುಲ್ ಹತ್ಕೊಂಡು ಬರೋರೆ ಆ ಮೂವಿ ನೋಡಿ. ಒಂದು ಜೈಲಲ್ಲಿ ಸೀನ್ ಇರುತ್ತೆ, ಅಂದರೆ ಒಂದು ಎಮೋಷನಲ್ ಡೈಲಾಗ್ ಹೇಳ್ತಾಳೆ. ನಾನು ಒಂದು ಕಾಲೇಜ್ ಸ್ಟೂಡೆಂಟ್ ಬಂದು ಆವಾಗ ನಾನು ಆ ಎಮೋಷನ್ ತಗೊಂಡು ಊಟ ಮಾಡಬೇಕು. ರಿಯಲ್ ಜೈಲಲ್ಲಿ ನೈಟ್ 1 ಗಂಟೆಗೆ ಆ ಶಾರ್ಟ್ ಇಟ್ಟರು. ರೈಸ್ ಎಲ್ಲ ಮೊಣಗೋಗಿದೆ. ಆವಾಗ ಡೈರೆಕ್ಟರ್ ಸರ್ಗೆ ರೈಸ್ ತುಂಬ ಡ್ರೈ ಆಗಿಬಿಟ್ಟಿದೆ, ಸಾರು ಮಿಕ್ಸ್ ಮಾಡಲ ಅಂತ ಕೇಳಿದ್ರೆ ಡೈರೆಕ್ಟರ್ ಸರ್ ಬೈದ್ಬಿಟ್ರು. ಗ್ಲಿಸರಿನ್ ವಿತೌಟ್ ಇದು ಹಿಂಗೆ ಅನ್ನ ತಗೊಂಡು ಹಿಂಗೆ ಗಬ ಗಬ ಅಂತ ಹಂಗೆ ತಿನ್ಬಿಡ್ತೀನಿ, ಹಂಗೆ ನುಂಗ್ಬಿಡ್ತೀನಿ, ತಿನ್ನೋದು ಇಲ್ಲ. ಡೈಲಾಗ್ ಒಂದು ಕೊಟ್ಟರು, ಓನಾಗಿ ಮಾಡಿದೆ, ನೀಟಾಗಿ ಹೇಳಿದೆ. ಅವ್ರು ಕೇಳಿದ್ರೆ ಸ್ಟಾಫ್ ಎಲ್ಲ ನೋಡ್ಬಿಟ್ಟು ಅವ್ರ ಹೈಟ್ ಇಲ್ಲ ಏನೋ ಮೈನಸ್ಗಳು ಹಾಕಿ ಕಳಿಸಿದ್ರಂತೆ. ಅವರೆಲ್ಲ ಹೊಡೆದ್ಬಿಟ್ಟು ರೈಟ್ ಅಂತ ಹಾಕಿದ್ರು. ಅವ್ರು ಒಂದ್ಸಲ ಹಾಕಿದ್ರೆ ಆಯ್ತು, ಮುಗೀತು. ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇನೆಂದ್ರೆ ಬಿಕಾಸ್ ಆಫ್ ರಾಮಕೃಷ್ಣ. ಹಿಂಗೆ ಕಟೆನ್ ತೆಗೆದ್ರೆ ಫುಲ್ ಕಿರ್ಸಿದಾರೆ ಜನ. ರೋಡ್ ಟ್ರಾಫಿಕ್ ಆಗ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ಮಾಡಕ್ಕೆ ಆಗ್ದಿರಾ ಹೋಟ್ಲಲ್ಲಿ ದಯವಿಟ್ಟು ಅವ್ನು ಕಳಿಸ್ಬಿಡಿ ಯಮುನಾ ಅವ್ರನ್ನ ಇಲ್ಲಿಂದ ಅಂತ ಅಂದ್ಬಿಟ್ಟು ಅಷ್ಟು ಕ್ರೇಜ್ ನನಗೆ ಬಂದಿದ್ದಿದ್ದು ಮೂವೀಸಲ್ಲಿ ಆ ಟೈಮಲ್ಲಿ. ತಿರುಪತಿಗೆ ಹೋದರೆ ನಮ್ಮ ಯಜಮಾನ್ ಮದುವೆ ಆದ್ಮೇಲೆ ಹೊಸಲ ನಿನ್ನ ಜೊತೆ ನಾನು ಬರಲ್ಲ ಅಂತ ಅಂದ್ಬಿಟ್ರು. ಒಂದೇ ಮಾತು, ನಿನ್ನ ಜೊತೆ ನಾನು ಎಲ್ಲಿಗೂ ಬರಲ್ಲ. ಏನು ಫ್ರೀಡಮೇ ಇಲ್ಲ. ಸಣ್ಣ ಸರ್ಪ್ರೈಸ್ ನಿಮಗೆ. ಏನು ಸರ್ಪ್ರೈಸ್ ಅವಾಗಿಂದ ಹೇಳ್ತಾ ಇದ್ದೀರಾ? ಏನು ಅದು ಸರ್ಪ್ರೈಸ್ ಏನಿರುತ್ತೆ ಇಲ್ಲಿ? ಈಗ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ಮಗ ಕೂಡ ಜಾಯಿನ್ ಆಗ್ತಿದ್ದಾರೆ. ಏನಿಷ್ಟು ಸರ್ಪ್ರೈಸ್? ವಾಟರ್ ಫೈಟ್ ಬಂಡಿಲ ನೀವು ತಳ್ಕೊಂಡು ಹೋಗೋದು ಮಾಡಿದ್ದೀವಿ. ಅವ್ರು ಬರ್ತಾರೆ ಅವತ್ತು ಬರ್ತ್ಡೇ ದಿವಸನೇ ಮಾಡಿ. ನಾನು ನಿಮ್ಮ ಮದರು ಯಾವಾಗ ನೋಡ್ರು ಅವ್ರು ಇಸ್ಕೊಳ್ತೀನಿ ಮಾತಾಡ್ಬೇಡ ಹೋಗು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗಿದ್ದೆ ಒಂದ್ಸಲಿ. ಚೆನ್ನೈಯಲ್ಲಿದ್ದರು ಪಾರ್ವತಮ್ಮ ಅವರು, ರಾಜ್ಕುಮಾರ್ ಸರ್ ಎಲ್ಲ ಚೆನ್ನೈಯಲ್ಲಿ ಇದ್ದಿದ್ದು. ಅವಾಗ ಮನೆಗೆ ಬಾ ಅಂತ ಕರೆದ್ರು. ನಾವು ಚಿಕ್ಕ ವಯಸ್ಸಿಂದ ಅವ್ರ ಮೂವೀಸ್ ನೋಡಿ ನಾವು ಬೆಳೆದಿರೋರು. ಅವ್ರು ಮನೆಗೆ ಬಾ ಅಂದ ತಕ್ಷಣ ಅವ್ರು ಇರ್ತಾರಾ ಇಲ್ವಾ ಅಂತ ಅಂದ್ಕೊಂಡೆ ಹೋದೆ ನಾನು. ಆ್ಯಕ್ಚುಲಿ ರಾಘವೇಂದ್ರ ಅವ್ರ ಸರ್ ಜೊತೆ ಮೂವಿ ಫಸ್ಟ್ ಅಂದ್ಕೊಂಡಿದ್ದು. ಅದಕ್ಕೆ ಹೋದೆ. ಫಸ್ಟು ಆಫೀಸಲ್ಲಿ ಕೂತಿರಿ ಅಂತ ಮ್ಯಾನೇಜರ್ ಹೇಳಿದ್ರು. ಕೂತ್ಕೊಂಡಿದ್ದೀನಿ. ಆಫೀಸ್ ಅಂದರೆ ಮನೆಯಲ್ಲೇ ಆಫೀಸ್ ಥರ ಇದೆ, ಬರ್ತಾರೆ ಅಂದ್ಬಿಟ್ಟು ಹೇಳಿದ್ರು. ಬಂದ ತಕ್ಷಣ ರಾಜ್ಕುಮಾರ್ ಸರ್ ಹಿಂಗೆ ಎಂಟ್ರಾದ್ರು, ಒಂದು ವೈಟ್ ಪಂಚೆ ಶರ್ಟ್ ಹಾಕ್ಕೊಂಡು ಹಿಂಗಂದ್ರು ನೋಡಿ. ನಾನು ಹಿಂಗೆ ಕೂತಿರೋಳು ಹಂಗೇ ಎದ್ಬಿಟ್ಟು ಹಿಂಗಂದೆ ನಾನು. ಇಷ್ಟೇ ಅವ್ರ ಸ್ಮೈಲು, ಏನು ವೈಬ್ರೇಷನ್ ಅಂದರೆ ಅವರು ಎಷ್ಟು ಒಂದು ದೇವರು ನಿಜವಾಗ ದೇವ್ರು ನೋಡ್ದಂಗೆ ಹಿಂಗೆ ಕೈ ಮುಗಿದು ಹಿಂಗೆ ನಿಂತ್ಕೊಂಡು ಅವ್ರು ಇಷ್ಟು ಈ ಥರ ಕೈ ಮುಗಿತಾರೆ ಪ್ರತಿಯೊಬ್ಬರಿಗೂ. ಈ ಥರ ಅಂದಾಗ ಹಿಂಗೆ ನಿಂತ್ಕೊಂಡು ತಮಿಳಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸರ್ ನಾನು ಕನ್ನಡ ಅಂದೆ. ಅಯ್ಯೋ ಕನ್ನಡ ಗೊತ್ತಾ ನಿನಗೆ ಅಂದ್ಬಿಟ್ಟು ತುಂಬ ಖುಷಿ ಆಗ್ಬಿಟ್ಟು ಮಾತಾಡಿದ್ರು. ಫಸ್ಟ್ ಅವ್ರ ಹತ್ರ ಮಾತಾಡಿದ್ದೀನಿ ಕನ್ನಡ ಇಂಡಸ್ಟ್ರಿ ಅಂದರೆ ರಾಜ್ಕುಮಾರ್ ಸರ್ ಜೊತೆನೆ ಮಾತಾಡಿಬಿಟ್ಟು ಕನ್ನಡದಲ್ಲೇ ಮಾತಾಡಿದೆ. ಆಮೇಲೆ ಪಾರ್ವತಮ್ಮ ಮೇಡಮ್ ಬಂದರು, ಆಮೇಲೆ ರಾಘವೇಂದ್ರ ಅವರು ಕೂಡ ಬಂದರು. ಮಾತಾಡಿದಾಗ ನನಗೆ ಡೇಟ್ಸ್ ಅಡ್ಜಸ್ಟ್ ಆಗಿಲ್ಲ. ಅವಾಗ ಹೇಳಿದೆ, ಅಮ್ಮ ಆಗ್ತಿಲ್ಲ, ಡೇಟ್ಸ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಆ ಸಿನಿಮಾ ಬಿಟ್ಬಿಟ್ಟೆ, ಯಾವುದೋ ಗೊತ್ತಿಲ್ಲ, ಯಾವುದೋ ಸಿನಿಮಾ ಗೊತ್ತಿಲ್ಲ, ಬಿಟ್ಬಿಟ್ಟು ಆಮೇಲೆ ಬಂದಮೇಲೆ ಮತ್ತೆ ಪಾರ್ವತಮ್ಮರು ಹೇಳಿದ್ರು, ಮೋಡ್ದ ಮರಿಯಲ್ಲಿ ನನಗೆ ಕರೆಸಿ ಮಾಡೋಣ ಅಂತ. ಅದು ನೀವು ಹೇಳಿದ್ರಲ್ಲ, ಯಾರೋ ಹೇಳಿದ್ರು ಆ ಮೂವಿ ಬೇರೆಯವ್ರು ಬಂದಿತ್ತು ಮತ್ತು ನಾನೇ ಅಂತ, ಅದು ನನಗೆ ವಿಷಯ ಗೊತ್ತಿರಲಿಲ್ಲ. ಆ ಥರ ಮಾಡಿದೆ. ಪಾರ್ವತಮ್ಮ ಅವ್ರ ಬಗ್ಗೆ ಕೂಡ ತುಂಬ ಹೇಳಬೇಕು. ಅವ್ರಿಗೆ ಎಷ್ಟು ಡೌನ್ ಟು ಅರ್ತ್, ಎಷ್ಟು ಅಮ್ಮ ಅಂತಂದರೆ ಕರೆಕ್ಟ್ ಅಮ್ಮನ ಅವರು. ಎಷ್ಟು ಅರ್ಥ ಮಾಡ್ಕೊಳ್ಳೋ ಇದು ಮಾಡೋರು ಅಂದರೆ, ಶೂಟಿಂಗ್ ಹೋದ್ರು ಕೂಡ ಮನೆಗೆ ಬಾ ಅಂತ ಕರೆಯೋರು. ಇಂಡಸ್ಟ್ರಿ ಮನೆಗೆ ಬಾ ಅಂತ ಕರೆಯೋದು ಅವ್ರ ಫ್ಯಾಮ್ಲಿನೇ. ಯಾವಾಗಲೂ ಮನೆಗೆ ಬಾ, ನೀನು ಹೆಂಗಿದೆಯಾ, ಏನು ಅಷ್ಟು ಮನೆ ಹುಡುಗಿ ಥರನೇ ಮಾತಾಡ್ಸೋರು. ಸ್ವೀಟ್ ಬೇಕಾ, ತಿಂತೀಯಾ, ಏನು ತಿಂತೀಯಾ ಅಂತ ಇದು ಮಾಡೋದಾಗಲಿ. ಶಿವರಾಜ್ ಕುಮಾರ್ ಸರ್ ಕೂಡ ಅಷ್ಟೇ, ಅವರು ಎಷ್ಟು ಡೌನ್ ಟು ಅರ್ತ್. ಅವರು ಬಂದರೆ ಲೊಕೇಶನ್ ಬಂದರೆ ನಮಗೆ ಬ್ಯಾಂಗ್ಳೂರು ಹೈದ್ರಾಬಾದಲ್ಲೆಲ್ಲ ಅದೊಂದು ನಾನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಒಂದೇ ಕಡೆ ಉಟ್ಕೊಂಡು ಊಟ ಮಾಡ್ತಾರೆ. ಹೈದ್ರಾಬಾದಲ್ಲಿ ಆ ಟೈಮಲ್ಲಿ KR1 ಇಲ್ಲ ಅಂದರೂ ಕೂಡ ಬಾಕ್ಸ್ ಸಪ್ರೇಟಾಗಿ ಬರ್ತಾಯಿತ್ತು.
ಹೀರೋಯಿನ್ ಒಂದ್ ಕಡೆ, Artist ಹೀರೋ ಒಂದ್ ಒಂದ್ ಕಡೆ, ಕಡೆ, ಆರ್ಟಿಸ್ಟ್ ಒಂದ್ ಕಡೆ, technician. ಲೈಟ್ಮನ್ಸ್ ಒಂದ್ ಕಡೆ ಇರ್ತಾ ಇತ್ತು. ಇಲ್ಲಿ ನಾನು ನೋಡಿ ತುಂಬಾ ಖುಷಿ ಪಟ್ಟಿದ ವಿಷಯ ಏನಂದ್ರೆ ಎಲ್ರು ಸಮಾನ. ಅಲ್ಲಿ ನೋಡಿದಾಗ ಶಿವರಾಜ್ ಕುಮಾರ್ ಸರ್ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ಎಲ್ಲೋ ಬಂದು ಕೂತ್ಕೊಳ್ತಾರೆ. ನಾನು ಸರ್ ಇಲ್ಲಿ ಕೂತ್ಕೊಂಡಿದ್ದೆ, ಬರಲ್ಲ ನೀವು ಕೂತ್ಕೊಳ್ಳಿ ಚೇರಲ್ಲಿ ಅಂದ್ಬಿಟ್ಟು ಇದ್ರ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಕೆಳಗಡೆ ಕೂತ್ಕೊಳ್ತೀವಿ, ಎಲ್ಲೋ ಒಂದು ಸ್ಟೂಲ್ ಮೇಲೆ ಕೂತ್ಕೊಳ್ತಾರೆ. ಆ ಥರ ಒಂದು ಲೈಫ್ ಸ್ಟೈಲ್ ನೋಡಿದೆ. ಆಮೇಲೆ ಸಪ್ರೇಟ್ ಕಾರ್ ಅಂತ ಏನು ಬರ್ತಿರಲಿಲ್ಲ. ಮೇಕೆದಾಟು ಶೂಟಿಂಗ್ ಹೋಗ್ಬೇಕಂದ್ರೆ ನಾವೆಲ್ಲ ಸೇರಿ ಹೋಗ್ಬೋಣ ಬನ್ನಿ ಅಂದ್ಬಿಟ್ಟು ಸೇಮ್ ಒಂದೇ ಕಾರಲ್ಲಿ ಜರ್ನಿ ಮಾಡಿದ್ವಿ ನಾವು ಶಿವರಾಜ್ ಕುಮಾರ್ ಸರ್. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವಾಗ ನೋಡಿದೆ ಒಂದು ಸ್ಟಾರ್ ಅನ್ನೋ ಫೀಲಿಂಗೇ ಇಲ್ಲ ಅವ್ರಿಗೆ, ಅಷ್ಟು ಡೌನ್ ಟು ಅರ್ತ್ ಇರ್ತಾ ಇದ್ರು. ಶೂಟಿಂಗ್ ಬರ್ತಿದ್ರು, ಅವಾಗ ಮಾತಾಡ್ಸೋರು, ಅವರು ಮಾತಾಡ್ಸೋರು. ರಾಘವೇಂದ್ರ ಅವ್ರಿಗೆ ಜೀವ ನೀನು ದೇಹ ನಾನು, ಆ ಸಾಂಗ್ ತುಂಬಾ ಇಷ್ಟ. ಬಂದಾಗೆಲ್ಲ ಒಳ್ಳೆ ಸಾಂಗ್ ಮಾಡಿದ್ರಿ ನೀವು, ತುಂಬಾ ಒಳ್ಳೆ ಸಾಂಗ್ ಅದಂತ ಯಾವಾಗಲೂ ಹಾಡಿ ತೋರಿಸೋರು. ಪುನೀತ್ ಅವರು ಬರ್ತಿದ್ರು, ಬಂದು ಮಾತಾಡ್ಸಿದ್ರು. ತುಂಬಾ ಡೌನ್ ಟು ಅರ್ತ್ ಎಲ್ಲರೂ. ಮೇಯ್ನ್ ಪಾರ್ವತಮ್ಮ ಅವರು ಆಗಲಿ, ನಂಗೆ ಡೇಟ್ ಅಡ್ಜಸ್ಟ್ ಆಗಿಲ್ಲ 1 ದಿನ 2 ದಿನ ಅಂದರೂ ಕೂಡ ಫೋನ್ ಮಾಡಿ ಎಷ್ಟು ಕೂಲಾಗಿ, ಎಲ್ಲರೂ ಭಯ ಪಡಿಸಿದ್ರು, ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಏನಿಲ್ಲ. ಫೋನ್ ಮಾಡಿ ಯಾಕಮ್ಮ ಆಗಿಲ್ವಾ, ಸರಿ ನಾಳಿದ್ದು ಬಂದ್ಬಿಡ್ತೀಯಲ್ವಾ ಅಂದ್ಬಿಟ್ಟು ಅಷ್ಟು ಕೂಲಾಗಿ ಮಾತಾಡಿ ಮನೆಯವ್ರ ಥರ ನೋಡ್ತಿದ್ರು. ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಬರ್ತ್ಡೇ ಇತ್ತು. ಅವತ್ತೆಲ್ಲರೂ ಇನ್ವೈಟ್ ಮಾಡಿದ್ದಾಗ ಹೋಗಿದ್ದಾಗ ಹೀಸ್ ಟೆಲ್ಲಿಂಗ್, ಯಮುನಾ ಇಲ್ಲಿ ದೋಸೆ ಚೆನ್ನಾಗಿದೆ, ಇಲ್ಲಿ ಇಡ್ಲಿ ಚೆನ್ನಾಗಿದೆ, ಬಫೆ ಇರುತ್ತಲ್ಲ, ಹೀಸ್ ಟೆಲ್ಲಿಂಗ್. ಆ್ಯಂಡ್ ಆ ಮೈಂಡ್ಫುಲ್ ಈಟಿಂಗ್ ಆ ಥರ ಅವ್ರು ಮಾಡ್ತಾರೆ. ಅವ್ರು ನೋಡಿರೋದ್ರಲ್ಲಿ ಅವರು ತೃಪ್ತಿಯಾಗಿ ಊಟ ಮಾಡೋದು, ಪ್ಲೇಟಲ್ಲೆಲ್ಲ ವೇಸ್ಟ್ ಮಾಡಿದೆ, ಫುಡ್ಡು ವೇಸ್ಟ್ ಮಾಡ್ದಿರಾ ಆ ಥರ ನೋಡ್ಕೊಳ್ತಾರೆ. ಅದೆಲ್ಲ ನಾನು ಅವ್ರ ಹತ್ರ ಕಲ್ತಿದ್ದೆ. ನಾನು ತುಂಬ ಕಲಿಬೋದು ಅವ್ರ ಹತ್ರ. ಒಂದೆಲ್ಲ ಶೂಟಿಂಗ್ ಬರ್ತಿದ್ರು, ಶೂಟಿಂಗಲ್ಲಿ ಮೇಕಪ್ ಇಂಪಾರ್ಟೆನ್ಸ್ ಕೂಡ ಹೇಳ್ತಾಯಿದ್ರು. ನೀನು ಡಲ್ ಸೀನ್ ಆದರೂ ಕೂಡ ಮೇಕಪ್ ಹಾಕಿ ಡಲ್ಲಾಗಿ ಮಾಡು ಅಷ್ಟೇ ಹೊರತು ಆಡಿಯನ್ಸ್ನ ನೀನು ಒಂಥರ ನೋಡ್ತಿರ್ತಾರೆ, ಒಂದು ಹೀರೋ ಥರ ಹೀರೋಯಿನ್ ಥರ ಆ ಥರ ರೆಡಿಯಾಗಿ ಅಂತ ಹೇಳೋರು. ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ವಿ. ನಾವು ಸಾಂಗ್ ಮಾಡ್ತಿದ್ವಿ ಒಂದ್ಸಲಿ, ಕೆಂಗೇರಿ ಅವ್ರದ್ದು ಒಂದು ಫಾರ್ಮ್ ಹೌಸ್ ಇರುತ್ತೆ, ಅಲ್ಲಿ ಬಂದಿದ್ರು ಸಾರು. ಅದು ನೋಡೋದಾಗಲಿ ಮಾತಾಡೋದಾಗಲಿ ಎಲ್ಲ ತುಂಬ ಶೇರ್ ಮಾಡ್ಕೊಳ್ತಿದ್ರು, ತುಂಬ ವಿಷಯಗಳ ಹತ್ರ ಮಾತಾಡ್ತಿದ್ರು. ಅದು ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಆ ಥರ ಶೂಟಿಂಗ್ ಅವ್ರು ಬಂದು ನೋಡಿದ್ದು, ಮಾತಾಡಿಸಿದ್ದು ಅದೆಲ್ಲ ತುಂಬ ಇಷ್ಟ ಆಯಿತು. ಅಪ್ಪು ಸರ್ ಕೂಡ ಶೂಟಿಂಗಲ್ಲಿ, ಅಪ್ಪು ಸರ್ ಅವಾಗ ಮಾತಾಡ್ತಿದ್ರು. ಆಮೇಲೆ ಸ್ಟಾರ್ ಆದಮೇಲೆ ಕೂಡ ನಮ್ಗೆ ಶೂಟಿಂಗ್ ನಡೀತಾ ಇತ್ತು, ಅವ್ರದ್ದು ಅಲ್ಲೇ ನಡೀತಾ ಇತ್ತು ಸ್ಟುಡಿಯೋನಲ್ಲಿ. ಇಲ್ಲ ತೆಲುಗು, ಅವ್ರು ಕನ್ನಡ, ನಾನು ಕನ್ನಡದ ಸೀರಿಯಲ್ ಮಾಡ್ತಿದ್ದೆ ಅವಾಗ. ಹೆಂಗೆ ಮಾತಾಡ್ತಾರೋ ಏನೋ, ಇವಾಗ ತುಂಬ ದೊಡ್ಡ ಸ್ಟಾರ್ ಆಗಿದ್ರು ಆ ಟೈಮಲ್ಲಿ ಅಂತ ಅಂದ್ಕೊಂಡ್ರೆ, ಯಮುನಾ ಮ್ಯಾಮ್ ಅಂತ ಮಾತಾಡ್ಸಿದ್ದು ರೀತಿ ಆಗಲಿ, ನೀವು ಬನ್ನಿ ಕನ್ನಡದಲ್ಲಿ ಮಾಡಿ, ಏನೆಲ್ಲ ತೆಲುಗಲ್ಲೇ ಮಾಡ್ತಿದ್ದೀರಾ, ಒಳ್ಳೆ ಇಲ್ಲಿ ಬಂದು ಮಾಡಿ ಆ್ಯಕ್ಟ್ ಮಾಡಿ. ಇಲ್ಲ ಬ್ಯಾಂಗ್ಳೂರ್ ಶೂಟಿಂಗಲ್ಲೇ ಇದ್ದಿದ್ದು. ಅವಾಗ ನೋಡಿ ಮಾತಾಡ್ಸಿದ್ರು ಅವರು, ಪುನೀತ್ ರಾಜ್ಕುಮಾರ್ ಅವರು. ತುಂಬ ಒಂಥರ ಮನೆ ಫ್ಯಾಮ್ಲಿ ಇದ್ರ ಥರ, ಯಾವುದೇ ತಲೆಗೆ ಹಾಕೋಬೇಡಿ, ಬಂದು ಶೂಟಿಂಗ್ ಮಾಡಿ ಕನ್ನಡದಲ್ಲಿ, ನೀವು ನಮ್ಮ ಫ್ಯಾಮ್ಲಿ ಅಂತ ಎಲ್ಲ ಅಷ್ಟು ಚೆನ್ನಾಗಿ, ಅಷ್ಟು ಆಪ್ಯಾಯವಾಗಿ ಪ್ರಭಾಸ್ ಮಾತಾಡೋರು ಅಲ್ಲಿ ನನ್ನ ಹತ್ರ. ಬಾಹುಬಲಿ ಪ್ರಭಾಸ್ ಆ ಥರ. ಪುನೀತ್ ರಾಜ್ಕುಮಾರ್ ಕೂಡ ತುಂಬ ಡೌನ್ ಟು ಅರ್ತ್. ಆ ಥರ ನನಗೆ ಲೊಕೇಶನ್ ನಾನು ನೋಡಿದ ತಕ್ಷಣ ಎದ್ದು ನಿಂತ್ಕೊಂಡು ಹತ್ರ ಬರೋದಿದೆಯಲ್ಲ, ಅದು ತುಂಬ ಡೌನ್ ಟು ಅರ್ತ್ ಇರೋದು ಗೊತ್ತಾಯಿತು. ಸೊ ಅವರು ಇದೇ ಆ ಥರನೇ, ಅವ್ರ ಕಲ್ಚರ್ ಆ ಥರ ಇದೆ ಅಂತ ನಂಗೆ ತುಂಬ ಇಷ್ಟ ಆಯಿತು. ಶಿವರಾಜ್ ಕುಮಾರ್ ಸರ್ ಬಗ್ಗೆ ಹೇಳಿದ್ನಲ್ವಾ, ತುಂಬ ಅಂದರೆ ಇನ್ನೊಂದು ಶಿವರಾಜ್ ಕುಮಾರ್ ಸರ್ ಏನು ಗೊತ್ತಾ, ಡ್ಯಾನ್ಸ್ ಬಂದು ಅವ್ರು ತುಂಬ ಗ್ರೇಸಾಗಿ ಮಾಡ್ತಾರಲ್ಲ, ತುಂಬ ಕೋಆಪ್ರೇಟಿವ್, ಎಷ್ಟು ಪ್ರೆಸೆಂಟಾಗಿ ಹೇಳ್ಕೊಡೋರು ಅಂದರೆ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡು ಅಂತ ಒಂಥರ ತುಂಬ ಕಂಫರ್ಟ್. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಆ್ಯಕ್ಟ್ ಮಾಡೋಂಗೆ ಇರ್ತಿರ್ಲಿಲ್ಲ, ತುಂಬ ಕಂಫರ್ಟಾಗಿ ಹೇಳ್ಕೊಡೋರು. ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಮರೆಯೋ ಹಾಗಲ್ಲ. 2 ಮೂವಿ ಮಾಡಿದೆ ಶಿವರಾಜ್ ಕುಮಾರ್ ಸರ್ ಜೊತೆ, 2 ಒಳ್ಳೆ ಮೂವಿ, ನಂಗೆ ತುಂಬ ಇಷ್ಟ. ಅವ್ರ ಬಗ್ಗೆನೇ ಎಷ್ಟು ಹೇಳಬೇಕು ಅಂದರೆ, ದೊಡ್ಡ ಇದಂತಾರಲ್ಲ, ದೊಡ್ಡ ಬುಕ್ ಅಂತ ಹೇಳ್ಬೋದು. ಟೆಕ್ನಾಲಜಿನಲ್ಲಿ ಅವ್ರಿಗೆ ಗೊತ್ತಿರೋಷ್ಟು ಶಾರ್ಟ್ಸು ಹೆಂಗೆ ಇಡಬೇಕು, ಏನೇನು ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ. ಆ ಸಿನಿಮಾ ಆಫರ್ ಇಮ್ಮಿಡಿಯೇಟಾಗಿ ಬಂತು. ನಾನು ಆವತ್ತೇ ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗಿದ್ದೀನಿ, ಬ್ಯಾಂಗ್ಳೂರು ಬಂದಿದ್ದೆ ನಾನು ಅವಾಗ. ಚೆನ್ನೈಗೆ ಹೋಗಿದ್ದೀನಿ, ಇಮ್ಮಿಡಿಯೇಟಾಗಿ ಫೋನ್ ಮಾಡಿದ್ರು, ಬ್ರದರೇ ಫೋನ್ ಮಾಡಿದ್ದು. ಫೋನ್ ಮಾಡಿಬಿಟ್ಟು ಈ ಥರ ಅರ್ಜೆಂಟಾಗಿ ಬರಬೇಕು ಚಿನ್ನ ಮೂವಿಗೆ ಈ ಥರ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಇಮಿಡಿಯೇಟಾಗಿ ಅವತ್ತೇ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾಗಿ ಬಂತು ಅಲ್ಲಿಗೆ. ಅದಕ್ಕೆ ಮುಂಚೆ 2-3 ಮೂವೀಸ್ ಕೇಳಿದ್ರು. ರವಿಚಂದ್ರ ಸರ್ ಕೂಡ ಡೈರೆಕ್ಟಾಗಿ ಅವರೇ ಫೋನ್ ಮಾಡಿ ಈ ಥರ ಒಂದು ಮೂವಿಗೆ ಹೀರೋಯಿನ್ ಆಗಬೇಕು ಅಂತ ಕೇಳಿದರು. ನಾನು ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದು, ನಾನು ಕನ್ನಡ ಇಂಡಸ್ಟ್ರಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅನಿಸುತ್ತೆ, ಅವಾಗ ಮಾಡಬೇಕಾಗಿತ್ತು ತುಂಬ ಮೂವೀಸ್ ಇಲ್ಲಿ ಅಂತ ಅನಿಸುತ್ತೆ. ಅವಾಗ ತುಂಬ ಬ್ಯುಸಿ ಇದ್ದಾಗ ಅಲ್ಲಿ ಹೆಂಗೆ ಗೊತ್ತಾ, ಅವಾಗೆಲ್ಲ ಮೊಬೈಲ್ ಇಲ್ಲ ಅಲ್ವಾ. 30 ಡೇಸ್ ಶೂಟಿಂಗ್ ಅಂದರೆ 30 ಡೇಸ್ ಹೊರಟೋಗ್ಬೇಕು ಔಟ್ಡೋರ್ಗೆ ಹೋಗ್ಬಿಟ್ರೆ ಫೋನ್ ಇರಲ್ಲ, ಸಿಗಲ್ಲ, ಮತ್ತು ಆ ಡೇಟ್ಸ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಈ ಥರ ಆಗಿ ನಾನು ತುಂಬ ಕನ್ನಡ ಮೂವೀಸ್ ಮಿಸ್ ಮಾಡ್ಕೊಂಡಿದ್ದೆ. ಆವಾಗ ರವಿ ಸರ್ ಅವರು ಈ ಥರ ತುಂಬ 2-3 ಮೂವೀಸ್ ಮಿಸ್ ಆಗಿ ಮತ್ತೆ ಚಿನ್ನ ಮೂವಿ ಮಾಡಿದ್ದು. ಆವಾಗ ಕೂಡ ಬ್ಯುಸಿ ಇದ್ದೆ ನಾನು ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ಅವ್ರಿಗೆ ಸಾರಿ ಹೇಳಬೇಕು. ಅಂದರೆ ನನ್ನವಳು ಎಷ್ಟು ಹಿಟ್ ಸಾಂಗ್ ಅಲ್ವಾ, ಆ ಸಾಂಗ್ ನಾನು ಡೇಟ್ 1 ಡೇ ಕಮ್ಮಿ ಕೊಟ್ಟಿದ್ದೆ, ಆಗಿಲ್ಲ ನನಗೆ ಕೊಡೋದಕ್ಕೆ ಡೇಟ್ಸು. ತೆಲುಗು ಮೂವಿ ಮಾಡ್ತಿದ್ದೆ, ನನಗೆ ಆಗಲ್ಲ ಸರ್ ನಾನು ಹೋಗಲೇಬೇಕು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಏನು ಅನ್ಬೇಕು ಅಂತ ಅರ್ಥ ಆಗಿಲ್ಲ. ಸರಿ ಹೋಗು ಅಂತ, ಅದಕ್ಕೆ ಫೋಟೋಸ್ ಜಾಸ್ತಿ ಇರ್ತೀನಿ, ನನಗಿಂತ ಜಾಸ್ತಿ ಫೋಟೋಸ್ ಮೇಲೆ ಸಾಂಗ್ ಮಾಡಿದ್ದಾರೆ ನೋಡಿ. ಅದಕ್ಕೋಸ್ಕರ ಮಾಡಿಲ್ಲ, ಟೆಕ್ನಾಲಜಿ ಹಂಗೆ ಅನ್ಕೊಂಡಿದ್ದು. ಬಟ್
ಡೇಟ್ಸ್ ತುಂಬ ಬೇಕಾಗಿತ್ತು ಅವ್ರಿಗೆ ಆ ಸಾಂಗ್ಗೆ. ಅವ್ರು ಎಷ್ಟು ಟೆಕ್ನಿಕಲಾಗಿ ಮಾಡಿದ್ರು ಆ ಸಾಂಗ್ ಅಂದೆ. ಫೋಟೋಸ್ ಇಟ್ಟು ಐಸ್ ಹಾಕಿ ಅದ್ರ ಮೇಲೆ ನಾನು ಸ್ವಲ್ಪ ಶಾರ್ಟ್ಸ್ ಯೂಸ್ ಮಾಡಿ ನಾನು ಇಲ್ದಿರೋದನ್ನೆಲ್ಲ ಫೋಟೋಸ್ ಮೇಲೆ ಅವ್ರ ಮೇಲೆ ಸಾಂಗ್ ಫೋಕಸ್ ಮಾಡಿದ್ರು. ನಾವು ಆ ಟೈಮಲ್ಲಿ 2 days ಡೇಟ್ಸ್ ಜಾಸ್ತಿ ಕೊಟ್ಟಿದ್ರೆ ಆ ಸಾಂಗ್ ಇನ್ನೂ ದೊಡ್ಡ ಹಿಟ್ ಆಗೋ ಥರ ಮಾಡ್ತಿದ್ರು, ಶೂಟ್ ಮಾಡ್ತಿದ್ರು. ಅದು ನನ್ನ ಮನ್ಸಲ್ಲಿ ತುಂಬ ದಿವಸ ಕೊರಗ್ತಾ ಇತ್ತು. ಅಯ್ಯೋ ನನಗೆ ಅವಾಗ ಡೇಟ್ ಕೊಟ್ಟಿಲ್ಲ, ಸಾಂಗ್ ಮಾಡೋಕ್ಕಾಗಲಿಲ್ಲ ಅಂತ. ಆವಾಗ ನನಗೆ ಮೊನ್ನೆ 2019 ಅದು 20 ಕೋವಿಡ್ ಮುಂಚೆ ಕರೆಕ್ಟಾಗಿ ಫ್ಲೈಟಲ್ಲಿ ನಂಗೆ ಮಿಡಲ್ ಸೀಟ್ ಸಿಕ್ತು. ಯಾವಾಗಲೂ ನಾನು ಐಸರ್ ಸೀಟ್ ಇಲ್ಲ ವಿಂಡೋ ಸೀಟೇ ಚೂಸ್ ಮಾಡ್ತೀನಿ. ಮಿಡಲ್ ಸೀಟ್ ಸಿಕ್ತು, ಚೇಂಜ್ ಮಾಡಿಸ್ಕೋಬೇಕು, ಯಾರು ಬರ್ತಾರೋ ಪಕ್ಕದಲ್ಲಿ ಅಂತ ಅಂದ್ಕೊಂಡೆ. ಎಲ್ಲಿ ಟ್ರಾವೆಲ್ ಮಾಡ್ತಿದ್ರೆ? ಹೈದ್ರಾಬಾದಿಂದ ಬ್ಯಾಂಗ್ಳೂರ್ ಬರ್ತಾ ಇದ್ದೀನಿ. ಸೊ ಅಂದ್ಕೊಂಡು ಹೆಂಗೆ ಟಿಕೆಟ್ ಈ ಥರ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಏನೋ ರಿಕ್ವೆಸ್ಟ್ ಮಾಡ್ಕೋಬೇಕು, ಮಿಡಲ್ ಸೀಟ್ ಬಂದಿದೆ ಅಂದ್ಕೊಂಡು ಹೋಗಿ ಕೂತ್ಕೊಂಡೆ. ಕಟ್ ಮಾಡಿದ್ರೆ ರವಿಚಂದ್ರ ಸರು ಹಾಯ್ ಅಂತ ಹೇಳಿದ್ರು. ನೋಡಿದ್ರೆ ಪಕ್ಕದ ವಿಂಡೋ ಸೀಟ್ ಅವ್ರದ್ದೇ. ಸರಿ 1 hour ಅವಕಾಶ ಸಿಕ್ತು. ಆವಾಗ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾತಾಡಿದೆ. ಸರ್ ಅವಾಗ ನನಗೆ ತುಂಬ ಭಯ ರವಿ ಸರ್ ಅಂದರೆ. ಹೆಂಗಂದರೆ ಅವರು ತುಂಬ ಟೆಕ್ನಿಕಲಾಗಿ ತೆಗಿತಾರೆ ಶಾರ್ಟ್ಸು. ಅರ್ಥ ಆಗ್ತಿರ್ಲಿಲ್ಲ ನನಗೆ, ಏನು ಶಾರ್ಟು ಏನು ಮಾಡಬೇಕು ಅಂತ. ಸ್ವಲ್ಪ ಅವಾಗಿನ್ನೂ ನಾನು ಹೊಸಬಳು, ಅದಕ್ಕೆ ಸ್ವಲ್ಪ ಭಯ ಪಡ್ತಿದ್ದೆ. ಏನು ಹೇಳ್ತಾರೋ, ಇದು ಕರೆಕ್ಟಾ, ಈ ಶಾರ್ಟ್ ಇಲ್ವಾ ಅಂತ. ತುಂಬ ಅವ್ರಿಗೆ ಟ್ಯಾಲೆಂಟೆಡ್. ಸಾಂಗ್ಸ್ ಮಾತ್ರ ಟೆಕ್ನಿಕಲ್ಗೆ ಅವ್ರು ತೆಗಿಯೋಷ್ಟು ಇದಾಗ ಯಾರು ತೆಗಿಯೋಕ್ಕಾಗಲ್ಲ. ಲೆಜೆಂಡ್. ಏನು ಮಾಡ್ತಾರೋ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಆ ಥರ ಎಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೆಲ್ಲ ಹೇಳ್ಕೊಂಡ್ರೆ ಇಷ್ಟೆಲ್ಲ ನಾನು ಹೇಳ್ಬೋದಾಗಿತ್ತಲ್ಲ ಅವಾಗಲೇ ಅಂದರು. ಇಲ್ಲ ಸರ್ ಅವಾಗ ಹೇಳೋಷ್ಟು ಧೈರ್ಯ ಇರಲಿಲ್ಲ, ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ಬಿಟ್ಟು ತುಂಬ ಹೊತ್ತು ಮಾತಾಡಿದೆ. ಆಮೇಲೆ ಅದು ಸಾರಿ ಹೇಳಿದೆ. ನಾನು ಸಾರಿ ಹೇಳಬೇಕು ಅಂದ್ಕೊಂಡಿದ್ರೆ ಅದು ಡೆಫ್ರೆಂಟಾಗಿ ನೇಚರಲ್ ಆಗುತ್ತೆ ಅಂತಾರಲ್ಲ. ಸಾರಿ ಸರ್ ಅವಾಗ ಡೇಟ್ ಕೊಟ್ಟೆ ಆಗೋಯ್ತು, ಅವಾಗಿನ ಕಥೆ ಇನ್ನೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರು. ಅವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ತೆಲುಗಲ್ಲೇ ಮಾತಾಡ್ತಾರೆ ಜಾಸ್ತಿ ನನ್ನ ಹತ್ರ. ತೆಲುಗಲ್ಲೇ ಎಲ್ಲ ಉన్నారు ಏನು ಅಂತೆಲ್ಲ ಮಾತಾಡೋರು. ನಾನು ಅವಾಗ ಕೂಡ ನಾನ್ ವೆಜ್ ತಿಂತಾ ಇಲ್ಲ. ಏನು ರೀ ಏನು ತಿನ್ನಲ್ಲ ಅಂತೀರಾ, ಅದು ಆ ಥರ ಎಲ್ಲ ತುಂಬ ಫುಡ್ಡು ಆಫರ್ ಮಾಡೋರು. ಅದು ತಿನ್ನು ಇದು ತಿನ್ನು ಅಂತೆಲ್ಲ ಹೇಳೋರು ಲೊಕೇಶನಲ್ಲಿ ಕೂಡ. ನಾನು ಅದು ತಿನ್ನಲ್ಲ ಸರ್, ಇದು ತಿನ್ನಲ್ಲ ಸರ್ ಅಂತ ಹೇಳ್ತಾ ಇದ್ದೆ. ಎಲ್ಲ ಹಾಡಿ ಇಲ್ಲೇ ಶೂಟ್ ಮಾಡಿದ್ರೆ ಬೆಂಗಳೂರು? ಇದು ಏನು ಮಡಿಕೇರಿ ಹತ್ರ. ಅದೇನದು ಹೆಸರು ಮರ್ತೋಯ್ತು ನನಗೆ. ಕುಶಾಲನಗರ. ಎಸ್ ಹೌದು, ಕುಶಾಲನಗರ. ಅಲ್ಲಿ ಮಾಡಿದ್ದೆ ಶೂಟಿಂಗ್ ಎಲ್ಲ ಜಾಸ್ತಿ. ಅಲ್ಲಿ ಬ್ಯಾಂಗ್ಳೂರು, 2 ಕಡೆನ ಮಾಡಿದ್ದು. ಆಮೇಲೆ ಅಂಬರೀಶ್ ಅವ್ರ ಜೊತೆ ಕೂಡ ಮಾಡಿದ್ದೀನಿ. ಅವ್ರ ಮನೆಯಿಂದ ಫುಡ್ ಬರ್ತಾ ಇತ್ತು ನನಗೆ. ನೀರು ದೋಸೆ ತಗೋ, ಅದು ತಗೋ, ಇದು ತಗೋ ಅಂತ ಫುಡ್ ತಮ್ಮ ತಂದು ಕೊಟ್ಟವರು. ಅವರು ತುಂಬ ಡೌನ್ ಟು ಅರ್ತ್. ಅವ್ರು ಎಲ್ಲ ಗುಡ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಶಶಿಕುಮಾರ್ ಅವರು ಕೂಡ. ಹೌದು, ಅವ್ರ ಜೊತೆ ಮಾಡಿದ್ದೀನಿ. ಇದು ಬಟ್ ಏನಂದರೆ ಒಳ್ಳೊಳ್ಳೆ ಅಂತಾರೆ ದೊಡ್ಡ ಮೂವೀಸು. ನಾನು ಏನು ತೆಲುಗಲ್ಲಿ ಏನು ಅಚೀವ್ ಮಾಡಿದ್ದೀನೋ ಅಷ್ಟು ಕನ್ನಡದಲ್ಲಿ ಅಚೀವ್ ಮಾಡೋಕ್ಕಾಗಲಿಲ್ಲ. ಅಂದರೆ ಅದರ ಮೂವೀಸ್ ನಾನು ಮಾಡಿಲ್ಲ. ಇರೋದ್ರಲ್ಲಿ ಎಲ್ಲ ಒಂದು ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಒಳ್ಳೆ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದೊಂದು ತೃಪ್ತಿ. ಅವ್ರ ಜೊತೆ ಒಂದು ಮೀಟ್ ಆಗೋ ಒಂದು ಅವಕಾಶ ನಂಗೆ ಸಿಕ್ತು. ಮೇಯ್ನ್ ರಾಜ್ಕುಮಾರ್ ಸರ್ ನಮ್ಮ ಮೀಟ್ ಆಗೋ ಅವಕಾಶ ಸಿಕ್ತಲ್ಲ, ಅದು ತುಂಬ ತುಂಬ ಹ್ಯಾಪಿ ಆಗುತ್ತೆ ನನಗೆ. ಅದ್ರ ಜೊತೆಗೆ 90s ಅಲ್ಲಿ ಕೂಡ ಇವಾಗ ನೀವು ತೆಲುಗುಲಿ ಫೇಮಸ್ ಹೀರೋಯಿನ್. ಅದು ಹೆಂಗಿತ್ತು ನೋಡಿ 90s ಅಲ್ಲಿ ನೀವು ಅಂದ್ರೆ ಫೀಮೇಲ್ ಸೆಂಟ್ರಿಕ್ ತುಂಬಾ ಫ್ಯಾನ್ಸ್ ಇದ್ದವರು. ಹೌದು, ನೀವು ಆಮೇಲೆ ಆಮನಿ ಆಮೇಲೆ ಸೌಂದರ್ಯ ಅವರು 3 ಜನ ಕನ್ನಡದವರೇ. ಹೌದು ಹೌದು. ನಾನು ತೆಲುಗಲ್ಲಿ ಮಾಡಿದ ಮೂವೀಸ್ ಎಲ್ಲ ಇಲ್ಲಿ ಮಾಲಾಶ್ರೀ ಮಾಡ್ತಿದ್ರು. ತವರು ಮನೆ ಹುಡುಗರೇ ಅಲ್ಲಿ ದೊಡ್ಡ ಹಿಟ್ ನಾನು ಮಾಡಿದ್ದದು. ಅದನ್ನ ಮತ್ತೆ ಇಲ್ಲಿ ಮಾಲಾಶ್ರೀ ಅವ್ರು ಮಾಡಿದ್ದು. ಅಲ್ಲಿ ಪುಟಿಂಟಿ ಪಟ್ಟು ಚೀರ ಅಂತ ಸಿನಿಮಾ. ಇಲ್ಲಿ ಸುನೀಲ್ ಅವ್ರ ತಮ್ಮ ಅವ್ರಿಗೆ ಕೈ ಹೊಟ್ಟೋಗತ್ತಾ? ಎಸ್ ಈ ಸುನೀಲ್ ಅವ್ರು ಮಾಡಿದ್ರು. ಓಕೆ, ಆ ಮೂವಿ ನಾನು ಮಾಡಿದ್ದು ತೆಲುಗಲ್ಲಿ. ನಿಮ್ದು ರೀಮೇಕ್? ಅದು ರೀಮೇಕ್ ನಾನು ಮಾಡಿದ್ಮೇಲೆ ಅವ್ರು ಇಲ್ಲಿ ಕನ್ನಡದಲ್ಲಿ ಮಾಡಿದ್ರು. ಇಲ್ಲಿ ರೀಮೇಕ್ ಮಾಡಿದ್ರು. ಅಲ್ಲಿ ತುಂಬಾ ದೊಡ್ಡ ಹಿಟ್ ಆಯ್ತು. ಆ ಟೈಮಲ್ಲಿ ಚಿರಂಜೀವಿ ಸರ್ ಜೊತೆ ಈಕ್ವಲ್ ಆಗಿ ಈ ಸಿನಿಮಾ ಹಿಟ್ ಆಯ್ತು. ಆ ಫಿಲ್ಮ್ ಅಷ್ಟು ಜನ ಎಲ್ಲ ಫುಲ್ ಹತ್ಕೊಂಡು ಬರೋರೆ ಆ ಮೂವಿ ನೋಡಿ. ಆ ಥರ ಹಿಟ್ ಆಗಿದ್ದಕ್ಕೆ ಅದನ್ನ ಮತ್ತೆ ಕನ್ನಡದಲ್ಲಿ ಇವ್ರು ಮಾಡಿದ್ರು ಇಲ್ಲಿ. ಆ ಥರ ಮ್ಯಾಮ್, ಈಗ ನೀವು ಅಲ್ಲಿ ಕಾಲಿಟ್ಟಂತ ಟೈಮಲ್ಲಿ ಬೆಂಗಳೂರಿಂದ ನೀವು ಔಟ್ಸೈಡರ್ ಆಗಿ ಹೋಗಿದ್ರೆ ಅಲ್ಲಿನ ಇಂಡಸ್ಟ್ರಿ ಹೆಂಗೆ ನಿಮ್ಮನ್ನು ಸ್ವೀಕರಿಸ್ತು? ಅಂದ್ರೆ ಯಾವತ್ತು ಯಾವ ಥರ ನೋಡಿಲ್ಲ. ಬೆಂಗಳೂರು ಇಲ್ಲ, ತೆಲುಗಲ್ಲಿ ಯಾವತ್ತೂ ಆ ಥರ ನೋಡಿ ಭೇದಾಭಿಪ್ರಾಯ ನೋಡೋದಿಲ್ಲ. ಆ ಥರ ಎಲ್ಲ ಚೆನ್ನಾಗೇ ತೊಗೊಳ್ತಾ ಇದ್ರು. ನಾನು ಆ್ಯಕ್ಚುಲಿ ತಮಿಳಲ್ಲಿ ಮಾಡಬೇಕು ಅಂತ ಇಷ್ಟ ಆಯ್ತಿದ್ದೆ. ಆ್ಯಕ್ಚುಲಿ ತಮಿಳಲ್ಲೇ ಕಲ್ತ್ಕೊಂಡಿದ್ದೆ. ಬಟ್ ತೆಲುಗಲ್ಲಿ ಆಫರ್ ಬಂತು. ಆ ಥರ ಮಾಡಿದ್ದು ನಾನು. ನೀವು ನೋಡಿದಂಥ ದೊಡ್ಡ ಸ್ಟಾರ್ಗಳ ಜೊತೆ ಚಿರಂಜೀವಿ ಸರ್ ಜೊತೆ ಆ್ಯಕ್ಟ್ ಮಾಡಿದೆ. ಚಿರಂಜೀವಿ ಸರ್ ಜೊತೆ ಅವಾಗೆಲ್ಲ ಮಿಸ್ ಆಗೋಗಿತ್ತಲ್ಲ, ತುಂಬ ಮೂವೀಸ್ ಮಿಸ್ ಆಗೋಗಿತ್ತು. ಎಲ್ಲರೂ ಹೇಳೋರು ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರು ಮಾಡಿದ್ಯಾ, ಬಟ್ ಸ್ಟಾರ್ ಆಗಿ ಬರೀಲ್ಲ ನೀನು. ಅಂದರೆ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ದೊಡ್ಡ ಇದಾಗಲಿ ಬೆಳೀಲಿಲ್ಲ. ಬಟ್ ಎಲ್ಲ ಹೀರೋಯಿನ್ ಬೇಸ್ಡ್ ಮೂವಿನೇ ಮಾಡಿದ್ದು ನಾನು. ತುಂಬ ಪರ್ಫಾರ್ಮೆನ್ಸ್ಗೆ ಚಾಲೆಂಜಸ್ ಇರೋ ಕ್ಯಾರೆಕ್ಟರ್ಸೇ ಮಾಡಿದ್ದು ನಾನು. ಆ ಥರ ಒಳ್ಳೆ ಮೂವಿ. ಎರ್ರಮಂದಾರು, ಅದ್ರಲ್ಲಿ ದೇವರಾಜ್ ಬಂದು ವಿಲನ್ ಕ್ಯಾರೆಕ್ಟರ್ ಎರ್ರಮಂದಾರ ಮಾಡಿದ್ರೆ. ಓಕೆ, ಆ ಮೂವಿ ನಾನು ಅಲ್ಲಿ ಮಾಡಿದೆ. ದೇವರಾಜ್ ಸರ್ ಬಂದು ಅದರಲ್ಲಿ ವಿಲನ್. ಆಮೇಲೆ ತೆಲುಗುಲಿ ನೀವು ಮಾವಗಾರು ಮಾಡಿದ್ರು. ಓಕೆ, ಎಲ್ಲ ನಾನು ಮಾಡಿದ ಮೂವಿ ನಾನು ನೋಡಿ, ನನ್ನ ಬ್ಯಾಡ್ ಲಕ್ ನೋಡಿ ತೆಲುಗಲ್ಲಿ ಅಷ್ಟು ಹಿಟ್ ಆಗಿದೆ. ಬಟ್ ಯಾವುದೇ ಕನ್ನಡದಲ್ಲಿ ಮಾಡಿಲ್ಲ. ಅದೊಂದಕ್ಕೆ ನನಗೆ ಆಡಿಯನ್ಸ್ಗೂ ನಾನು ಎಷ್ಟು ಪರಿಚಯ ಇಲ್ಲ ಅಂತ ನನಗೆ ಅನಿಸುತ್ತೆ.
ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅಷ್ಟು ನಾನು ಪರಿಚಯ ಯಾರಿಗೂ ಇಲ್ಲ. ಮ್ಯಾಮ್ ಹಂಗೆಲ್ಲ ಏನು ಇಲ್ಲ. ಇಲ್ವಾ? ಈಗ ನಿಜ ತುಂಬಾ ಕಮ್ಮಿ ಇಂಟರ್ವ್ಯೂ ಮಾಡಿದ್ದಾನೆ ನೋಡಿ movies. ಕೆಳಗೆ ಆಮೇಲೆ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವಾಗ ಹೌದಾ? ಫ್ರೀ ಆದಾಗ Okay. ಓದಿ, ನಿಮ್ಮ ಅಭಿಮಾನಿಗಳು ಕೂಡ ಎಷ್ಟೋ ಜನ ಕಮೆಂಟ್ ಮಾಡಿರ್ತಾರೆ. ಬಟ್ ಇಂಡಸ್ಟ್ರಿ ಗೊತ್ತು, ನಾನು ಇಂಡಸ್ಟ್ರಿ ಎಷ್ಟು ಮೂವೀಸ್ ತೆಲುಗಲ್ಲಿ ಮಾಡಿದ್ದೀನಿ, ಎಷ್ಟು ದೊಡ್ಡ ಹಿಟ್ ಆಗಿದೆ. ಹೇಳಿದ್ನಲ್ಲ ನನಗೆ ಕಮಲ್ ಹಾಸನ್ ಸಾರೇ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮೌನ ಹೋರಾಟಮಲ್ಲಿ ರಿಯಲಿಸ್ಟಿಕ್ ಆಗಿ ಮಾಡಬೇಕು. ಒಂದು ಜೈಲಲ್ಲಿ ಸೀನ್ ಇರುತ್ತೆ, ಅಂದರೆ ಅವಳು ಪ್ರೆಗ್ನೆಂಟ್ ಆಗಿರೋದಾಗ ಮೋಸ ಮಾಡಿಬಿಡುತ್ತಾನೆ ಲವರು. ಆವಾಗ ಜೈಲಲ್ಲಿ ಕೂತ್ಕೊಂಡಾಗ ಊಟ ಬೇಡ ನನಗೆ ಅಂತ ಅಂದಾಗ, ನಿನ್ನ ಹೊಟ್ಟೆಲಿ ಲವಕುಶ ಇದ್ದಾರೋ ಯಾರಿದ್ದಾರೋ, ನೀನು ನಾಳೆ ಬೆಳಗ್ಗೆ ಏನಾಗ್ತೀಯೋ ಅಂದ್ಬಿಟ್ಟು ಒಂದು ಎಮೋಷನಲ್ ಡೈಲಾಗ್ ಹೇಳ್ತಾಳೆ. ನಾನು ಒಂದು ಕಾಲೇಜ್ ಸ್ಟೂಡೆಂಟ್ ಬಂದು ಹೇಳಿದಾಗ ನಾನು ಟ್ರೈಬಲ್ಲು, ಆವಾಗ ನಾನು ಆ ಎಮೋಷನ್ ತೊಗೊಂಡು ಊಟ ಮಾಡಬೇಕು. ರಿಯಲ್ ಜೈಲಲ್ಲಿ ನೈಟ್ 1 ಗಂಟೆಗೆ ಆ ಶಾರ್ಟ್ ಇಟ್ಟರು. ರೈಸು ಎಲ್ಲ ರಾತ್ರಿ 1 ಗಂಟೆಲಿ ಆ ಶಾರ್ಟ್ ಇಟ್ಟಿದ್ದಾರೆ. ಬಂದ್ಬಿಟ್ಟು ಆ ರೈಸ್ ಎಲ್ಲ ಮೊಣಗೋಗಿದೆ. ಪ್ಲೇಟ್ ಕೂಡ ಅವ್ರದ್ದೇ ಜೈಲ್ದೇ ಬೇಕು ಅಂತ ಅಲ್ಯೂಮಿನಿಯಂ ಸಿಲ್ವರ್ದು ಅಂತಾರಲ್ಲ ಅಲ್ಯೂಮಿನಿಯಂ, ಅದರಲ್ಲೇ ಅಂಥ ಪ್ಲೇಟು ಅಂಥದ್ದೇ ತೊಗೊಂಬಂದಿಲ್ಲ ಇಟ್ಟರು. ಊಟ ಮಾಡೋ ಶಾರ್ಟ್ ಇಟ್ಟಿದ್ದಾರೆ. ಆವಾಗ ಡೈರೆಕ್ಟರ್ ಸರ್ಗೆ ಸಾರು ರೈಸ್ ತುಂಬ ಡ್ರೈ ಆಗಿಬಿಟ್ಟಿದೆ, ಸಾರು ಮಿಕ್ಸ್ ಮಾಡಲ ಅಂತ ಕೇಳಿದ್ರೆ, ಕ್ಯಾಮ್ರಾಮ್ಯಾನ್ ಸರ್ ಕಷ್ಟ ಆಗ್ತಿದೆ ಸರ್ ರೈಸ್ ಅಂದರೆ. ಡೈರೆಕ್ಟರ್ ಸರ್ ಬೈದ್ಬಿಟ್ರು, ನೀನು ಕ್ಯಾರೆಕ್ಟರ್ ಏನು, ನೀನು ಪ್ರೆಗ್ನೆಂಟ್ ಆಗಿದೆಯಾ, ಈ ಥರ ಮೋಸ ಮಾಡಿದ್ದಾರೆ, ನೀನು ಹೆಂಗೆ ತಿನ್ನಬೇಕು ಅಂತ ಅಂದರು. ಕೋಪ ಬಂತು ನೋಡಿ, ಕೋಪದಲ್ಲಿ ನನಗೆ ಪರ್ಫಾರ್ಮೆನ್ಸ್ ಬರ್ತಾಯಿತ್ತು ಆ ಟೈಮಲ್ಲಿ. ಹಿಂಗೆ ಬೈತಾರ ಅಂದ್ಬಿಟ್ಟು ನಾನು ಮಾಡ್ತೀನಿ ನೀರು ಅಂದ್ಬಿಟ್ಟು ವಿತೌಟ್ ಗ್ಲಿಸರಿನ್ ವಿತೌಟ್ ಇದು ಹಿಂಗೆ ಅನ್ನ ತೊಗೊಂಡು ಹಿಂಗೆ ಗಬ ಗಬ ಅಂತ ಹಂಗೆ ತಿನ್ಬಿಡ್ತೀನಿ, ಹಂಗೆ ನುಂಗ್ಬಿಡ್ತೀನಿ, ತಿನ್ನೋದು ಇಲ್ಲ ಅಗಿಯೋದು ಇಲ್ಲ, ಅನ್ನ ಹಾಗೆ ತಿನ್ನೋ ಶಾರ್ಟ್ ಇದೆ. ಆ ಶಾರ್ಟ್ ಬಂದು ಮಾಡಿದ ತಕ್ಷಣ ಡೈರೆಕ್ಟ್ರು ಕ್ಲಾಪ್ಸ್ ಕ್ಯಾಮ್ರಾಮ್ಯಾನ್ಸ್ ಎಲ್ಲ ಕ್ಲಾಪ್ಸ್ ಹಾಕ್ಬಿಟ್ಟು ಇದಲ್ವಾ ಶಾರ್ಟ್ ಅಂತಂದ್ರು. ಆಮೇಲೆ ಅನ್ನ ಫುಲ್ಲು ಕಕ್ಬೇಕಾಗಿ ಬಂತು, ಅಷ್ಟು ನುಂಗ್ಬಿಟ್ಟಿದ್ದೆ ಕೋಪದಲ್ಲಿ ಹತ್ಕೊಂಡು. ಆ ಶಾರ್ಟ್ನ ರಿಕಾರ್ಡಿಂಗ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ಡಬ್ಬಿಂಗ್ ಇದು ಮ್ಯೂಸಿಕ್ ಬಂದು ಎಸ್ ಜಾನಕಿ ಮ್ಯಾಮ್, ಎಸ್ ಜಾನಕಿ ಅವ್ರದ್ದು ಮ್ಯೂಸಿಕ್ ಮಾಡಿದ್ದು ಅದಕ್ಕೆ. ಆವಾಗ SPB ಸಾರ್ ಬಂದರು. SPB ಸಾರ್ ಏನು ಮಾಡಿದ್ರು, RRಗೆ ಅವ್ರು ಬಂದಿದ್ರು, ತುಂಬ ಅದಕ್ಕೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು. ಅವ್ರು ಹೇಳಿದ್ರು, ನಾನು ಇದಕ್ಕೆ RR ಹಾಕಬೇಕು ಅಂದರೆ ಹುಡುಗಿನ ಬರೋಕ್ಕೆ ಹೇಳಿ ನಾನು ನೋಡಬೇಕು ಏನು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಕೇಳಿದ್ರು. ಆವಾಗ ಇದಕ್ಕೆ ರಿಕಾರ್ಡಿಂಗ್ ಇದಕ್ಕೆ ಹೋದಾಗ ನೋಡಿಬಿಟ್ಟು ಇದಕ್ಕೆ ನಾನು ರಿಕಾರ್ಡಿಂಗ್ ಹಾಕ್ತೀನಿ ನೋಡು ಅಂದ್ಬಿಟ್ಟು SPB ಸಾರ್ ಕೇಳಿಬಿಟ್ಟು ಹೆಂಗೆ ಮಾಡಿದೆ ಮೈ ಶಾರ್ಟ್ ಅಂತ ಕೇಳಿ ಅಪ್ರಿಷಿಯೇಟ್ ಮಾಡಿದ್ರು. ಮಾಡಿಬಿಟ್ಟು ಅದಕ್ಕೆ RR ನನ್ನ ಕಣ್ಣು ಮುಂದೆನೇ RR ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ನನಗೆ ಏನು ನೋಡ್ತಾ ಇದ್ದೀನಿ, ಇಷ್ಟೆಲ್ಲ ಇದೆಯಾ ನನ್ನಲ್ಲಿ ಟ್ಯಾಲೆಂಟ್ ಅಂತ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅಷ್ಟು ಇದು. ಆ ಥರ ಒಂದು ಒಳ್ಳೆ ಮೂವಿ ರೀ ಅದು. ಇವತ್ತಿಗೂ ನನ್ನ ಲೈಫಲ್ಲಿ ಯಾರು ಮರೆಯೋಕ್ಕಾಗಲ್ಲ. ಮೌನ ಹೋರಾಟಂ ಅಂದ್ರೇ ಯಮುನಾ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಆದರೆ ವಿನೋದ್ ಆಳ್ವಾ ಬಂದ್ಬಿಟ್ಟು ನೆಗೆಟಿವ್, ಅವರು ಕನ್ನಡದವರೇ, ನೆಗೆಟಿವ್ ಕ್ಯಾರೆಕ್ಟರ್, ನೆಗೆಟಿವ್ ಹೀರೋ ಅವ್ರು ಮಾಡಿದ್ದು. ಅವರೇನೋ 6 ಫೀಟ್ ಮೇಲೆ 6 ಎಬೋವ್ ನನ್ನ ಪಕ್ಕದಲ್ಲಿ ನಿಲ್ಲಿಸ್ಬೇಕು ಅಂತ. ಆ ಮೂವಿ ಹೆಂಗೆ ಬಂತು ಗೊತ್ತಾ, ನನಗೆ ಚೆನ್ನೈಯಲ್ಲೇ ಅವ್ರ ಆಫೀಸ್ ಇದ್ದಿದ್ದು, ಉಷಾ ಕಿಡ್ ಮೂವೀಸ್ದು ಆಫೀಸ್ ಇದ್ದಾಗ ನನಗೆ ಈ ಥರ ಫೋಟೋಶೂಟ್ಗೆ ಫಸ್ಟು ಫೋಟೋಸ್ ನೋಡಿದ್ರು. ಇವ್ರಿಗೆ ಚೆನ್ನಾಗಿದ್ದಾರೆ, ಇನ್ನೋಸೆಂಟ್ ಆಗಿದೆ ಫೇಸು, ವಿತೌಟ್ ಮೇಕಪ್ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಇವ್ರನ್ನೇ ಸೆಲೆಕ್ಟ್ ಮಾಡಬೇಕು, ಬಟ್ ಫೋಟೋಶೂಟ್ ಮಾಡಬೇಕು ಅಂತಂದರು. ಸರ್ ಫೋಟೋಶೂಟ್ ಮಾಡಿದ್ಮೇಲೆ ಹೈದ್ರಾಬಾದ್ ಕಳಿಸ್ತಿದ್ದೀವಿ ಅಂತಂದರು. ಕಳಿಸ್ಬಿಟ್ಟು ಮತ್ತೆ ವೀಡಿಯೋ ಶೂಟ್ ಮಾಡಬೇಕು ಅಂತಂದರು. ಎಷ್ಟು ಸಲ ಕರೀತೀರಾ ನೀವು, ಒಂದ್ಸಲಿ ಕರೀರಿ ಆಫೀಸ್ಗೆ, ಎಷ್ಟು ಸಲ ಕರೀತೀರಾ ಏನು ಅಂತ ರ್ಯಾಶಾಗಿ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ರಾಮೋಜಿರಾವ್ ಅವರು ಅಂದ್ರೆ ಯಾರು ಗೊತ್ತಿಲ್ಲ ನನಗೆ, ಗೊತ್ತೇ ಇಲ್ಲ. ಅವಾಗ ಮ್ಯಾನೇಜರ್ ಪಾಪ ಒಳ್ಳೆಯವರಾಗಿದ್ದಕ್ಕೆ, ನೋಡಮ್ಮ ಅವರು ಹೈದ್ರಾಬಾದಲ್ಲಿ ಇರ್ತಾರೆ, ಅವ್ರು ತುಂಬ ಬ್ಯುಸಿ, ಅವ್ರು ಬಂದು ಪ್ರೊಡ್ಯೂಸರ್ ಅಲ್ಲ, ಅವ್ರು ಪ್ರೊಡ್ಯೂಸರ್ ಅಂದರೂ ಕೂಡ ಅವ್ರು ಬಂದು ನೋಡಲ್ಲಮ್ಮ ನಿನ್ನನ್ನು, ಇಲ್ಲಿ ವೀಡಿಯೋಸ್ ಕಳಿಸ್ಬೇಕು, ನಾವು ನೋಡ್ಬಿಟ್ಟು ಅವ್ರಿಗೆ ಓಕೆ ಮಾಡ್ತಾರೆ ಅಂತಂದರು. ಆಲ್ಮೋಸ್ಟ್ 100 ಜನಕ್ಕೆ ಮೇಕಪ್ ಟೆಸ್ಟ್ ಮಾಡಿದ್ದಾರೆ, ಯಾರು ಓಕೆ ಆಗಿಲ್ಲ ಅವ್ರಿಗೆ ಆ ಸಿನಿಮಾಗೆ. ಯಾಕಂದರೆ ಅದು ರಿಯಲಿಸ್ಟಿಕ್ ಆಗಿ ಮಾಡಬೇಕು, ಚಿಕ್ಕ ವಯಸ್ಸು ಇರಬೇಕು, ಅಷ್ಟು ಇನ್ನೋಸೆನ್ಸ್ ಇರಬೇಕು, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು ಅಂತ. ನಾನು ಆ ವಿಡಿಯೋ ಶೂಟ್ ಡೈಲಾಗ್ ಒಂದು ಕೊಟ್ಟರು, ಓನಾಗಿ ಮಾಡಿದೆ, ನೀಟಾಗಿ ಹೇಳಿದೆ. ಅದು ನೋಡಿದ ತಕ್ಷಣ ಅಲ್ಲಿ ಕೂಡ ಎಲ್ಲಿ ಗೊತ್ತಾ ಎಷ್ಟು ಪಾಲಿಟಿಕ್ಸ್ ಇರುತ್ತೆ ಗೊತ್ತಾ, ಅಲ್ಲಿ ತುಂಬ ಜನ ಇರ್ತಾರೆ ಕೆಳಗಡೆ ಸ್ಟಾಫ್. ರಾಮೋಜಿರಾವ್ ಅಂದ್ರೇ ಎ ಲೆವೆಲ್ ಯೋಚನೆ ಮಾಡಿ, ಅವ್ರ ಕೆಳಗಡೆ ಸ್ಟಾಫ್ ಎಲ್ಲ ನೋಡಿಬಿಟ್ಟು ಅವ್ರ ಹೈಟ್ ಇಲ್ಲ ಏನೋ ಮೈನಸ್ಗಳು ಹಾಕಿ ಕಳಿಸಿದ್ರಂತೆ. ಅವರೆಲ್ಲ ಹೊಡೆದ್ಬಿಟ್ಟು ರೈಟ್ ಅಂತ ಹಾಕಿದ್ರು. ಅವ್ರು ಒಂದ್ಸಲ ಹಾಕಿದ್ಮೇಲೆ ಆಯಿತು, ಮುಗೀತು, ಈ ಹುಡುಗಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಎಕ್ಸ್ಪ್ರೆಷನ್ ನೋಡಿ ಚೆನ್ನಾಗಿದೆ ಅಂತ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಬಿಕಾಸ್ ಆಫ್ ರಾಮೋಜಿರಾವ್ ಗಾರು. ಅವ್ರಿಗೆ ನಿಜವಾಗ್ಲೂ ಅವ್ರ ಇವತ್ತು ಇಲ್ಲ, ಬಟ್ ನನ್ನ ಮನಸ್ಸಲ್ಲಿ ಯಾವತ್ತಿಗೂ ಇರ್ತಾರೆ ಅವ್ರು. ಈಸ್ ಮೈ ಗಾಡ್ ಫಾದರ್. ಅವ್ರು ಎಸ್ ಅಂತ ಹಾಕ್ಬಿಟ್ಟು ಈ ಹುಡುಗಿ ಹೈಟ್ ಪರವಾಗಿಲ್ಲ, ಕಮ್ಮಿ ಇದ್ರೂ ಪರವಾಗಿಲ್ಲ, ಪರ್ಫಾರ್ಮೆನ್ಸಲ್ಲಿ ತೊಗೊಂಬರ್ತಾರೆ. ಅವ್ರ ಹೈಟ್ ಇದ್ರೂ ಪರವಾಗಿಲ್ಲ, ಸ್ಟೂಲ್ ಹಾಕಿ ಶೂಟಿಂಗ್ ಮಾಡಿ ಅಂತ ಹೇಳಿ ಆ ಮೂವಿ ಕೊಟ್ಟು, ಆ ಮೂವಿಲಿ ಎವ್ರಿ ಡೇ ಶೂಟಿಂಗಲ್ಲಿ ಎಷ್ಟೋ ಕಷ್ಟಗಳು. ಚೊಪ್ಲಿ ಇಲ್ದಿರ ಫಾರೆಸ್ಟಲ್ಲಿ ಓಡಬೇಕು, ಮುಳ್ಳಿರುತ್ತೆ, ಚುಚ್ಕೊಂಡು ಕಾಲಲ್ಲಿ ಬ್ಲಡ್ ಎಲ್ಲ ಬಂದು ಹತ್ಕೊಂಡು ಅಮ್ಮ ಹತ್ರ ಬಂದು, ಮಮ್ಮಿ ಇಷ್ಟ ಆಗ್ತಿದೆ ನನ್ನ ಕೈಲಿ ಅಂತೆಲ್ಲ ಹತ್ಕೊಳ್ತಿದ್ದೆ. ನಮ್ಮ ಇದರಲ್ಲೇ ಬಾಕ್ಸೆಲ್ಲ ರೈಸ್ ಎಲ್ಲ ಕಳಿಸ್ಬಿಟ್ಟು ನೈಟೆಲ್ಲ ಶೂಟಿಂಗು. ಆ ಡೈರೆಕ್ಟರ್ ಸರ್ ಎಲ್ಲ ಹೆಂಗಂದ್ರೆ ನೈಟ್ ಶೂಟ್ ಬೇಕು, ನೈಟ್ ಶೂಟಲ್ಲಿ ಫುಲ್ಲು ಔಟ್ಡೋರಲ್ಲಿ ಹೆಂಗಿರುತ್ತೆ ಫಾರೆಸ್ಟಲ್ಲಿ ಲೈಟಿಂಗ್ ಮಾಡಬೇಕು ಅಂದರೆ ನೈಟ್ 1-2 ಆಗೋದು. ಅರಕುರಯ್ಯ ಅಂತ ವೈಜಾಗ್ ದಾಟಿ ಹೋಗಬೇಕು, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ಆ ಥರ ಎಲ್ಲ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲಿತ ಸಿಕ್ತು.
ಕಮಲ್ ಹಾಸನ್ ಸಾರು, SPB ಸಾರಿಂದ ಹಿಡಿದು ರಾಮೋಜಿರಾವ್ ಸಾರಿಂದ ಹಿಡಿದು ಎಲ್ಲರೂ ಟೋಟಲ್ ಯಾರು ಹೇಳಿದ್ರು ಸೂಪರ್ ಆರ್ಟಿಸ್ಟ್ ಅಂತ ಹೆಸರು ತೊಗೊಂಡ್ಬಿಡುತ್ತೆ ಅಲ್ಲಿ ತೊಗೊಂಡು. ಇವರೆಲ್ಲ ಹೇಳ್ದಾಗ ಎಷ್ಟು ಭಯ ಅನ್ಸೋದು, ಹೇಗಿರೋದು ಕಮಲ್ ಹಾಸನ್ ಅವ್ರು ಬಂದು ನಿಮ್ಮ ಅಭಿನಯ? ಆ್ಯಕ್ಚುಲಿ ಚಿರಂಜೀವಿ ಸರ್ ಬಗ್ಗೆ ಹೇಳಬೇಕು. ಕಮಲ್ ಹಾಸನ್ ಸರ್ ಎಲ್ಲ ಹೇಳಿದಾಗ ತುಂಬ ನನಗೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸರ್ ನನ್ರಿ ಅಂತ ಹೇಳಿದೆ. ತಮಿಳು ಬರ್ತಾ ಇತ್ತು ನನಗೆ. ಸೊ ಆವಾಗ ಚಿರಂಜೀವಿ ಸರ್ ಹೇಳಿದ್ರು, ನೀವು ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಮ್ಮ ಅಂದರು. ಥ್ಯಾಂಕ್ ಯು ಸರ್ ಅಂದರೆ ಒಂದು ಮಾತು ಹೇಳ್ಕೊಟ್ರು, ಟಿಪ್ಸ್ ಏನು ಹೇಳ್ಕೊಟ್ರು ಗೊತ್ತಾ? ಹಂಗೆ ಅಂದ ತಕ್ಷಣ ಥ್ಯಾಂಕ್ ಯು ಸರ್ ಅಲ್ಲ, ಓಕೆ ಸರ್ ಬೈ ಗಾಡ್ಸ್ ಗ್ರೇಸ್, ಓಕೆ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಗ್ರ್ಯಾಟಿಟ್ಯೂಡಲ್ಲಿ ಸ್ವಲ್ಪ ಡೌನ್ ಟು ಅರ್ಥ ಮಾತಾಡೋದು ಕಲ್ತ್ಕೋ ನೀನು ಅಂದರೆ ಚೈಲ್ಡಿಶ್ ಮೆಂಟಾಲಿಟಿ ಇತ್ತು ನನಗೆ. ಏನು ಹೇಳಿದ್ರು ಎಕ್ಸೈಟ್ ಆಗೋದು, ನಗೋದು, ಎಲ್ಲ ಕೋಪನೂ ಜಾಸ್ತಿ, ಎಲ್ಲ ಆ ಥರ ಇದ್ದೆ ನನ್ನ ಮೈಂಡ್ ಸೆಟ್ಟು. ಆ ಥರ ಇದ್ದಾಗ ಅವ್ರು ಟಿಪ್ಸ್ ಹೇಳ್ಕೊಡೋರು ಗೊತ್ತಾ, ಹಿಂಗಿರಬೇಕು, ಹಿಂಗೆ ಮಾತಾಡಬೇಕು, ಹೇಳಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟು ಸೂಪರ್ ಅಂದ್ಕೊಳ್ಳೋದಲ್ಲ. ನಾವು ಯಾವಾಗಲೂ ಡೌನ್ ಟು ಅರ್ಥೇ ಇರಬೇಕು, ನಾವು ಎಷ್ಟು ಬೆಳೆದ್ರೂ ಡೌನ್ ಟು ಅರ್ತ್ ಇರಬೇಕು ಅಂತ ಅವ್ರ ಹತ್ರ ನಾನು ತಿಳ್ಕೊಂಡೆ, ಅವ್ರ ಚಿರಂಜೀವಿ ಸರ್ ಹತ್ರ. ಅಂದರೆ ಎಲ್ಲ ಫಂಕ್ಷನ್ಗಳೆಲ್ಲ ಮೀಟ್ ಮಾಡ್ತಿರ್ತೀವಲ್ಲ, ಸೊ ಎಲ್ಲರೂ ಒಳ್ಳೆ ನಾನು ನೋಡಿದ ತಕ್ಷಣ ಮಾತಾಡ್ಸೋರು ಎಲ್ಲರೂ. ಯಮುನಾ ಅಂದರೆ ಟೋಟಲ್ ತೆಲುಗು ಪೀಪಲ್ ಗೊತ್ತು, ಇವಾಗ ಕನ್ನಡ ಪೀಪಲ್ಗೂ ಇವಾಗ ಇಂಟ್ರ್ಯೂವಿಂದ ನಾನೇನು ಅನ್ನೋದು ಗೊತ್ತಾಗುತ್ತೆ. ಅಂಡ್ ಆಫ್ ಕೋರ್ಸ್ ಬಾಹುಬಲಿ ಪ್ರವಾಸ್ ಅವ್ರು ಕೂಡ ಅವ್ರು ಕೂಡ ನಾನು ಇದಕ್ಕೆ ದುಬೈಯಲ್ಲಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಹೋದಾಗ ನಾನು ಹೋಗ್ಬಿಟ್ಟು ಹಾಯ್ ಹೇಳೋಣ ಅಂದ್ಬಿಟ್ಟು ಜಸ್ಟ್ ಹತ್ರ ಹೋದೆ. ಅವರೆಲ್ಲ ಕೂತಿದ್ರು, ಅಂದರೆ ಕೃಷ್ಣರಾಜು ಸರ್ ಇದ್ದರು, ಅವರು ದೊಡ್ಡಪ್ಪ ಅಲ್ವಾ, ಅವ್ರು ಮಾತಾಡ್ಸೋದಕ್ಕೆ ಅಂತ ಹೋದಾಗ ಪ್ರಭಾಸ್ ಸರ್ ಎದ್ಬಿಟ್ಟು ನಮಸ್ಕಾರ ಮೇಡಮ್ ಅಂದರು. ಅಯ್ಯೋ ನನಗೆ ಗೊತ್ತಾ ಅಂದರೆ ಎಂದೂ ತಿಳಿದು ಮೇಡಮ್ ತಿಳಿಸು ಅಂತಂದರು. ಆಮೇಲೆ ರಾಣಾ ಸರ್ ಎದ್ದು ನಿಂತ್ಕೊಂಡ್ರು. ಆಮೇಲೆ ತಮ್ಮನಾಗ ಏನು ಅರ್ಥ ಆಗಲಿಲ್ಲ, ಏನೆಲ್ಲ ನಿಂತ್ಕೊಳ್ತಿದ್ದಾರೆ ಇವ್ರು ಬಂದ ತಕ್ಷಣ ಅಂದ್ಬಿಟ್ಟು ತಮ್ಮನ್ನ ಕೂಡ ಎದ್ದು ನಿಂತ್ಕೊಂಡ್ರು. ಸೊ ಆ ಥರ ತುಂಬ ಡೌನ್ ಟು ಅರ್ಥ, ಅವರು ತುಂಬ ರೆಸ್ಪೆಕ್ಟ್ ಕೊಡೋದು ದೊಡ್ಡ ಆರ್ಟಿಸ್ಟ್ಗಳಿಗೆ, ಆ ಥರ ಪ್ರೋಗ್ರಾಮಲ್ಲಿ ಎಲ್ಲ ನೋಡ್ಕೊಳ್ಳೋದು. ಇವಾಗ ನೀವು ತೆಲುಗು ಕಾಲಿಟ್ಟಂತ ಟೈಮಲ್ಲಿ ಎಲ್ಲ ಫುಲ್ ವುಮೆನ್ ಸೆಂಟ್ರಿಕ್ ಅಲ್ವಾ? ಈಗ ಮಾಮಗಾರು ಎಲ್ಲ ಆ ಥರ ಮೂವೀಸ್ ಮಾಡಿದ್ನ ಎಲ್ಲ ನಾನು ಮಾಡಿದ್ರೆ ಹಿಟ್ಟು ಅಂತ ಹೆಸರು ಹೆಂಗೆ ಹೋಗಿತ್ತಂದ್ರೆ, ನೀವು ಡೇಟ್ಸ್ ಕೊಟ್ಟರೆ ಸಾಕು, ನಾವು ಸಿನಿಮಾ ಮಾಡ್ಕೊಂಡು ಹಿಟ್ ಮಾಡ್ಕೊಳ್ತೀವಿ ಅಂತ. ತುಂಬ ನಾನು ಮಾಡಿದ ಮೂವೀಸ್ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ರಿಚಾಗಿ ಹ್ಯಾಪಿಯಾಗಿ ಹೆಲ್ತಿಯಾಗಿ ಎಲ್ಲ ಸಂಪಾದನೆ ಮಾಡ್ಕೊಂಡಿದ್ದಾರೆ ಎಲ್ಲ ಎವ್ರಿಥಿಂಗ್. ಆ ಟೈಮಲ್ಲೇ ನಿಮ್ಮ ಕಲೀಗ್ಸ್ ಇದ್ರಲ್ಲ, ಕಲೀಗ್ಸ್ ಅಂದರೆ ನಿಮ್ಮ ಸಹಪಾಠಿಗಳು ಏನಂತ ಕರೀತಾರೆ ಅವರು? ಈಗ ವಿಜಯ್ ಶಾಂತಿ ಅವ್ರು ಅನ್ಸತ್ತಲ್ಲ, ನೀವು ವಿಜಯ್ ಶಾಂತಿ ದೊಡ್ಡವ್ರು ನನಗಿಂತ, ಅವಾಗ ರಮ್ಯಾ ಕೃಷ್ಣ ದೊಡ್ಡವ್ರು ನನಗಿಂತ, ಅವರು ತುಂಬಾ ಮೂವೀಸ್ ಮಾಡ್ಬಿಟ್ಟಿದ್ರು ಅಷ್ಟೊತ್ತಿಗೆ. ನಿಮ್ಗೆ ಯಾರು ಅವಾಗ ತೆಲುಗುಲಿ ಅಂದ್ರೆ ಕಾಂಪಿಟೇಟರ್ಸ್ ತರ ಯಾರು ಹೀರೋಯಿನ್ಸ್ ಇದ್ರು? ಕಾಂಪಿಟೇಟರ್ ಇಲ್ಲ ನನಗೆ, ಯಾಕಂದ್ರೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ಮಾಡೋಷ್ಟು ಒಂದು ಡಿ ಗ್ಲಾಮರ್ ಕ್ಯಾರೆಕ್ಟರ್ ಮಾಡ್ತಿದ್ದೆ, ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರ್ತಿತ್ತಲ್ಲ. ಅವರೆಲ್ಲ ಬಂದು ಕಮರ್ಷಿಯಲ್ ಮೂವೀಸ್ ಮಾಡೋರು, ಅಂದರೆ ಓನ್ಲಿ ಡುಯೇಟು ಸಾಂಗು, ದೊಡ್ಡ ಹೀರೋ ಪಕ್ಕದ ಹೀರೋಯಿನ್ ಅಂದರೆ ಅಷ್ಟು ವರ್ಕ್ ಇರಲ್ಲ, ಆ ಥರ ಮಾಡೋರು. ನಂದು ಸಪ್ರೇಟ್, ನನಗೆ ಇದೇ ಅಂತಾರೆ ಹೀರೋ ಮೂವಿ ಬಂದರೆ ಪಕ್ಕದಲ್ಲಿ ಇನ್ನೊಂದು ಹೀರೋ ಮೂವಿ ಥರ ನಾನು ಬರ್ತಿತ್ತು. ಇವಾಗ ಹಿಂದಿಲ್ ಕಂಗನ ಮಾಡ್ತಾರಲ್ಲ ಆ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಕ್ಯಾರೆಕ್ಟ್ರು, ಡಿ ಗ್ಲಾಮರು, ಮೇಕಪ್ಪೇ ಹಾಕ್ತಿರ್ಲಿಲ್ಲ. ಮೇಕಪ್ ಇನ್ನೂ ಹೇಳ್ಬೇಕು ಅಂದ್ರೆ ಸ್ವಲ್ಪ ಮೂವೀಸ್ಗೆಲ್ಲ ನಾನು ಡಾರ್ಕ್ ಎಲ್ಲ ಹಾಕ್ತಿದ್ದೆ, ಡಾರ್ಕ್ ಸರ್ಕಲ್ ಹಾಕಿ ದೊಡ್ಡವರಾಗಿ ಕಾಣಿಸ್ಬೇಕು, ಚಿಕ್ಕ ಹುಡುಗಿ ನೀನು ಹಿಂಗಿದ್ರೆ ಹಿಂಗೆ ಅಂತ ಕಾಣಿಸ್ಬಾರ್ದು ಅಂತ ಲಿಪ್ಸ್ಗೆಲ್ಲ ಡಾರ್ಕ್ ಹಾಕೋರು, ಡಲ್ ಆಗಬೇಕು ಲಿಪ್ಸ್ ಎಲ್ಲ ಸ್ವಲ್ಪ ಒಂಥರ ಡಿ ಗ್ಲಾಮರ್ ಕ್ಯಾರೆಕ್ಟರ್ಸ್ ತುಂಬ ಮಾಡಿದ್ದೀನಿ. ಬಟ್ ಆವಾಗ ನಾನು ಸರ್ ಕೇಳಿದೆ ರಾಮೋಜಿ ಸರ್ನ, ಸರ್ ಇಲ್ಲ ನಾಲ್ಕು ಡಿ ಗ್ಲಾಮರ್ ಕ್ಯಾರೆಕ್ಟರ್ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿಸ್ಬಿಟ್ಟಿದ್ದೀರಾ, ನನಗೆ ಒಳ್ಳೆ ಹೀರೋಸ್ ಪಕ್ಕದಲ್ಲಿ ಡುಯೇಟು ಸಾಂಗ್ಗಳು ಬರ್ತಿಲ್ಲ ಅಂದರೆ ಅದು ಶಾಶ್ವತ ಅಲ್ಲಮ್ಮ, ನಿನಗೆ ಗೊತ್ತಾಗ್ತಿಲ್ಲ, ಅದೊಂದು ಕ್ರೇಜ್ ಅಷ್ಟೇ, ಬಟ್ ಯಾವತ್ತಿಗೂ ನಿಲ್ಲೋದು ಈ ಮೂವೀಸ್ಗಳ ಜ್ಞಾಪಕ ಇಟ್ಕೊ ಅಂತ ಹೇಳಿದ್ರು. ನಿಜವಾಗ್ಲೂ ಇವತ್ತಿಗೂ ಮರೀತಿಲ್ಲ, ಆಲ್ಮೋಸ್ಟ್ 30 years ಮೇಲಾಗೋಯ್ತು ಅನ್ಸುತ್ತೆ. ಇವತ್ತಿಗೂ ಮೌನ ಹೋರಾಟಂ ಅಂದ ತಕ್ಷಣ, ಮಾಮಗಾರ ಅಂದ ತಕ್ಷಣ ಯಮುನಾ, ಪೊಟ್ಟಿಚೀರ ಅಂದ ತಕ್ಷಣ ಯಮುನಾ, ಅದೇ ಹೆಸರು ಬಂದಿದೆ. ಅಲ್ಲ ಈಗ ಒಂದ್ ಕಡೆ ಈ ಸಕ್ಸಸ್ಸು ಫೇಮ್ ಎಲ್ಲ ಇತ್ತಲ್ಲ, ಹೆಂಗ್ ಹ್ಯಾಂಡಲ್ ಮಾಡ್ತಿದ್ರಿ ಇವಾಗ? ತಲೆಗೆ ತಗೊಂಡು ಸಕ್ಸಸ್ ತಗೊಂಡಿಲ್ವ ನಂಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ವೆರಿ ಇನ್ನೋಸೆಂಟ್ ನಾನು. ಹೆಂಗಂದರೆ ಗೊತ್ತಿಲ್ಲ ನನಗೆ ಸಕ್ಸಸ್ ಅಂದರೆ. ನನಗೆ ಗೊತ್ತಿರೋದು ಏನು ಗೊತ್ತಾ, ಒಂದು ಕ್ಯಾರೆಕ್ಟರ್ ಕೊಟ್ಟರೆ ಅದರಲ್ಲಿ ಹೆಂಗೆ ಇನ್ವಾಲ್ವ್ ಆಗಬೇಕು, ಅದನ್ನ ಹೆಂಗೆ ಪರ್ಫಾರ್ಮ್ ಮಾಡಬೇಕು, ಅದರಿಂದ ನನಗೆ ಹಿಂಗೆ ಹೆಸರು ತೊಗೋಬೇಕು, ಅದು ಹೆಂಗೆ ನ್ಯಾಚುರಲ್ ಆಗಿರಬೇಕು, ಹೆಂಗೆ ಆಡಿಯನ್ಸ್ಗೆ ರೀಚ್ ಆಗಬೇಕು, ಇದೊಂದು ಪಾಯಿಂಟ್ ಬಿಟ್ಟರೆ ಸಕ್ಸಸ್ ಅಂದರೆ ಏನು, ಹೆಂಗೆ ನಾವು ಪಬ್ಲಿಸಿಟಿ ಮಾಡ್ಕೋಬೇಕು, ಅದನ್ನು ಹೆಂಗೆ ರೀಚ್ ತೊಗೊಂಡು ಹೋಗಬೇಕು, ಹೈ ಲೆವೆಲ್ಗೆ. ಇವಾಗ ಒಂದು ಮೂವಿ ಹಿಟ್ ಆಗಿದ ತಕ್ಷಣ ಈಗ 10 ಮೂವೀಸ್ ಮಾಡ್ತಾರಲ್ಲ, ನನಗೆ ಅದು ನಾಲೆಡ್ಜ್ ಗೊತ್ತಾಗ್ತಿರ್ಲಿಲ್ಲ, ಈ ಥರ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ, ಅದೊಂದು ಖುಷಿ ಆಗ್ತಿತ್ತು ಅಷ್ಟೇ ನನಗೆ ಗೊತ್ತಿದ್ದು. ಅದೆಲ್ಲರೂ ಹೇಳ್ತಾರೆ ಆ ಮಾತು, ಅದಕ್ಕೆ ನೀನು ಪ್ರಿಫರೆನ್ಸ್ ಕೊಟ್ಟಿರೋದ್ರಿಂದ ನಿನಗೆ ಮಾರ್ಕೆಟ್ ಬೆಳೆಸ್ಕೊಳ್ಳೋಕೆ ಗೊತ್ತಾಗಿಲ್ಲ. ಮಾರ್ಕೆಟ್ ಬೆಳೆಸ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರೆ ಒಳ್ಳೆ PR ಇಟ್ಕೊಳ್ತಾರೆ. ಇವಾಗ ಇರೋರೆಲ್ಲ ಅದೊಂದು ಟೀಮ್ ಇರುತ್ತೆ, ಇಮಿಡಿಯೇಟ್ ಆಗಿ ಅದನ್ನ ಸೋಷಿಯಲ್ ಮೀಡಿಯಾ ಟೀಮ್ ಇರುತ್ತೆ. ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಬಟ್ ಆದ್ರೂ ಒಳ್ಳೊಳ್ಳೆ ಮೂವೀಸ್ ಬಿಟ್ಬಿಟ್ಟೆ ನಾನು. ಆ ಟೈಮಲ್ಲಿ ಗೊತ್ತಾಗ್ದಿರ ತುಂಬಾ ಮೂವೀಸ್ ಬಿಟ್ಬಿಟ್ಟಿದ್ದೀನಿ. ಅವಾಗ ಕೂಡ ಅಲ್ಲಿ ತೆಲುಗಲ್ಲಿ ಕೂಡ ತುಂಬಾ ಮೂವಿ ಬಿಟ್ಟಿದ್ದೀನಿ, ಒಳ್ಳೊಳ್ಳೆ ಇದೆಲ್ಲ. ಅದೆಲ್ಲ ಸ್ವಲ್ಪ ಅನ್ಸುತ್ತೆ, ಬಟ್ ನಾನು ಇವಾಗ ಏನು ಅದೆಲ್ಲ ರಿಗ್ರೆಟ್ ಮಾಡಲ್ಲ, ಇರೋದ್ರಲ್ಲೇ ಹ್ಯಾಪಿ.
ಐ ಆಮ್ ಹ್ಯಾಪಿ. ನೀವು ಆಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. ನೀವಾಗ ತೆಲುಗುಲಿ ಕಮರ್ಷಿಯಲ್ ಮೂವೀಸ್ ಮಾಡ್ಬೇಕಾದ್ರೆ ನಿಮ್ದೇನು ರೆಸ್ಟ್ರಿಕ್ಷನ್ಸ್ ಇತ್ತಾ? ಅಂದ್ರೆ ನಾನು ಬಟ್ಟೆ ಇಷ್ಟ ಅಂದ್ರೆ ಈ ತರ ಬಟ್ಟೆ ಹಾಕಲ್ಲ ಆ ಥರ ನನಗೆ ಅದ್ರ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ನನಗೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಈ ಥರ ಸೆಂಟಿಮೆಂಟು, ಅಳೋದು, ಒಂದು ಒಂದು ಸ್ಟಬನ್ ಲೇಡಿ, ಸ್ಟ್ರಾಂಗ್ ಲೇಡಿ, ಎರಮಂದರ ಏನು ವಿಲನ್ ಸಾಯಿಸೋದು ಇದೆಯಲ್ಲ ಆ ಕತ್ತಿ ಇಟ್ಕೊಂಡು, ಎಲ್ಲ ಫುಲ್ಲು ಹೆವಿ ವರ್ಕ್ ಆ ಥರನೇ ಕ್ಯಾರೆಕ್ಟರ್ಸೇ ಬರ್ತಾ ಇದ್ದಿದ್ದು. ಅದೇ ಇಮೇಜಲ್ಲೇ ನನಗೆ ಸೀರಿಯಲ್ಸು ಹಂಗೆ ಆಯಿತು. ಸೀರಿಯಲ್ಸ್ ಕೂಡ ನಮ್ಮಮ್ಮ ಮದುವೆ ಮಾಡಬೇಕು ಅಂತ ಬೆಂಗ್ಳೂರು ಕರ್ಕೊಂಬಂದ್ಬಿಟ್ರು. ನಾವು ಆ್ಯಕ್ಚುಲಿ ಚೆನ್ನೈಯಲ್ಲಿ ಇದ್ದಿದ್ದಲ್ವಾ, ಕರ್ಕೊಂಬಂದ್ಬಿಟ್ರು ಬೆಂಗ್ಳೂರಲ್ಲಿ ಸೆಟ್ಲ್ ಮಾಡಬೇಕು. ನಮ್ಮಮ್ಮಂಗೆ ಬ್ಯಾಂಗ್ಳೂರು ಹುಚ್ಚು. ಆವತ್ತಿನ ದಿವಸ ಹೈದ್ರಾಬಾದಲ್ಲಿ ಎಷ್ಟು ಜನ ಇಲ್ಲಿ ಸೈಟ್ ತೊಗೋ ಅಂತ ಹೇಳಿದ್ರು ಕೂಡ ನಾವು ಯಾವತ್ತಿಗೂ ಬೆಂಗಳೂರೇ ಸೆಟ್ಲ್ ಆಗೋದು ಅಂತ ನಮ್ಮ ಅಮ್ಮಂಗೆ ಬೆಂಗಳೂರು ಈ ಥರ ಬಿಟ್ಟು ಹೋಗೋಕ್ಕಾಗತ್ತಾ ಅಂತ. ನನಗೂ ಅಷ್ಟೇ, ನನಗೆ ತುಂಬ ಇಷ್ಟ, ಫಾಂಡ್ ಆಫ್ ಬ್ಯಾಂಗ್ಳೂರು. ಅದಕ್ಕೆ ನಾವು ಏನು ಮಾಡಿದ್ರು ಎಲ್ಲ ಅಂತಾರೆ ಹೈದ್ರಾಬಾದಲ್ಲಿ, ನೀವೆಲ್ಲ ಸಂಪಾದನೆ ಇಲ್ಲಿ ಮಾಡ್ತೀರಾ, ತೊಗೊಂಡೋಗಿ ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡ್ತೀರಾ ಅಂತ ಇರ್ತಾರೆ. ಬಟ್ ಐ ಲವ್ ಬ್ಯಾಂಗ್ಳೂರ್. ನಮ್ಮ ಮನೆ ಪ್ಲೇಸ್ ಇಲ್ಲಿ ಮಸಾಲೆ ದೋಸೆ, ಫಿಲ್ಟರ್ ಕಾಫಿ, ನಿಮ್ಗೆಲ್ಲದೂ ಸಿಗುತ್ತಾ? ಎಲ್ಲೂ ಸಿಗಲ್ಲ. ಮೈ ಫೇವ್ರೇಟ್. ಶಾಪಿಂಗ್ ಮಾಡ್ತಾರೆ ಇಲ್ಲೂ. ನಾನು ಇಲ್ಲೇ ಫ್ರೀಯಾಗಿ ತಿರುಗ್ತಾ ಇರೋದು. ಇವಾಗ ನಿಮ್ಮ ಇಂಟರ್ವ್ಯೂವಿಂದ ನಾನು ತಿರುಗಕ್ಕಾಗುತ್ತೆ ಇಲ್ವಾ ಗೊತ್ತಿಲ್ಲ. ನಾನು ಆಟೋಲ್ಲಿ ಹೋಗ್ತೀನಿ, ಟೂ ವೀಲರ್ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಬೆಂಗಳೂರಲ್ಲಿ ನಾನು ತಿರುಗಿದಷ್ಟು ಎಲ್ಲ ಯಾರಾದ್ರೂ ಕೇಳ್ತಾರೆ, ನಿಮ್ಮನ್ನ ಅಲ್ಲಿ ಚಿಕ್ಕಪೇಟೆಲ್ಲಿ ನೋಡಿದೆ, ನಿಮ್ಮನ್ನ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನೋಡಿದೆ ಅಂತ ಹೇಳ್ತಿರ್ತಾರೆ. ನಾನು ಹೈದ್ರಾಬಾದ್ ತಿರ್ಗಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಹೈದ್ರಾಬಾದಲ್ಲಿ ಎಲ್ಲಾದರೂ ಫೋಟೋಸ್ ಅಂತ ಬಂದ್ಬಿಡ್ತಾರೆ. ನನಗೆ ಒಂದು ಕಡೆ ಆಗಲ್ಲ. ನಾನು ಇವಾಗ ಹೆಸರುಗಳು ಹೇಳ್ಬಿಟ್ಟು ಎಲ್ಲ ಬಂದ್ಬಿಡ್ತಾರೆ, ಅದಕ್ಕೆ ಹೇಳಲ್ಲ. ಬೆಂಗಳೂರಲ್ಲಿ ಎಲ್ಲ ಕಡೆ ತಿರುಗ್ತೀನಿ. ಮಸಾಲೆ ದೋಸೆಗಳು, ಫಿಲ್ಟರ್ ಕಾಫಿ ಸಿಕ್ಕರೆ ಸಾಕು, ಏನು ಹಾಕೋದಿಲ್ಲ. ನನಗೆ ಗುರ್ತು ಹಿಡಿಯೋದಿಲ್ಲ ಯಾರು. ಯಾಕಂದರೆ ಮೇಕಪ್ ಹಾಕಿದ್ರೆ ಬೇರೆ ಥರ ಇರ್ತೀನಿ ಅನ್ನೋ ಗೊತ್ತಿಲ್ಲ. ಬಟ್ ಗುರ್ತು ಹಿಡಿದ್ರು ಕೂಡ ಅಷ್ಟೊಂದು ಇದು ಮಾಡಲ್ಲ. ಆಮೇಲೆ ಹೈದ್ರಾಬಾದಲ್ಲಿ ಹಂಗಾಗಲ್ಲ ನನಗೆ. ಆಂಧ್ರ ಕಡೆ ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಆ ಪುಟಿಂಟಿ ಪಡಿಸಿರೋ ಆ ಸಿನಿಮಾಗೆಲ್ಲ ಮಾಡೋವಾಗ ತಣುಕು ಅಂತ ಒಂದು ಪ್ಲೇಸ್ ಇತ್ತು ರಾಜಮಂಡ್ರಿ ಹತ್ರ. ಆ ಕಡೆ ನಾನು ಶೂಟಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಕಂಪ್ಲೇಂಟ್ ಮಾಡೋರು ಪೊಲೀಸರು ಬಂದ್ಬಿಟ್ಟು, ನೀವು ಫಸ್ಟ್ ಶೂಟಿಂಗ್ ಖಾಲಿ ಮಾಡಿ, ನಮ್ಮ ಕೈಲಿ ಆಗ್ತಿಲ್ಲ ರೋಡ್ ಟ್ರಾಫಿಕ್ ಅಂತ. ನಾನೊಂದು ಹೋಟ್ಲಲ್ಲಿ ಸ್ಟೇ ಮಾಡಿದ್ದೀನಿ. ಮುಂದೆ ಬೆಳಗ್ಗೆ ಬಂದ ತಕ್ಷಣ ಇಂದಿರಾ ಮೂವಿ, ಚಿರಂಜೀವಿ ಮೂವಿ ಇರುತ್ತಲ್ಲ, ಇಲ್ಲಿ ಯಾವುದಾದ್ರೂ ಮೂವಿ ಹೇಳಿದ್ರೆ ನೋಡ್ಕೊಳ್ಳಿ, KGF ಅನ್ಕೊಳ್ಳಿ ಅಂದರೆ ಅಷ್ಟಲ್ಲ. ಹಿಂಗೆ ಕಟನ್ ತೆಗೆದ್ರೆ ಫುಲ್ ಕಿರ್ಸಿದ್ದಾರೆ ಜನ. ರೋಡ್ ಟ್ರಾಫಿಕ್ ಆಗ್ಬಿಟ್ಟು ಪೊಲೀಸವರೆಲ್ಲ ಪೊಲೀಸ್ ಕಂಟ್ರೋಲ್ ಮಾಡೋಕೆ ಆಗ್ದಿರಾ ಹೋಟ್ಲಲ್ಲಿ ದಯವಿಟ್ಟು ಅವ್ರನ್ನ ಕಳಿಸ್ಬಿಡಿ ಯಮುನಾ ಅವ್ರನ್ನ ಇಲ್ಲಿಂದ ಅಂತಂದರು. ಅಷ್ಟು ಕ್ರೇಜ್ ನನಗೆ ಬಂದಿದ್ದು ಮೂವೀಸಲ್ಲಿ ಆ ಟೈಮಲ್ಲಿ. ಅಷ್ಟು ಕ್ರೇಜು, ಶೂಟಿಂಗ್ ಮಾಡೋಕೆ ಆಗ್ತಿಲ್ಲ ಔಟ್ಡೋರ್ಗಳಲ್ಲಿ. ಆಮೇಲೆ ತಿರುಪತಿಗೆ ಹೋದರೆ ನಮ್ಮ ಯಜಮಾನ್ ಮದುವೆ ಆದ್ಮೇಲೆ ಹೋಸಲ ನಿನ್ನ ಜೊತೆ ನಾನು ಬರಲ್ಲ ಅಂತ ಅಂದ್ಬಿಟ್ರು. ಒಂದೇ ಮಾತು, ನಿನ್ನ ಜೊತೆ ನಾನು ಎಲ್ಲಿಗೂ ಬರಲ್ಲ. ಏನು ಫ್ರೀಡಮೇ ಇಲ್ಲ, ಏನು ಸುತ್ಕೊಂಡ್ಬಿಡ್ತಾರೆ. ದೇವಸ್ಥಾನ ನಮಸ್ಕಾರ ಮಾಡೋಕೆ ಬಿಡಲ್ಲ, ದೇವ್ರ ಹತ್ರ ಫ್ರೀ ಎಲ್ಲ ಹತ್ರ ಕಳಿಸ್ಬಿಡ್ತಾರೆ, ಎಲ್ಲೂ ಬಿಡಲ್ಲ. ಅದಕ್ಕೆ ನಾನು ಎಲ್ಲೂ ಶಾಪಿಂಗ್ ಮಾಡಲ್ಲ. ನನಗೆ ಬೆಸ್ಟ್ ಪ್ಲೇಸ್ ಬ್ಯಾಂಗ್ಳೂರು. ಬೆಸ್ಟ್ ಪ್ಲೇಸ್. ಎಲ್ಲ ಶಾಪಿಂಗ್ ಆಗಲಿ, ಎಲ್ಲಿ ಮಾಲ್ ಅಲ್ಲಿ ಎಲ್ಲಿ ತಿರುಗಬೇಕು ಅಂದರೆ ಇಲ್ಲಿ ಬಂದ್ಬಿಡ್ತೀರಿ. ಶೂಟಿಂಗ್ ಇದ್ರೆ ಮಾತ್ರ ಅಲ್ಲಿ ಹೈದ್ರಾಬಾದಲ್ಲಿ ಅಷ್ಟೇ, ಅಲ್ಲಿ ಇಲ್ಲಿ ಜಾಸ್ತಿ ಹೋಗೋಕ್ಕಾಗಲ್ಲ. ಈಗ ಮದುವೆ ಆದಮೇಲೆ ಏನಾದರೂ ಪ್ಲಾನ್ಸ್ ಇತ್ತಾ? ಇಲ್ಲ ನಾನು ಸಿನಿಮಾ ಮಾಡಲ್ಲ ಅಥವಾ ನನ್ನ ಲೈಫ್ ಹಿಂಗೆ ಇರಬೇಕು ಆ ಥರ ಡಿಸೈಡ್ ಮಾಡಿದ್ರೆ? ಆ್ಯಕ್ಚುಲಿ ನಾನು ಮದುವೆ ಆದ್ಮೇಲೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ವರ್ಕ್ ಮಾಡೋಕ್ಕೆ ಅಷ್ಟೊಂದು. ರಿಲ್ಯಾಕ್ಸ್ ಆಗಿ ಹ್ಯಾಪಿಯಾಗಿರಬೇಕು. ಅದೇ ಅಂತಾರಲ್ಲ, ಮೂರೊತ್ತು ನನ್ನ ಕ್ಯಾರೆಕ್ಟರ್ ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಚೇಂಜ್ ಆಯಿತು. ಮೂರೊತ್ತು ಚೆನ್ನಾಗಿ ತಿನ್ನು, ಎಂಜಾಯ್ ಮಾಡು, ಹ್ಯಾಪಿಯಾಗಿ ನಗ್ನಾಗ್ತಾ ಇರು, ಫ್ರೆಂಡ್ಸ್ ಜೊತೆ ತಿರುಗು, ಇಷ್ಟೇ. ನನಗೆ ತುಂಬ ದೊಡ್ಡ ಆಸೆಗಳಿರಲ್ಲ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ನಮ್ಮಮ್ಮ ಎಲ್ಲ ಅಂದರು, ಚಿಕ್ಕ ಆಸೆಗಳು. ಇವತ್ತು ನನಗೆ ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಸಿಕ್ಬಿಡ್ತು ಅಂದರೆ ಅವತ್ತು ಅಷ್ಟೊಂದು ಖುಷಿ ಆ ಚಿಕ್ಕ ವಿಷಯದಲ್ಲಿ. ಮನೇಲಿ ಅಂತಲ್ಲ, ಮದುವೆಗೆ ಹೋಗಿದ್ದೆ ಅನ್ಕೋ, ಅಲ್ಲಿ ಹೋಗಿ ಇಷ್ಟು ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಅಂತ ಒಂಥರ ತಿನ್ನೋದು. ಆಮೇಲೆ ಏನೋ ಆ ಥರ ಚಿಕ್ಕ ಆಸೆಗಳೇ ಇರುತ್ತಲ್ಲ, ಆ ಥರನೇ ತುಂಬ. ಎಲ್ಲೋ ಒಂದು ಕಡೆ ಶಾಪಿಂಗ್ ಹೋಗಬೇಕು, ಇವತ್ತು 2 ಸಿನಿಮಾ ನೋಡ್ಬಿಡ್ಬೇಕು, 2 ಮೂವೀಸ್ ನೋಡ್ಬಿಡ್ಬೇಕು, ಇಷ್ಟೇ ನನ್ನ ಲೈಫ್ ಸ್ಟೈಲ್ ಆಸೆ ಇದ್ದಿದ್ದು ನನ್ನ ಮನಸ್ಸಲ್ಲಿ. ಯಾವುದು ಅಷ್ಟೊಂದು ಈ ಕ್ರೇಜು, ಈ ಥರ ಹೈ ಲೆವೆಲ್ ಹೋಗಬೇಕು, ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಅದು ಯಾವತ್ತೂ ನನ್ನ ಮೈಂಡ್ ಬರಲೇ ಇಲ್ಲ. ಸೊ ನನ್ನ ಮೈಂಡ್ ಸೆಟ್ಟೇ ಅಷ್ಟೇ, ನನ್ನ ಮೈಂಡ್ ಸೆಟ್ಟೇ ಚಿಕ್ಕ ಆಸೆಗಳು. ಅದು ಹೇಳ್ತಾ ಇರ್ತಾರೆ. ಆಂಧ್ರ ಫ್ಯಾನ್ಸ್ಗಂತೂ ನೀವುಗಳು ತುಂಬ ನಾನು ನಿಜವಾಗ್ಲೂ ಋಣಿ ಆಗಿದ್ದೇನೆ ರೀ. ಮೊನ್ನೆ ಎಲ್ಲೋ ಒಂದು ಶಾಪಿಂಗ್ ಹೋಗಿದ್ದೀನಿ ಬ್ಯಾಂಗ್ಳೂರಲ್ಲಿ. ಆ್ಯಕ್ಚುಲಿ ಜ್ಯುವೆಲ್ರಿ ಶಾಪ್ ನನ್ನ ಮಗಳು ತೆಗಿಯೋಕ್ಕೆ ಹೋಗಿದ್ರೆ ಒಂದು ಲೇಡಿ ಬಂದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಜ್ಯುವೆಲ್ರಿ ಶಾಪರೆಲ್ಲ ಏನಾಯ್ತು ನೋಡ್ತಿದ್ದಾರೆ. ಅಮ್ಮ మీ ಸಿನಿಮಾಲ್ చూసానమ్మా, ನಿಮ್ಮ ಜೋಡು ಅದೃಷ್ಟು ಬಂದ್ಬಿಟ್ಟು ಇಟ್ಕೊಂಡು ಹಗ್ ಮಾಡಿಬಿಟ್ಟು ಅಳ್ತಿದ್ದ, ಒಂಥರ ಎಮೋಷನ್ ಆಗ್ತಿದ್ದಾರೆ. ನನ್ನ ಮಕ್ಕಳು ಕೂಡ ಇಷ್ಟು ಫ್ಯಾನ್ಸ್ ಇದ್ದಾರೆ ನಿಮಗೆ ತೆಲುಗಲ್ಲಿ ಅಂದರೆ ನಾನು ಮಾಡಿರೋ ಮೂವೀಸ್ ಆ ಥರ. ಸೊ ಅವ್ರ ಮನೆ ಹುಡುಗಿ ಥರ ನೋಡ್ತಾರೆ ನಾನು ಇವತ್ತಿಗೂ. ಅದೇ ಥರನೇ ಅವ್ರ ಮನೆ ಲೇಡಿ ಇವರು ಅಂತ ನೋಡ್ತಾರೆ. ನೀವು ಫಸ್ಟ್ ಮಾತಂದ್ರಲ್ಲ ನಮ್ಮ ಮನೆಯವರು ಅಂತ, ಆ ಥರ ನಮ್ಮ ಮನೆ ಲೇಡಿ ಇವರು ಅಂತಲೇ ನೋಡ್ತಾರೆ. ಆ ಥರ ಹಿಡ್ಕೊಂಡ್ಬಿಡ್ತಾರೆ, ಅಷ್ಟು ಅಟ್ಯಾಚ್ ಆಗ್ತಾರೆ. ಪ್ಲಸ್ ನಾನು ಕೊಟ್ಟ ಇಂಟರ್ವ್ಯೂಸ್ ಇದ್ದೀರ ಈ ಮಧ್ಯ, ಅದಕ್ಕೆ ತುಂಬ ಜನ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ನಾನು ಮೋಟಿವೇಶನು ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾ ಇರ್ತೀನಿ. ಅದಕ್ಕೆ ನಾನು ರೀಲ್ಸ್ ಡ್ಯಾನ್ಸ್ ಮಾಡೋದು ಬಿಟ್ಬಿಟ್ಟೆ. ಅದೆಲ್ಲ ನಂಗೆ ಹೋಯ್ತು, ಅದ್ರ ಮೇಲೆ ಇಂಟ್ರೆಸ್ಟ್. ವಿಪೋಷಣೆ ಮಾಡಿದ್ಮೇಲೆ ಯೂಟ್ಯೂಬ್ ಮಾಡ್ತಿದ್ದೆ, ಎಲ್ಲ ಬಿಟ್ಬಿಟ್ಟು ಬರೀ ರೀಲ್ಸ್, ಮೋಟಿವೇಶನ್,
ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ನಿಮ್ಗೊಂದು ಚೆನ್ನಾಗಿರ್ಬೇಕು. ಸರ್ಪ್ರೈಸ್ ಇದೆ, ಅದು ಆಮೇಲೆ ಹೇಳ್ತೀನಿ. ಹೌದಾ? ಓಕೆ. ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಸರ್ಪ್ರೈಸ್ ಅಪ್ಪ? ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಸೊ ಅದಕ್ಕೆ ಮುಂಚೆ ಈಗ ನಂಗೆ ಇನ್ನೊಂದೇನು ಖುಷಿ ಅಂದ್ರೆ, ಈಗ 90s ಅಲ್ಲಿ ಆಮನಿಯವರಾಗ್ಲಿ, ಸೌಂದರ್ಯ ಅವ್ರು, ನೀವೆಲ್ಲ ಕನ್ನಡದವ್ರಲ್ಲ, ಹೌದು. ಸೌಂದರ್ಯ ಅವ್ರ ಜೊತೆ ವರ್ಕ್ ಮಾಡಬೇಕು ನೀವೆಲ್ಲ ಮಾಡಿದ್ದೀವಿ. ಬಟ್ ನನ್ನ ಜೊತೆ ಸ್ವಲ್ಪ ಮಾಮನ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದೆ ನಾನು. ಸೌಂದರ್ಯ ಜೊತೆ ಅಷ್ಟೊಂದು ಇರಲಿಲ್ಲ, ನಾರ್ಮಲ್ಲೇ. ಆಮನಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲರೂ. ನೀವೆಲ್ಲ ಹೆಂಗ್ ಮತ್ತೆ ದೇವರಾಜ್ ಸರ್ ತುಂಬ ಕಾಮಿಡಿ ಮಾಡೋರು. ಯರಮಂತರ ಮಾಡೋವಾಗೆಲ್ಲ ನಾನು ತುಂಬ ಚಿಕ್ಕ ಹುಡುಗಿ ಅಲ್ವಾ, ಅಂದರೆ ಶೂಟಿಂಗಲ್ಲೇ ಹೆಂಗಿರ್ತಿದ್ದೆ ನಾನು, ಶೂಟಿಂಗ್ ಆರ್ಟಿಸ್ಟ್ ಹೀರೋಯಿನ್ ಅಂತಿರ್ಲಿಲ್ಲ. ಹೀರೋಯಿನ್ ಅಲ್ಲ, ಎಲ್ಲೆಲ್ಲ ಬಚ್ಚಿಟ್ಕೊಳ್ಳೋದು, ಇದು ಮಾಡೋದು, ಟೈಮ್ ಪಾಸ್ ಮಾಡೋದು, ಆ ಥರ ಅಷ್ಟು ಜೋವಿಲಾಗಿರ್ಬೇಕಾಗ ಶೂಟಿಂಗಲ್ಲಿ. ಆ ಥರ ಇದ್ದಿದ್ದು ನನ್ನ ಮೆಂಟಾಲಿಟಿ. ಅವರೆಲ್ಲ ಅಳಿಸೋರು, ನೀನು ಹೀರೋಯಿನ್ ಥರ ಬಿಹೇವ್ ಮಾಡಬೇಕು, ಸ್ವಲ್ಪ ಆದರೂ ಆ್ಯಟಿಟ್ಯೂಡ್ ತೋರಿಸ್ಬೇಕು, ಏನು ಬರಲ್ಲ ಅಂತ, ಆ ಥರ ಇದ್ದಿದ್ದು. ಅದು ಮ್ಯಾಮ್, ಇವಾಗ ಇಷ್ಟು ನಿಮ್ಮ 30 ವರ್ಷದ ಲಾಂಗ್ ಕೆರಿಯರ್ ಅಲ್ವಾ, ಈ ಕೆರಿಯರ್ ಇವಾಗ ನಿಮ್ಮ ಹೆಂಗ ವರ್ಷನ್ಗೆ, ಈಗ ನೀವು 14-15 ವರ್ಷಕ್ಕೆ ಕಾಲಿಟ್ರಿ ಇಂಡಸ್ಟ್ರಿಗೆ, ಆ ಒಂದು ಚಿಕ್ಕ 16 ವರ್ಷಕ್ಕೆ ಕಾಲಿಟ್ಟಾಗ ಆ ಚಿಕ್ಕ ಹುಡುಗಿಗೆ ಪ್ರಾಬ್ಲಿ 16 ವರ್ಷದ ಹುಡುಗಿಗೆ ನೀವೇನಾದ್ರೂ ಹೇಳ್ಕೊಡೋದೆ, ನೀವೇನಾದ್ರೂ ನಿಮ್ಮ ಯಂಗರ್ ಸೆಲ್ಫ್ ಏನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಗೆ ತುಂಬ ಇನ್ನೋಸೆಂಟ್ ಆಗಿದ್ವಿ ಅವಾಗ, ನಮಗೇನು ಗೊತ್ತಿರಲಿಲ್ಲ, ಇಷ್ಟು ಟ್ಯಾಲೆಂಟೆಡ್ ಇಲ್ಲ ನಾವೆಲ್ಲ. ಯಾರು ನೋಡಿದ್ರು, ಈವನ್ ಆಮನಿ ನೋಡಿದ್ರು ಕೂಡ ಅಷ್ಟೇ, ಎಲ್ಲ ಇನ್ನೋಸೆಂಟಾಗಿ ಇದ್ದಿದ್ದೆಲ್ಲ ನಾವೆಲ್ಲ. ಬರೋದು, ವರ್ಕ್ ಮಾಡೋದು, ಹೋಗೋದು, ಅಷ್ಟು ಬರೆದ್ರೆ ಫೈನಾನ್ಷಿಯಲಾಗಿ ಸ್ಟ್ರಾಂಗ್ ಆಗಿರಬೇಕು, ಹೆಂಗೆ ನಾವು ಒಂದು ಇದು ಬೆಳೆಸ್ಕೋಬೇಕು, ಗ್ರಾಫ್ ಬೆಳೆಸ್ಕೋಬೇಕು, ಅದೆಲ್ಲ ಏನು ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗ್ತಿರಲಿಲ್ಲ. ಸೊ ಇವಾಗಿರೋ ಸ್ವಲ್ಪ ಟ್ಯಾಲೆಂಟೆಡ್ ಆಗಿ. ನೀವು ಹೇಳೋದು ಆರ್ಟಿಸ್ಟ್ ಬಗ್ಗೆ ಹೇಳ್ತಿದ್ದೀರಾ, ಆಕ್ಟ್ರೆಸ್ ಇಲ್ಲಾಂದ್ರೆ ಹೊರಗಡೆ ಲೈಫ್ ಅಲ್ಲ? ಅಲ್ಲ, ಈಗ ನೀವು 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲ, ಹೌದು, ಇಂಡಸ್ಟ್ರಿಗೆ ಬಂದಂತ ಹೊಸರಲ್ಲಿ 16 ವರ್ಷದ ಪ್ರೇಮಾಗೆ ಏನೂ ಗೊತ್ತಿರಲಿಲ್ಲ, ಏನು ಗೊತ್ತಿಲ್ಲ. ಈಗ ನೀವು ಆ ಹುಡುಗಿಗೆ ಬುದ್ಧಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಆ ಹುಡುಗಿಗೆ ಬುದ್ಧಿ ಹೇಳೋದಾದ್ರೆನಾ, ಫಸ್ಟ್ ಅವಾಗ ಏನು ಮಾಡ್ಬೇಕಾಗಿತ್ತಂದ್ರೆ, ಒಂದು ಏನಂತಾರೆ, ಒಂದು ಮೂವಿ ಹಿಟ್ ಆಗ್ತಿದ್ದಂಗೆ 4 ಮೂವಿ ಬಂದು ಅದ್ರ ಯಾವುದೊಂದು ಚೂಸ್ ಮಾಡ್ಕೊಂಡು ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿಕೊಂಡು ಡೇಟ್ಸ್ ಅಡ್ಜಸ್ಟ್ ಮಾಡಿ ಶೂಟಿಂಗ್ ಮಾಡೋದಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು. ಅದು ಮಾಡಿರಲಿಲ್ಲ. ಒಳ್ಳೊಳ್ಳೆ ದೊಡ್ಡ ಸ್ಟಾರ್ಸು, ದೊಡ್ಡ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಮುಂದೆ ಹೋಗ್ಬೇಕಾಗಿತ್ತು. ಅದನ್ನು ನಾನು ಮೂವ್ ಮಾಡಲಿಲ್ಲ, ಅದೆಲ್ಲ ಇತ್ತು. ಕನ್ನಡ ಇಂಡಸ್ಟ್ರಿ ಅಲ್ಲದೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂತು ಮೂವೀಸು, ತಮಿಳ್ ಬಂತು, ಎಲ್ಲ ಇಂಡಸ್ಟ್ರಿ ಕವರ್ ಮಾಡಬೇಕಾಗಿತ್ತು. ಯಾಕಂದರೆ ಅದೇನಾಗುತ್ತೆ ಅಂದರೆ, ಎಲ್ಲ ಇಂಡಸ್ಟ್ರಿ ನಾವು ಇದಾಗಿರ್ತೀವಿ. ಕನ್ನಡ ಈ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ, ತಮಿಳ್ ಬಂತು, ತಮಿಳ್ ಮಾಡಿಲ್ಲ. ಮಲಯಾಳಮಲ್ಲಿ ಮೋಹನ್ ಲಾಲ್ ಸರ್ ಇದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, 10 days ಎಕ್ಸ್ಟ್ರಾ ಕೊಟ್ಟರೆ ನಮಗೆ ಮೂವಿ ಮಾಡ್ತೀವಿ ಅಂತ. ಅವರೆಲ್ಲ ಒಂದೇ ಶೆಡ್ಯೂಲ್ ಮಾಡ್ತಾರೆ ಮಲಯಾಳಂ ಮೂವೀಸ್ ಎಲ್ಲ. ಆ ಥರ ಕೇಳಿದ್ರು, ಅದು ಮಾಡೋ ಹಾಗಿಲ್ಲ. ಭಾಗ್ಯರಾಜ್ ಸರ್ ಕೇಳಿದ್ರು, ಭಾರತರಾಜ ಮೂವಿ ಸರ್ ಬಿಟ್ಟು ಅವ್ರ ಮೂವಿ ಬಿಟ್ಟೆ. ಟೋಟಲಾಗಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಡೆನೂ ನಾವು ವರ್ಕ್ ಮಾಡಿ, ಇವಾಗ ಎಲ್ಲ ಹೀರೋಯಿನ್ಸ್ ನೋಡಿ ಎಲ್ಲ ಕಡೆ ವರ್ಕ್ ಮಾಡ್ತಿದ್ದಾರೆ. ಸೌಂದರ್ಯ ಯಾವ್ದು ಬಿಟ್ಟಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಆ ಟೈಮಲ್ಲಿ. ಸೌಂದರ್ಯ ಅವ್ರಿಗೆ ಅಂದರೆ ಅವ್ರ ಫಾದರ್ ಸಪೋರ್ಟ್ ಇರೋದ್ರಿಂದ ಅವ್ರಿಗೆ ಗೊತ್ತಾಗ್ತಿತ್ತು, ಅವ್ರಿಗೆ ಗೊತ್ತು ಹೆಂಗೆ ಮಾರ್ಕೆಟ್ ಬೆಳೆಸ್ಕೋಬೇಕು ಅಂತ. ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆ ಥರ ಎಲ್ಲ ಆ ಥರ ಎಲ್ಲ ಅವ್ರು ಮಾಡ್ತಿದ್ದಾರೆ. ಸಾಯಿ ಪಲ್ಲವಿ ನೋಡಿ ಎಲ್ಲ ಕಡೆ ಮಾಡ್ತಾರೆ. ಆ ಥರ ತುಂಬ ಜನ ಮಾಡ್ತಿದಾರಲ್ಲ, ಆ ಟ್ಯಾಲೆಂಟ್ ಅವಾಗಿಲ್ಲ. ಬಟ್ ನಾನು ಇವಾಗ ಇದು ಮಾಡ್ಕೊಂಡ್ಮೇಲೆ, ನಾನು ಯಾವುದಾದ್ರು ವಿಪಶ್ಯನ ಮಾಡಿದ್ಮೇಲೆ ಈ ಥಾಟ್ಸ್ ಎಲ್ಲ ಕೂಡ ಹೋಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ವಿ ಹ್ಯಾವ್ ಟು ಅಕ್ಸೆಪ್ಟ್. ಏನೊಂದು ಮಾಡಿದೀವಲ್ಲ, ಅಚೀವ್ ಮಾಡಿದ್ದೀನಲ್ಲ, ಸಾಕು, ದಟ್ಸ್ ಎನಫ್. ಮ್ಯಾಮ್, ಈಗ ಎಷ್ಟೋ ಜನ ಇದೇ ತರದ ಕನ್ಸ್ ಕಂಡಿರ್ತಾರ, ಆಯ್ತಾ, ಅದು ಕೆಲವೊಂದ್ಸರಿ ಫುಲ್ಫಿಲ್ ಆಗಲ್ಲ, ಆಗಲ್ಲ. ಅಂತ ಟೈಮಲ್ಲಿ ಶುರು ಆಗುತ್ತೆ ಈ ಡಿಪ್ರೆಷನ್, ಆಂಗ್ಸೈಟಿಗಳು, ಅಂದ್ರೆ ನಿರಾಸೆ. ಬೇಸಿಕಲಿ ನಾವೇನೋ ಅನ್ಕೋತೀವಿ, ಏನೋ ಅದಾಗಲ್ಲ. ಅಂತ ಟೈಮಲ್ಲಿ ಹೆಂಗೆ ಲೈಫ್ ನ ಹ್ಯಾಂಡಲ್? ಅದಕ್ಕೆ ಒಂದು ಸೈಂಟಿಫಿಕಲಿ ಒಂದು ಸೈಂಟಿಸ್ಟ್ ಹೇಳಿದ್ದಾರೆ. ಏನೇನು ಹೇಳಿದಾರೆ ಗೊತ್ತಾ? ನೀವು ಏನು ಅಚೀವ್ ಮಾಡ್ತೀವಿ, ಯಾರೋ ಹೇಳಿದ್ಲಲ್ಲ, ಐನ್ಸ್ಟೈನ್ ಹೇಳಿರೋದು ಮಾತೇ ಇದು. ನೀವು ಸಕ್ಸಸ್ ಆಗಬೇಕು, ಅಚೀವ್ ಮಾಡಬೇಕು ಅಂತ ಇರೋ ಆ ಇಂಟ್ರೆಸ್ಟಿಗಿಂತ, ಆ್ಯಕ್ಚುಲಿ ಅದು ಡೀಟೇಲಾಗಿ ಹೇಳ್ತೀನಿ. ಅವರೊಂದ್ಸಲಿ ಜಪಾನ್ಗೆಲ್ಲ ಹೋಗಿದ್ದಾಗ ಒಂದು ಟಿಪ್ಪಾಗಿ ಒಂದು ಬಾಯ್ಗೆ ಒಂದು ಕ್ಯಾಪ್ಷನ್ ಒಂದು ಇದು ಕೊಟ್ಬಿಟ್ಟು, ಒಂದು ಕೊಟ್ಬಿಟ್ಟು ಇದು ಟಿಪ್ಪಾಗಿ ಇಟ್ಕೊಂತ ಹೊರಟೋಗಿದ್ದಾರೆ. ಅದು ಎಷ್ಟೋ ವರ್ಷಗಳಾದಮೇಲೆ ಅವ್ರು ಅದನ್ನು ಆ್ಯಕ್ಷನ್ ಹಾಕಿದ್ರೆ ಅದು 124 crores ಅದು ಆ್ಯಕ್ಷನ್ಗೆ ಇದಾಯಿತು, ತೊಗೊಂಡ್ರು ಅದನ್ನು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ ಅವರು? ನೀವು ಸಕ್ಸಸ್ಗೋಸ್ಕರ ಎಷ್ಟು ಓಡ್ತೀರಾ, ಎಷ್ಟು ಮಾಡ್ತೀರಾ, ಎಷ್ಟು ಸ್ಟ್ರೆಸ್ ತೊಗೊಳ್ತೀರಾ, ಎಲ್ಲ ಸಕ್ಸಸ್ ಆಗ್ತೀರಾ ಅಂತಿರಲ್ಲ. ಅದಕ್ಕಿಂತ ರಿಚೆಸ್ಟ್ ಪರ್ಸನ್ ಯಾರು ಗೊತ್ತಾ? ಪೀಸ್ ಆಗಿ, ಕಾಮ್ ಆಗಿ ಇರೋದ್ರಲ್ಲಿ ಹ್ಯಾಪಿ ಆಗಿರೋದು ಇರೋ ಐನ್ಸ್ಟೈನೇ ಅವರೇ ಇದು ಮಾಡ್ಕೊಟ್ಟಿದ್ದಾರೆ. ಐನ್ಸ್ಟೈನೇ ಕೊಟ್ಟಿರೋ ಮಾತು. ಅಂದರೆ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನಾನು ಹೇಳೋದ್ನಲ್ಲ, ನಾನು ಇಷ್ಟು ಮೂವೀಸ್ ಬಿಟ್ಟೆ, ಇಷ್ಟು ಸಕ್ಸಸ್ನ ನಾನು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನೊಬ್ರು ಯಾರೋ ಮಾಡಿದ್ರಲ್ಲ, ಇವಾಗ ನಾನು ಬಿಟ್ಟಿದ್ದ ಕ್ಯಾರೆಕ್ಟರ್ ಇನ್ನೊಬ್ರು ಮಾಡಿದ್ರಲ್ವ, ದೇ ಅಚೀವ್ಡ್ ಸಮಥಿಂಗ್. ನಾನು ಇನ್ನೊಂದ್ರಲ್ಲಿ ಅಚೀವ್ ಮಾಡಿದ್ದೀನಲ್ಲ. ಸೊ ನಾನು ಮಾಡಿದ್ರೆ ನಾನು ಸಂತೋಷ ಪಡಬೇಕು. ಮೇಯ್ನ್ ಎಲ್ಲದಕ್ಕಿಂತ ಕಾಮಾಗಿ ಪೀಸ್ಫುಲ್ ಆಗಿರಬೇಕೇ ಹೊರತು, ನೀವು ಹೇಳಿದ್ದು ಯಾವುದೇ ಗೋಲ್ ಇರಲಿ, ಗೋಲ್ ಇಟ್ಕೋಬೇಡ ಅಂತ ಹೇಳಲ್ಲ. ಬಟ್ ಗೋಲ್ ರೀಚ್ ಆಗಿಲ್ಲ ಅಂದರೂ ಕೂಡ ಇನ್ನೊಂದು ವೇ ಇರುತ್ತೆ. ಪ್ಲ್ಯಾನ್ ಎ ವರ್ಕ್ ಆಗಲಿಲ್ಲ, ಪ್ಲ್ಯಾನ್ ಬಿಗೆ ಹೋಗಿ ಅಷ್ಟೇ ಹೊರತು ಇದು ಆಗಿಲ್ಲ ಅಂತ ಯಾವುದೂ ಇನ್ಕೋಬೇಡಿ. ಯಾಕಂದರೆ ಇದು ಎಲ್ಲ ನೀವು ಏನೇ ಸಾಧಿಸಿದ್ರು ಎಲ್ಲ ಒಂದು ಜನ್ರೇಷನ್ನೇ.
ನೀವು ಬಿಟ್ಟು ಹೋದ್ಮೇಲೆ ನಿಮ್ಮ ಮಕ್ಕಳು ನಿಮ್ಗೆ ನಾಮ ಕಟ್ಕೊಳಕ್ಕೆ ಅದು ಸ್ವಲ್ಪ ವರ್ಷನೇ ಇರುತ್ತೆ. ಆಮೇಲೆ ಆ ಫೋಟೋ ಹೊಟ್ಟೋಗುತ್ತೆ, ನೀವು ಅನ್ನೋದೆಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಯಾಕೆ ಇರೋಷ್ಟು ದಿವಸ ಹ್ಯಾಪಿಯಾಗಿರಿ, ಇನ್ನೊಬ್ರಿಗೆ ಹ್ಯಾಪಿನೆಸ್ ಹಂಚಿ, ಸಕ್ಸಸ್ ಇನ್ನೊಬ್ಬರಲ್ಲಿ ನೋಡಿ ಬೇಕಾದ್ರೆ ಅಷ್ಟೇ. ನಾನು ಅದು ಅಷ್ಟು ಡೀಟೇಲಾಗಿ ಹೇಳಬೇಕು ಅಂದರೆ ಹೀಗೆ ಹೇಳ್ತೀನಿ ನಾನು. ಅಚೀವ್ ಮಾಡಿ ಆಗಿಲ್ವಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಷ್ಟು ಅಕ್ಸೆಪ್ಟೆನ್ಸಿ ಬರ್ಬೇಕು ಮೈಂಡಿಗೆ. ಈಗ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಡಿಸಪಾಯಿಂಟ್ ಆದಾಗ, ಅಥವಾ ಯಾವುದೊಂದು ಸಿನಿಮಾ ಸಿಗ್ಬೇಕಿತ್ತು ಸಿಗ್ಲಿಲ್ಲ, ತಪ್ಪೋಯ್ತು, ಅಥವಾ ಪರ್ಸನಲ್ ಆಗಿ ಯಾರೋ ಇಷ್ಟಪಟ್ಟವ್ರನ್ನ ದೂರ ಆಗಿದ್ದು, ಅಥವಾ ಸಮ್ ಕಳ್ಕೊಂಡಿದ್ದು, ಅಥವಾ ಯಾವುದೋ ಒಂದು ಡಾರ್ಕ್ ಫೇಸ್ ನಡೆದಿತ್ತು, ಏನಾದರೂ ಒಂದು ಸಮಸ್ಯೆ ಆಗಿತ್ತು, ಇಂಥ ಟೈಮಲ್ಲಿ ನೀವು ಇಷ್ಟು ಸಕ್ಸಸ್ ನೋಡಿದಿರಾ, ಸಿನಿಮಾಗಳಲ್ಲಿ ಇಷ್ಟು ಸ್ಟ್ರಾಂಗ್ ಲೇಡಿ, ಅಂದ್ರೆ ನೀವು ಕೂಡ ಒಂದ್ ಕಡೆ ಡಿಪ್ರೆಷನ್ಗೆ ಹೋದೆ ಅಂತ. ಹೌದು, ಅವಾಗ ಗೊತ್ತಿಲ್ವಲ್ಲ ನನಗೆ ಲೈಫ್ ಅಂದ್ರೆ ಏನೋ ಗೊತ್ತೇ ಇಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಲೈಫ್ ಅಂತ ಗೊತ್ತಿದ್ರೆ ಈಗ ಆಗ್ತಾನೆ ಇರಲಿಲ್ಲ. ಲೈಫ್ ಅಂತ ಗೊತ್ತಿಲ್ಲ. ಓಕೆ, ನಂಬಿಕೆ ಏನ್ ಫೇಸ್ ಏನಾಯ್ತು ಅಂದ್ರೆ ಏನ್ ಅನುಭವಿಸ್ತಿದ್ರಿ ಡಿಪ್ರೆಷನ್ ಅಂದ್ರೆ? ತುಂಬಾ ಅಂದ್ರೆ ಎವ್ರಿಥಿಂಗ್ ಎಲ್ಲ ಇದೆ. ಒಂದು ಇನ್ಸಲ್ಟ್ ಮಾಡೋದು ಇದೆ ಇಂಡೈರೆಕ್ಟ್ಲಿ. ನನಗೆ ಎಲ್ಲ ಮುಂಚೆ ಎಲ್ಲ ಬಂದ್ಬಿಟ್ಟು ಇಲ್ಲಿ 10 ಜನ ಇಲ್ಲ 10 ಜನ ಇಲ್ಲಿ ಮಾತಾಡ್ಸೋರು ಇಷ್ಟು ಇದ್ದ ಮನುಷ್ಯರು ಒಂದೊಂದೇ ಕಮ್ಮಿ ಆಗ್ತಾರೆ. ಎಲ್ರಿಗೂ ನಡೆದಿರುತ್ತೆ ಇದು. ಎಲ್ಲ ಸ್ಟಾರ್ಸ್ಗೂ ಒಂದು ಸಿಚುವೇಶನ್ ಬಂದಾಗ ಎಲ್ಲ ಬಿಟ್ಟು ಹೋಗೋದು ಎಲ್ಲ ಆಗಿರುತ್ತೆ. ಆ ಎಕ್ಸ್ಪೀರಿಯನ್ಸ್ ಅದೇ ಥರ ಎಕ್ಸ್ಪೀರಿಯನ್ಸ್ ನನಗೂ ಆಯಿತು. ನನಗೆ ಅದು ಇಷ್ಟ ಇಲ್ಲ. ನನಗೆ ಆ ಥರ ಇರೋದು ನನಗೆ ಲೈಫ್ ಇಷ್ಟನೇ ಇಲ್ಲ, ಲೈಫೇ ಇಷ್ಟ ಇರಲಿಲ್ಲ. ಆವಾಗ ನಾನು ಈ ಪೇಯ್ನ ತಡ್ಕೊಳ್ಳೋ ಆಗಿಲ್ಲ. ಅಂದರೆ ಇವಾಗ ಓಕೆ, ಇವಾಗ ಅದೆಲ್ಲ ಮಾಡಿದ್ಮೇಲೆ ಏನಾದರೂ ಅನ್ನಲಿ, ನಾನು ಐ ಡೋಂಟ್ ಕೇರ್. ಓಕೆ, ಆ ಟೈಮಲ್ಲಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಆ್ಯಸ್ ಎ ಇದಾಗಿ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಏನು ಅಂತ ಇವಾಗ ನಾನು ಏನೇನು ಓದಿದ್ದೀನಿ ಚಿಕ್ಕ ವಯಸ್ಸಿಂದ, ನಾನು ಓದಿರೋ ಬುಕ್ಸ್ ಏನು, ನಾನು ಮಾತಾಡಿರೋ ಮಾತೇನು, ನನ್ನ ಮಕ್ಕಳು ಹೆಂಗೆ ಬೆಳೆಸಿದ್ದೀನಿ. ಬಟ್ ನಾನು ಇನ್ನೊಬ್ಬರಿಗೆ ಟೀಚ್ ಮಾಡೋ ಪೊಸಿಷನಲ್ಲಿ ಇಲ್ಲ. ಕೇಳಿದ್ರೆ ಒಂದು ಕ್ವಶನ್ಸು ನೀವು ಸರಿ ಇಲ್ಲ ಅಂತ ಬರೋ ಹತ್ರ ಇದೆ. ಈ ಸಿಚುವೇಶನ್ ಬ್ರೇಕ್ ಮಾಡಿಲ್ಲ ಅಂದರೆ ನನಗೆ ಬದುಕೋದು ವೇಸ್ಟ್ ಇನ್ನ, ಲೈಫ್ ವೇಸ್ಟ್ ಇನ್ನು ಆಗೋಯ್ತು. ಲೈಫ್ ವೇಸ್ಟ್ ಅಂತ ಅಂದಾಗ ಹೆಂಗೆ ಬರುತ್ತೆ? ಲೈಫೇ ಇಲ್ಲ ಅಂದಾಗ ಇನ್ನು ಹೆಂಗೆ ಬದುಕ್ತೀರಾ, ಏನು ಬದುಕ್ತೀರಾ? ಅದು ತಡ್ಕೊಳ್ಳೋ ಆಗಿಲ್ಲ. ಅದು ತಡ್ಕೊಳ್ಳೋದು ತುಂಬ ಕಷ್ಟ ಆಗೋಯ್ತು. ಅದು ತುಂಬ ಪೇಯ್ನ್ ತಡ್ಕೊಳ್ಳೋ ಆಗಿಲ್ಲ. ಇದು ಎಲ್ರಿಗೂ ಹೇಳ್ತೀನಿ, ಯಾರಾದ್ರೂ ಅದರ ಪೇಯ್ನ್ ಅನುಭವಿಸಿದ್ರೆ ಮಾತ್ರ ದಯವಿಟ್ಟು ಆ ಪೇಯ್ನ್ಗೆ ಇದು ಮಾಡಬೇಡಿ. ಸಿಚುವೇಶನ್ ಹೊರಗಡೆ ಇದೆ, ನೀವು ಒಳಗಡೆ ಇಲ್ಲ. ಸೊ ನೀವು ಒಳಗಡೆ ಏನು ಫೀಲ್ ಮಾಡ್ತಿರೋ, ನನಗೆ ಆವಾಗಿಂದ ನನಗೆ ಬುದ್ಧನ ಮೇಲೆ ಯಾಕೆ ಅಷ್ಟು ಇಷ್ಟ ಅಂದರೆ, ಬುದ್ಧ ಒಂದೇ ಹೇಳಿದ್ದೇನೆಂದರೆ, ನೀವು ಅವ್ರು ಹೊರಗಡೆ ಅಂದ್ರೆ ಅದು ಅವ್ರ ಹತ್ರನೇ ಇದೆ. ನೀನು ತೊಗೊಂಡ್ರೆ ನಿನಗೆ ಆಗುತ್ತೆ, ನೀನು ತೊಗೊಂಡ್ಲ ಅಂದರೆ ಹಿಂಗೆ ಆಗಲ್ಲ ಅನ್ನೋದು ಇವಾಗ ಅರ್ಥ ಆಯಿತು. ಆವಾಗ ಅದು ಅರ್ಥ ಆಗಿಲ್ಲ ನನಗೆ. ಅದು ಅರ್ಥ ಆಗೋಷ್ಟರಲ್ಲಿ ದೊಡ್ಡ ಶಾಕ್ಗಳು ಎಲ್ಲ ನಮ್ಮವರು ಅಂತ ಇರ್ತಾರೆ. ಬಟ್ ಯಾರು ಅಂತ ಕಷ್ಟ ಕಾಲದಲ್ಲೇ ಗೊತ್ತಾಗುತ್ತೆ. ನಿಮ್ಮವ್ರು ಯಾರು ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಕಷ್ಟದಲ್ಲಿದ್ದಾಗ ತುಂಬ ಕಮ್ಮಿ ಜನ ಇರ್ತಾರೆ. ಒಂದು ಫೋನ್ಗೆ ಒಂದು ಮೆಸೇಜೇ ಬರೋಲ್ಲ. ಇವತ್ತು 1000s ಮೆಸೇಜ್ ಬರ್ತಿದೆ ನನಗೆ ಇವತ್ತು, ಹ್ಯಾಪಿ ದಿವಾಳಿ ಅಂತ. ದೀಪಾವಳಿ ಅಂದರೆ ಇಲ್ಲೇ, ದಿವಾಳಿ ಅಂದರೆ ಎಲ್ಲ ಕಡೆ ಬರುತ್ತೆ. ಬಟ್ ಅವಾಗ ಒಂದು ಫೋನ್ ಆದರೂ ಬರುತ್ತಾ, ಒಂದು ಮೆಸೇಜ್ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡೋ ಪೊಸಿಷನ್ ಬಂದ್ಬಿಟ್ಟಿತ್ತು. ಸೀರಿಯಸ್ಲಿ ಐ ಆಮ್ ಓಪನ್ ಆಗಿ ಹೇಳ್ತಿದ್ದೀನಿ. ಯಾಕಂದರೆ ಬೇರೆಯವ್ರ ಡಿಪ್ರೆಷನ್ ಹೊರಗೆ ಬರೋದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ. ಅವ್ರಿಗೆ ಬದುಕೋದಕ್ಕೆ ಚಾನ್ಸೇ ಇಲ್ಲ, ಏನಿಲ್ಲ, ನಥಿಂಗ್. ಏನಂತ ಬದುಕು ಯಾರು ಇಲ್ಲ, ನಥಿಂಗ್. ನನಗಲ್ದ್ರೆ ನನ್ನ ಮಕ್ಕಳುಗಳು ಯಾರಿಲ್ಲ ಅಂತ ಆಗೋಗಿತ್ತು. ಆವಾಗ ನಾನು ಒಂದು ಇದು ಇಲ್ಲ, ಇದ್ದರೆ ಚೆನ್ನಾಗಿರ್ಬೇಕಿಲ್ಲ, ಬೇಡ ಈ ಲೈಫ್ ಅಂತ ಅಂದ್ಕೊಂಡಾಗ ಒಂದು ಟ್ರಿಗರ್ ಪಾಯಿಂಟ್ಸ್ ಇದೆಲ್ಲ ಬಂದಿದ್ದು ನನಗೆ ಲೈಫಲ್ಲಿ. ಇದೆಲ್ಲ ಬಂದು ತುಂಬ ಸೈಕಾಲಜಿ ಬುಕ್ಸು ಎಷ್ಟು ನನ್ನ ಹತ್ರ ಇದೆ ಗೊತ್ತಾ, ಅಷ್ಟು ಸೈಕಾಲಜಿ ಬುಕ್ಸ್ ಓದೋದು, ಸೈಕಾಲಜಿ ವರ್ಕ್ಶಾಪ್ಗಳು ನಡೀತೆ, ಅದಕ್ಕೆ ಹೋಗೋದು, ನೋಡೋದು, ಮಾತಾಡೋದು ಎಲ್ಲ ನೋಡಿ ತಿಳ್ಕೊಂಡು ಲಾಸ್ಟ್ ಗೊತ್ತಾಗಿದ್ದು ಮೆಡಿಟೇಷನ್ ಇಸ್ ದ ಬೆಸ್ಟ್ ಕೀ. ಅದು ಕೀ. ನಿಮ್ಗೊಂದು ವೆಪನ್. ನೀವು ಇನ್ನೊಬ್ಬರು ನೀವೊಂದು ನನಗೆ ಅಟ್ಯಾಕ್ ಮಾಡ್ತಿದ್ದೀರ ಅಂದರೆ ನನ್ನ ವೆಪನ್ನು ನನ್ನ ಮಾತು, ನಾನು ಹೊಡೆಯೋದು ಅಲ್ಲ, ನನ್ನ ವೆಪನ್ನೇ ನನ್ನ ಮೆಡಿಟೇಷನ್. ಒಳಗಡೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀನೋ ಅದು ಯಾವುದೋ ಅದು ಆರ ಅಂತೀವಲ್ಲ, ಒಂದು ಇಮ್ಯುನಿಟಿ ಬೆಳೆಸ್ಕೊಂಡು. ಇಮ್ಯುನಿಟಿ ಹೆಂಗಂದರೆ, ನೀವು ಕೋವಿಡ್ ಬಂದಾಗ ವ್ಯಾಕ್ಸಿನೇಷನ್ಗೆ ವ್ಯಾಕ್ಸಿನೇಷನ್ ಏನಕ್ಕೆ ಹಾಕೊಂಡ್ರೆ ಇಮ್ಯುನಿಟಿ ಬೆಳೆಸೋದಕ್ಕೆ. ಏನು ಹಾಕೊಂಡ್ರೆ ವೈರಸ್ನೇ ಒಳಗಡೆ ಕಳಿಸ್ಕೊಂಡ್ರೆ. ಸೇಮ್ ಇಲ್ಲಿ ಪೇಯ್ನ್ ಬೇಕು ನನಗೆ. ಪೇಯ್ನ್ ಕೊಟ್ರೇನೆ ನನಗೆ ಅದು ವ್ಯಾಕ್ಸಿನೇಷನ್ ನನಗೆ ಒಂದು ವೆಪನ್ ಥರ ನಾನು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ತಿದ್ದೀನಿ. ನಾನು ಇನ್ನರ್ ನಿಮ್ಗೆ ಬಾಡಿಗೆ ವ್ಯಾಕ್ಸಿನೇಷನ್ ಕೊಟ್ಕೊಂಡಿದ್ದೀರಾ, ನಿಮ್ಮ ಮೈಂಡಿಗೆ ವ್ಯಾಕ್ಸಿನೇಷನ್ ಏನು? ಇಟ್ಸ್ ಎ ಟ್ರಬಲ್. ಅಂದ್ರೆ ಮುಳ್ಳಿಂದ ತೆಗಿ ಅಂತ ಎಲ್ಲ ಹೇಳಿದ್ದಾರೆ, ಎಲ್ಲ ಸೇಸ್ ನಮ್ಮ ಹತ್ರ ಇದೆ. ಬಟ್ ನಾವು ಯಾವುದು ಯುಟಿಲೈಸ್ ಮಾಡ್ಕೊಳ್ತಾ ಇರಲಿಲ್ಲ. ಆ ಅವೇರ್ನೆಸ್ ನಾನು ಯಾವಾಗ ಚೈಲ್ಡಿಶ್ ಆಗಿದ್ನೋ ನಂಗೆ ಗೊತ್ತಾಗಿಲ್ಲ ಇದೆಲ್ಲ. ಸಿಂಪಲಾಗಿ ಮಸಾಲೆ ದೋಸೆ ತಿಂದ್ವಾ, ಕಾಫಿ ಕುಡಿದ್ವಾ, ಟೈಮ್ ಪಾಸ್ ಮಾಡಿದ್ವಾ, ಮದುವೆಗೆ ಹೋದ್ವಾ, ಅವ್ರು ನೋಡ್ಸ್ಕೊಂಡ್ವಾ, ನಗ್ತಾ ಇದ್ವಾ, ಖುಷಿ ಮಾಡಿದ್ವಾ, ಇಷ್ಟೆಲ್ಲ ಲೈಫ್ ಇದ್ದಿದ್ದು. ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ವಾ, ಸಾಯಂಕಾಲ ಆದರೆ ಒಂದು ಪಾರ್ಕಿಗೆ ಹೋದ್ವಾ, ಇಲ್ಲಾಂದರೆ ಒಂದು ಸಿನಿಮಾಗೆ ಹೋದ್ವಾ, ಒಂದು ಟೆಂಪಲ್ಗೆ ಹೋದ್ವಾ. ಸಿಂಪಲ್ ಲೈಫ್ ನಾನು ಲೀಡ್ ಮಾಡ್ತಾ ಇದ್ದಿದ್ದು. ಒಂದು ಸಲ ಟ್ರಿಗರ್ ಆದಾಗ ಇದೆಲ್ಲ ಬಂತು ಹೊರಗಡೆಗೆ. ಇಷ್ಟು ಲೈಫಲ್ಲಿ ಇದೆಯೇ, ಎಷ್ಟು ಬುಕ್ಸ್ ಇದೆ ರೀ. ಸಿದ್ದೇಶ್ವರ ಸ್ವಾಮಿ ಹೇಳಿರೋ ಪ್ರವಚನಗಳೆಲ್ಲ ಕೇಳಿದ್ದೀನಿ. ಇವ್ರದೆಲ್ಲ ಸರ್ವಜ್ಞಂದು ಇದು ಕೇಳಿದ್ದೀನಿ. ಅದರಲ್ಲಿ ಇವಾಗ ಮೊದಲ ಚಿಕ್ಕ ವಯಸ್ಸಲ್ಲಿ ಪ್ರವಚನಗಳು ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಿ. ಬಟ್ ನಾವು ಯಾವುದು ಯುಟಿಲೈಸ್ ಮಾಡ್ಕೊಳ್ಳೋದು ಅಲ್ವಲ್ಲ, ಮೈಂಡಲ್ಲಿ ಹೋಗಿರಲ್ಲ. ಅದು ಎಲ್ಲೋ ಇರುತ್ತೆ ಒಳಗಡೆ, ಅದನ್ನೆಲ್ಲ ಹೊರ ತೊಗೊಂಬಂದೆ. ಅದು
ಇದೇ ಅಲ್ವಾ ಲೈಫು ಅಂತ ಹೊರಗೆ ತಂದಿದ್ದು ಮಾತ್ರ ಈ ಟೈಮಲ್ಲಿ. ಎಲ್ಲ ಹೊರಗೆ ಬಂದು ಅವಾಗ ಡಿಪ್ರೆಷನ್ದ ಹೊರಗೆ ಹೋಗಿ ಶಾಂತವಾಗಿ ಪೀಸ್ಫುಲ್ ಆಗಿರೋದೇ ಲೈಫ್ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಅಲ್ಲ ಮ್ಯಾಮ್, ಈಗ ಈ ಸ್ಟೇಜಲ್ಲಿ ಯಾರಾದರೂ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು ಅಂತ ಗಂಡ ಬಿಟ್ಟು ಹೋದಂತ ಹೆಂಡತಿ, ಯಾರೋ ಲವರ್ ಏನೋ ಆಯ್ತು ಅಂತ, ಆಮೇಲೆ ಯಾರಿಗೋ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ, ಆಮೇಲೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಾಗಲ್ಲ, ಲೈಫೇ ಬೇಡ ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ವಾಟ್ ಯು ವಾಂಟ್ ಟು ಸೇ? ಮೆಡಿಟೇಷನ್ ಕ್ಯಾನ್ಸರ್ ಪೇಷಂಟ್ ಕೂಡ ಮೆಡಿಟೇಷನ್ ಮಾಡ್ಕೊಳ್ಳೋದು ಬೆಸ್ಟು. ನಿಮ್ಗೆ ಏನು ಮಾಡಿದ್ರು ಅದಕ್ಕಿರೋದು ಒಂದೇ ಆನ್ಸರ್ ರೀ. ಒಂದು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀನಿ ನಿಮಗೆ, ಅವಾಗಲೇ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದು ಲೈಫ್ ಸ್ಟೈಲ್ ಅಂದರೆ ಏನಂದರೆ ಕರೆಕ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಅನ್ನೋದೇ ಈಗ ಎಕ್ಸಸೈಸ್ ಆಗಿದೆ. ಒಂದು ಟೈಮಲ್ಲಿ ಕೆಲಸ ಕಲ್ಲು ಇದು ಮಾಡೋರು, ಅದೇ ರುಬ್ಬೋರು, ಗ್ರೈಂಡ್ ಮಾಡೋರು, ಬಟ್ಟೆ ಹೋಗಿರೋ ಇದ್ರಾಗೆ ಲೇಡೀಸ್ ಮಾಡ್ತಿದ್ರು. ಜೆಂಟ್ಸ್ ಹೊರಗಡೆ ಹೋಗ್ಬಿಟ್ಟು ಎಲ್ಲ ವೆಯ್ಟ್ ಎಲ್ಲ ಎತ್ಕೊಂಬರ್ತಿದ್ರು. ಅದಿಲ್ಲ ಎಕ್ಸಸೈಸ್ ಅನ್ಕೊಳ್ಳೋಣ, ಒಂದು ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಾಗೆ ಒಳ್ಳೆ ಆರೋಗ್ಯವಾದ ಫುಡ್ ತಿನ್ನಬೇಕು. ಇವಾಗ ಫುಡ್ ಇಲ್ಲ ಆರೋಗ್ಯವಾದ್ದು, ಅದ್ರಲ್ಲಿ ಹುಡ್ಕೋಬೇಕು ನಾವು. ಸ್ವಲ್ಪ ಮನೆಯಲ್ಲೇ ಅಡುಗೆ ಮಾಡ್ಕೊಂಡಾಗ ಸ್ವಲ್ಪ ಬೆಟ್ರ್ ಆಗುತ್ತೆ ಫುಡ್ಡು. ಇಲ್ಲಾಂದರೆ ತುಂಬ ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ಹೊರಗಡೆ ಎಲ್ಲ. ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಿಡಬೇಕು, ಈ ಮೊಬೈಲ್ನ ಬಿಡಬೇಕು. ಇದೆಲ್ಲ ಬಿಟ್ಟು ಒಳ್ಳೆದಾಗಿ ಹೆಲ್ತಿಯಾಗಿ ಊಟ ಮಾಡಿಕೊಂಡು ನಾವು ಬದುಕೋದಕ್ಕೆ ಒಂದು ಕೆಲಸ ಮಾಡ್ಕೋಬೇಕು, ಎಲ್ಲರೂ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಒಂದು ವರ್ಕು, ಆಮೇಲೆ ರೆಸ್ಟ್, ಇಷ್ಟೇ ಲೈಫ್. ಇದ್ರ ಜೊತೆಯಲ್ಲಿ ಇದೆಲ್ಲ ಬಂದು ಫಿಸಿಕಲಿ ಫಿಟ್ನೆಸ್. ಮೆಂಟಲಿ ಫಿಟ್ನೆಸ್ಗೆ ಒಳಗಡೆ ನಾವು ತುಂಬ ಕೂಲಾಗಿ ಕಾಮಾಗಿರಬೇಕು. ನಮ್ಮ ಕಾಮ್ ಮೈಂಡ್ ಇಟ್ಕೋಬೇಕಂದ್ರೆ ಮೆಡಿಟೇಷನ್. ಆ ಕಾಲದಿಂದನೂ ಇದೆ ಅದು. ಯೋಗ ಅಂತ ಬಂದಿರೋದು ನಮ್ಮದು. ಯೋಗ ಅಂತ ನಂತರ ಮೆಡಿಟೇಷನ್ ಇದೆ. ಅದನ್ನು ಬಿಟ್ಬಿಟ್ಟಿದ್ರು ಎಲ್ಲರೂ. ಮೆಡಿಟೇಷನ್ ಅದು ಯಾರು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಅದು ಅರ್ಥ ಆಗಿದೆ ಎಲ್ಲರೂ. ಅದು ಮಾಡಿದ್ರೆ ನೀವು ಹೇಳಿದ್ದು ಯಾರು ಬಿಟ್ಟು ಹೋದರು, ಯಾರು ಹೋದರು, ಏನಾದರೂ ಕೂಡ ಅಷ್ಟು ಬಿಟ್ಟೋಗೋ ಅವಕಾಶನೇ ಇರೋಲ್ಲ. ನೀವು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಆಪೋಸಿಟ್ ಇದೇನು ಗೊತ್ತಾ, ನೀವು ಆಪೋಸಿಟ್ ಪರ್ಸನ್ನ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ನಿಮ್ಮೊಂದು ವೈಬ್ರೇಷನ್ ಏನು ಥಾಟ್ ಕ್ರಿಯೇಟ್ ಮಾಡಿ ಎಂಥವನಾದರೂ ಕೂಡ ಮಾತಾಡಿಸಿ ಹಾಗಲ್ಲ ಹಿಂಗೆ ಲೈಫ್ ಅಂತ ಹೇಳಿ ತುಂಬ ವರ್ಷಗಳಾಗ್ಬೋದು. ಆದರೆ ಯಾವತ್ತೋ ಒಂದು ದಿವಸ ಚೇಂಜ್ ಆಗುತ್ತೆ. ಅಷ್ಟು ಪೇಷನ್ಸ್ ನಮಗಿರಬೇಕು. ಅಷ್ಟು ಪೇಷನ್ಸ್ ಇಟ್ಕೊಂಡು ಅವಾಗ ಯಾರು ಬಿಟ್ಟು ಹೋಗಲ್ಲ. ಬೈ ಚಾನ್ಸ್ ನಿಮಗೆ ಹೆಲ್ತ್ ಹಾಳಾಯಿತು, ಇನ್ನೊಂದಿದೆ ರೀ, ಎಲ್ಲ ಇದ್ರೂ ಮೆಡಿಟೇಷನ್ ಮಾಡೋದಲ್ಲ. ನನಗೆ ಲೈಫಲ್ಲಿ ಆರೋಗ್ಯ ಇಲ್ಲ, ದುಡ್ಡು ಇಲ್ಲ, ರಿಲೇಷನ್ಶಿಪ್ ಇಲ್ಲ, ಯಾರು ಇಲ್ಲ ಅಂದರೂ ಕೂಡ ಮೆಡಿಟೇಷನ್ ನಿಮ್ಗೆ ಸಪೋರ್ಟ್ ಕೊಡುತ್ತೆ, ಧಮ್ಮ. ಅದಕ್ಕೆ ಇನ್ನೊಂದು ಇದ್ರಲ್ಲಿ ಕೂಡ ಹೇಳ್ತಾರಲ್ಲ, ದಯೆಯೇ ಇಲ್ಲದ ಧರ್ಮ ವೇದಯ್ಯ ಅಂತಾರಲ್ಲ, ಆ ಥರ ದಯೆ ಇಟ್ಕೊಳ್ಳಿ. ದಯೆ ಆಟೋಮೆಟಿಕಾಗಿ ಎಲ್ಲ ಬರುತ್ತೆ. ಒಂದು ಪ್ರೀತಿ ಕೊಡಿ ಪ್ರಪಂಚಕ್ಕೆ, ಅದು ಪ್ರೀತಿನೇ ಬರುತ್ತೆ. ನೀವು ಕ್ಯಾನ್ಸರ್ ಪೇಷಂಟ್ ಆಗಿದ್ರು ಕೂಡ ಅಂಥರ ಸಿಚುವೇಶನ್ ಇದ್ದು ಇನ್ನು ಲೈಫೇ ಇಲ್ಲ ಅಲ್ವಾ, ಕ್ಯಾನ್ಸರ್ ಪೇಷಂಟ್ ಲೈಫೇ ಇಲ್ಲ ಅಂದರೆ ಆ ಪೇಯ್ನ್ ಅನುಭವಿಸ್ತಾನೇ ಇರಬೇಕು ಅವರು. ಅಂಥ ಟೈಮಲ್ಲಿ ಕೂಡ ನೀವು ಮೆಡಿಟೇಷನ್ ಮಾಡ್ತಾ ನಿಮ್ಮಲ್ಲಿ ಟೋಟಲಾಗಿ ಚೇಂಜ್ ಆಗಿ ಅದನ್ನು ಪೇಯ್ನ್ ಅಕ್ಸೆಪ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಪೇಯ್ನ್ ಇದೆ ಅಷ್ಟೇ, ಅದು ದೇಹಕ್ಕಿದೆ, ನನ್ನ ಮನಸ್ಸಿಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಪೇಯ್ನ್ ಕೂಡ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಒಂದು ತಾಯಿ ಒಂದು ಡೆಲಿವರಿ ಮಾಡೋವಾಗ ಮಗು ನಾನು ನೋಡ್ತೀನಿ ಅನ್ನೋದು ಧೈರ್ಯದಲ್ಲೇ ಆ ಪೇಯ್ನ್ ಅನುಭವಿಸುತ್ತೆ. ಆ ಥರ ಪ್ರತಿಯೊಂದು ಪೇಯ್ನಿಗೂ ಇದು ಎಂಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಒಳ್ಳೆ ಎಕ್ಸಾಂಪಲ್ ನೀವು ಕೊಟ್ಟಿದ್ದು. ಒಂದು ತಾಯಿ ಡೆಲಿವರಿ ಪೇಯ್ನ್ ಅನುಭವಿಸ್ತಾಳೆ. ಏನಕ್ಕೆ? ಒಂದು ಮಗು ಬರುತ್ತೆ ಕೈಗೆ, ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಆ ಹೋಪಲ್ಲೇ ನಾವು ಅನ್ಕೊಂಡು ಹೋದರೆ ಆ ಪೇಯ್ನ್ ಹೋಗುತ್ತೆ. ಪ್ರಪಂಚದಲ್ಲಿ ಇನ್ನೊಂದು ವಿಷಯ ಗೊತ್ತಾ, ಯಾವುದು ಶಾಶ್ವತ ಅಲ್ಲ. ಎವ್ರಿಥಿಂಗ್ ಕಾಸ್ಮಿಕ್ ಎನರ್ಜಿ. ನಮ್ಮ ಬಾಡಿಲಿ ನಡೆಯೋದು ಕೂಡ ಬಂದೇನಂటే ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು ಕ್ರಿಯೆ ನಡೀತಾ ಇದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ರಿಯೆನಲ್ಲಿ ನಾವು ಥಾಟ್ ಒಳ್ಳೇದಿಟ್ಟರೆ ನಿಮ್ಮ ಸೆನ್ಸೇಷನ್ ಒಳ್ಳೇದಿರುತ್ತೆ. ನೀವು ಬ್ಯಾಡ್ ಥಾಟ್ ಬ್ಯಾಡ್ ಕ್ರಿಯೇಟ್ ಮಾಡ್ತಾ ಇದ್ರೆ ಬ್ಯಾಡ್ ಇರುತ್ತೆ. ಸರಿ, ಬ್ಯಾಡ್ ತೆಗಿತಾ ಹೋದರೆ ಓನ್ಲಿ ಪಾಸಿಟಿವಿಟಿ ಇರುತ್ತೆ. ಆ ಓನ್ಲಿ ಪಾಸಿಟಿವಿಟಿ ಇರೋದನ್ನೇ ನಾವು ವಿಪಶ್ಯನದಲ್ಲಿ ಭಂಗ ಅಂತೀವಿ. ಅಂದರೆ ಟೋಟಲ್ ಥಾಟೇ ಇಲ್ಲದ್ರೆ ಹೊರಟೋಗುತ್ತೆ, ನನಗೆ ಆ ಸಿಚುವೇಷನ್ವರೆಗೂ ಹೋಗುತ್ತೆ. ಅದನ್ನು ಮಾಡಿದಾಗ ಏನಾಗುತ್ತೆ, ನೀವು ಕ್ಯಾನ್ಸರ್ ಇದೆಯಾ, ನಿಮಗೆ ಯಾರೂ ಇಲ್ವಾ, ನಿಮ್ಗೆ ಗೊತ್ತಾ, ಒಬ್ಬರು ವಿಪಶ್ಯನ ಮಾಡೋರಿಗೆ ಟೋಟಲ್ ಫ್ಯಾಮಿಲಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರೆ ಅವ್ರು ಇನ್ನು ಬದುಕೋಕೆ ಏನಿದೆ ಲೈಫಲ್ಲಿ, ಏನು ಯಾರು ಇಲ್ಲ, ಫ್ಯಾಮಿಲಿ ಟೋಟಲ್ ಹೊಟ್ಟೋದ್ರು. ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಕೂಡ ಅವ್ರು ವಿಪಶ್ಯನ ಮಾಡಿ ಓಕೆ ಎಲ್ಲ ಆಗೋಯ್ತು, ಬಟ್ ಇರೋದ್ರಲ್ಲಿ ನಾವು ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿದ್ರು. ಅಂದರೆ ಆ ಪೇಯ್ನ್ ತೆಗಿಯುತ್ತೆ. ಮನಸ್ಸಲ್ಲಿರೋ ಪೇಯ್ನ್ ತೆಗಿಯೋದಕ್ಕೆ, ಡಿಪ್ರೆಷನ್ ಆಗಲಿ ಯಾವುದೋ ಪೇಯ್ನ್ ಆಗಲಿ ತೆಗಿಯೋದಕ್ಕೆ ಒಳ್ಳೆ ಇದು. ಅದನ್ನು ಯಾಕೆ ಇಷ್ಟು ಸಲ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಬೇರೆದ್ರಲ್ಲಿ ಇಲ್ಲ. ನಾನು ತುಂಬ ಮಾಡಿದ್ದೀನಿ, ಮಹಾವತಾರ್ ಬಾಬಾಜಿ ಅದೆಲ್ಲ ಮಾಡಿದ್ದೀನಿ, ಆ ಕ್ರಿಯಾಯೋಗ ಎಲ್ಲ. ಬಟ್ ಇದು ಅಲ್ಟಿಮೇಟ್, ತುಂಬ ಕಷ್ಟ ಅನ್ನೋದು ಅದು ಹೇಳ್ತೀನಿ ನೋಡಿ, ತುಂಬ ಕಷ್ಟ. ಸೆಕೆಂಡ್ ಡೇ ಓಡೋಗ್ಬೇಕು ಅಂತ ಅನಿಸುತ್ತೆ. ಅಂಥದ್ದು 10th ಡೇಗೆ ದಿಸ್ ಇಸ್ ದ ಮೆಡಿಟೇಷನ್, ದಿಸ್ ಇಸ್ ದ ಕಾಮ್ ಆ್ಯಂಡ್ ಪೀಸ್ಫುಲ್ ಹ್ಯಾಪಿನಾಗಿರೋದಕ್ಕೆ ಇದೇ ರೂಟ್, ಇದೊಂದು ವೆಪನ್ ಅಂತ ಅರ್ಥ ಆಗುತ್ತೆ. ಐ ಹ್ಯಾವ್ ದಟ್ ವೆಪನ್. ಸೊ ನೋಬಡಿ ಇವಾಗ ಎಕ್ಸಾಂಪಲ್ಗೆ ನಾವು ಇಷ್ಟು ಮಾತಾಡ್ತಿದ್ದೀವಿ, ಇಲ್ಲಿ ಕೂಡ ಬರ್ಬೋದು ಬೈ ಚಾನ್ಸ್ ಕಮೆಂಟ್ಸ್ ಬರ್ಬೋದು, ಏನು ಹೇಳ್ತಾರೆ ಇವರು ಆಗಿರೋ ಇನ್ಸ್ಟೆಂಟ್ ಮಾತ್ರ ಮಾತಾಡ್ತಾರೆ ಹೊರತು ಆ ನ್ಯಾಯಸ್ಥಾನ ನನಗೆ ಏನು ಕೊಟ್ಟಿದ್ದೆ ಆ ರೆಸ್ಪೆಕ್ಟ್ ನ್ಯಾಯಸ್ಥಾನ. ಬಟ್ ಅದು ಲೆಕ್ಕ ಇಲ್ಲ ಇವ್ರಿಗೆ ಯಾರಿಗೂ, ಅದು ಸುಮ್ಮನೆ ಬಂದ್ಬಿಡುತ್ತೆ ಅಂದ್ಕೊಳ್ತಾರೆ. ನ್ಯಾಯಸ್ಥಾನದಲ್ಲಿ ಎಷ್ಟು ಹೋರಾಡಿದ್ರೆ 4-5 ವರ್ಷ ನಾನು ಎಷ್ಟು ಹೋರಾಡಿದ್ರೆ ನಾನು ಇವತ್ತೊಂದು ದಿವಸ ಹ್ಯಾಪಿಯಾಗಿದ್ದೀನಿ, ಅದು ಬರಲ್ಲ.
ಒಂದು ಪಾಯಿಂಟ್ ಒಂದು ಅಂದರೆ 90% ಒಳ್ಳೇದು ಬರುತ್ತೆ ರೀ, 10% ಯಾರಿಗಾದ್ರೂ ಕೆಟ್ಟದೇ ಬರುತ್ತೆ. ಯಾವ ಮನುಷ್ಯನ ತೊಗೊಳ್ಳಿ, ಯಾವ ಮನುಷ್ಯನಾದ್ರೂ ನೀವು ಒಂದು ವಿಡಿಯೋ ಮಾಡಿ ಒಂದು ಕೆಟ್ಟದ್ದು ಬಂದೇ ಬರುತ್ತೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ನಾನು. ನನಗೆ ಒಂದು ವೆಪನ್ ಇದೆ, ಇಟ್ಸ್ ಓಕೆ. ಅದನ್ನು ತೊಗೊಂಡ್ರೆ ನನಗಾಗುತ್ತೆ, ತೊಗೊಂಡಿಲ್ಲ ಅಂದರೆ ಅವ್ರ ಹತ್ರನೇ ಇರುತ್ತೆ, ಇಟ್ಸ್ ಓಕೆ. ನಮ್ ಈ ತರ ಭಯ ಇರುತ್ತಲ್ಲ, ಒಂಥರ ಫಿಯರ್ ಆಫ್ ಜಡ್ಜ್ಮೆಂಟ್ ಅಂತ. ಅಂದ್ರೆ ಓ ನನ್ನ ತಲೆಯಲ್ಲಿ ಕೂದ್ಲಿಲ್ಲ, ಜನ ಏನ್ ಅನ್ಕೊಂತಾರೋ, ಓ ನಾನ್ ಸಣ್ಣ ಇದೀನಿ, ನಾನ್ ದಪ್ಪ ಇದೀನಿ, ನಾನ್ ಕಪ್ಪಗಿದ್ದೀನಿ, ನಾನ್ ಬೆಳ್ಳಗಿದ್ದೀನಿ, ಒಂಥರ ಅವ್ರಿಗೆ ಅವ್ರ ಮೇಲೆ ತುಂಬಾ ಕೀಳರಿಮೆ ಇರುತ್ತೆ ಕೆಲವರಿಗೆ. ಈ ಫಿಯರ್ ಆಫ್ ಜಡ್ಜ್ಮೆಂಟ್ ನ ಅಂದ್ರೆ ಹೊರಗಡೆ ಜನ ಏನ್ ಅನ್ಕೊಂಡ್ಬಿಡ್ತಾರೋ, ಜನ ಏನ್ ಅನ್ಕೋತಾರೋ ಅಂತ ತುಂಬಾ ಜನ ತಲೆ ಕೆಡಿಸ್ಕೊಂತಾರೆ. ಇದು ಬೇಕಾಗಿಲ್ಲ ರೀ ಅದು. ಯಾಕಂದ್ರೆ ಕಪ್ಪಗಿದ್ದೀರಾ, ಬೆಳ್ಳಗಿದ್ದೀರಾ, ಕೂದಲೇ ಇಲ್ವಾ, ಏನಿದ್ರು ಅದು ಅಕ್ಸೆಪ್ಟ್ ಮಾಡಬೇಕು. ಫಸ್ಟ್ ನಿಮ್ಮ ನೀವು ಕಾನ್ಫಿಡೆಂಟಾಗಿ ಅಕ್ಸೆಪ್ಟ್ ಮಾಡಿ. ಯು ಆರ್ ದ ಹೀರೋ. ನಮ್ಮ ಲೈಫ್ಗೆ ನಾವೇ ಹೀರೋ. ಫಸ್ಟ್ ಬಂದು ನಾವು ಇದು ಇಟ್ಕೋಬೇಕು, ಒಂದು ಸೆಲ್ಫ್ ಲವ್ ಇರಬೇಕು. ಹೆಂಗಿದ್ರು ಅಕ್ಸೆಪ್ಟ್ ಮಾಡಿ, ಏನಿದೆ ಅದು ಈ ಥರ ಇದ್ರೇನೆ ಅಂತ ಒಂದು ಪ್ರೋಗ್ರಾಮಿಂಗ್ ಮಾಡಿರೋದಕ್ಕೆ. ಬೆಳ್ಳಕ್ಕಿದ್ರೆ ಚೆನ್ನಾಗಿರೋ ಥರ, ಈ ಥರ ಸ್ಕಿನ್ ಗ್ಲೋಯಿಂಗ್ ಇದ್ದರೆ ಪರವಾಗಿಲ್ಲ. ಸ್ಕಿನ್ ಹಾಳಾಯಿತು, ಏನೋ ಆಯಿತು, ಓಕೆ. ನಿಮ್ಮ ಕಾನ್ಫಿಡೆನ್ಸ್ ಎಲ್ಲೋಗುತ್ತೆ ಅನ್ನೋದು ಇದಂತಾರೆ ಇದು ನೋಡಬೇಕೇ ಹೊರತು ಬಾಹ್ಯ ಇದು ನೋಡಬೇಕಾಗಿಲ್ಲ. ಅಂತರ್ಮುಖ ಚೆನ್ನಾಗಿರಬೇಕು. ಬಾಹ್ಯದ ಏನು ಬೇಕಾಗಿಲ್ಲ ಅಷ್ಟೊಂದು. ನಾವು ಅದರ ಆರ್ಟಿಸ್ಟ್ ಆಗೋದಕ್ಕೆ ಇಷ್ಟು ಮಾತ್ರ ಮೇಕಪ್ಪು ಏನೋ ಮಾಡ್ಕೊಳ್ತೀವಿ. ಏನು ಬೇಡ, ಸಿಂಪಲಾಗಿ ಲೈಫ್ ಲೀಡ್ ಮಾಡಿ. ಬಟ್ ಅದರಲ್ಲೂ ಹ್ಯಾಪಿನೆಸ್ ಇರುತ್ತೆ. ನಾವು ಕಪ್ಪಾಗಿ ಅದನ್ನು ಫಸ್ಟ್ ಬಿಡಬೇಕು. ಆ ಥಾಟ್ ಬಿಡಬೇಕು. ಆ ಥಾಟ್ ನೋಡೋರು ಬಿಡಬೇಕು, ಇವ್ರು ಇರೋರು ಕೂಡ ಬಿಡಬೇಕು. ಹೆಂಗಿದ್ರು ಅಕ್ಸೆಪ್ಟ್ ಮಾಡ್ಬೇಕು ರೀ. ಅದು ಅಂತಾರಲ್ಲ, ಕೂದಲೇ ಇಲ್ಲ, ಒಂದೇ ಒಂದು ಕೂದಿದ್ದಂತೆ ಒಂದು ಕೂದಿದ್ದಂತೆ ನೋಡ್ಬೇಕು ನಾವು. ಒಂದು ದೊಡ್ಡ ವೈಟ್ ಪೇಪರ್ ಇದೆ, ಆ ಪೇಪರ್ ಒಂದು ಚಿನ್ನ ಡಾಟ್ ಇಟ್ಬಿಟ್ರೆ ಆ ಡಾಟ್ ನೋಡಬೇಡಿ, ಇಷ್ಟು ಪ್ಯೂರ್ ಆಗಿದೆಯಲ್ವಾ. ಆ ಚಿಕ್ಕ ಡಾಟ್ ಅಷ್ಟು ಎಷ್ಟು ಸ್ಪೇಸ್ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಚಿಕ್ಕ ಡಾಟ್ ಬಿದ್ದು ಆ ಡಾಟ್ನೇ ನೋಡಬೇಡಿ. ಸೊ ಅದನ್ನ ಬಿಡಬೇಕು. ಪಾಸಿಟಿವ್ ತುಂಬ ಇದೆ, ತುಂಬ ಪಾಸಿಟಿವ್. ಈಗ ಹೆಂಗೋ ಇರ್ತೀರಾ, ಬಟ್ ನಿಮ್ಮಲ್ಲಿ ಏನೋ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಗುರುತಿಸ್ಬೇಕು ಅಷ್ಟೇ. ಅದನ್ನು ಗುರುತಿಸ್ಬೇಕು. ಅಲ್ಲ, ಈಗ ನೀವು ಪಾಡ್ಕಾಸ್ಟ್ಗೋಸ್ಕರ ಓಕೆ ಮೇಕಪ್ ಬೇಡ ಅಂದ್ರಿ ಫಸ್ಟ್. ಆ್ಯಕ್ಚುಲಿ ಇಲ್ಲ ಮ್ಯಾಮ್ ತುಂಬ ಚೆನ್ನಾಗಿ ನಿಮ್ಮನ್ನ ನಂಗೆ ನೋಡ್ಬೇಕು ಅಂದಾಗ ಓಕೆ. ಈಗ ನೀವು ಹೇಳಿದ್ರೆ ನೀವು ಮೇಕಪ್ ಇಷ್ಟಪಡಲ್ಲ, ಅಂತ. ಈಗ ಎಲ್ಲೋ ಒಂದ್ ಕಡೆ ಈಗ ಮೇಕಪ್ ಬಿಟ್ಬಿಟ್ಟು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಿರ್ತೀವಿ. ಯಾರೋ ಒಬ್ರು ಬಂದು ಸಡನ್ ಬಂದು ಏನ್ ಮೇಡಮ್ ನೀವು ಸಣ್ಣ ಆಗಿದ್ರಾ, ಏನ್ ಮೇಡಮ್ ನೀವು ದಪ್ಪ ಆಗಿದ್ರಾ, ಅಥವಾ ಏನ್ ಮೇಡಮ್ ನಿಮ್ ಡಾರ್ಕ್ ಸರ್ಕಲ್ ಬಂದ್ಬಿಟ್ಟಿದೆ, ಈ ತರ ಯಾರಾದ್ರೂ ಒಬ್ರು ಕಮೆಂಟ್ ಮಾಡಿದಾಗ ಅಥವಾ ಗೊತ್ತಿರೋರೇ ಮಾಡಿದಾಗ ನಿಮ್ಗೆ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಏನೂ ಆಗಲ್ಲ, ಇಟ್ಸ್ ಓಕೆ. ಹೌದಾ, ಡಾರ್ಕ್ ಆಗಿದೆಯಾ, ಓಕೆ ಬಂದಿದೆಯಾ, ನೇಚರಲ್ ವೆನ್ರಿ, ಎವ್ರಿಥಿಂಗ್ ವಿಲ್ ಚೇಂಜ್. ನಾವು ಹೆಂಗಿರೋಕ್ಕಾಗುತ್ತೆ, ಡೆಫ್ರೆಂಟಾಗಿ ಚೇಂಜ್ ಆಗುತ್ತೆ. ರಿಂಕಲ್ಸ್ ಬರುತ್ತೆ, ವೈಟ್ ಹೇರ್ ಬರುತ್ತೆ, ಕೂದಲೇ ಉದುರೋಗುತ್ತೆ, ಏನೋ ಆಗ್ಬಿಡ್ತಾರೆ ಎಲ್ಲ. ಎವ್ರಿಥಿಂಗ್ ವಿಲ್ ಚೇಂಜ್ ಅಲ್ವಾ. ಇವತ್ತಿರೋದು ನಾಳೆ ಇರಲ್ಲ, ಶಾಶ್ವತ ಅಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ನಾನು ಫಸ್ಟ್ ಆಫ್ ಆಲ್. ಅದಕ್ಕೆ ನನಗೆ ಮೇಕಪ್ ಅನ್ನೋದು ಏನಕ್ಕಂದರೆ, ನಾವು ಓನ್ಲಿ ಪರ್ಫಾರ್ಮೆನ್ಸ್ಗೆ ನಾವೊಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರೋದ್ರಿಂದ ನಾವು ಮೇಕಪ್ ಹಾಕೋಬೇಕು. ನಾನು ವಿಪಶ್ಯನಾಗಿ ಹೋದ್ಮೇಲೆ ಅಲ್ಲಿ ಅವ್ರು ಹೇಳೋದು ಅಂತಲ್ಲ, ನನಗೆ ಮೊದಲಿಂದ ನಾನು ಥಾಟ್ ಇರೋದಂತ ಅವರು ಅದೇ ಹೇಳ್ತಾರೆ. ಯಾವುದು ಹೊರಗಡೆ ಅದಕ್ಕೆ ಯಾವುದಕ್ಕೂ ಇದು ಕೊಡಬೇಡ, ಇಂಟ್ರೆಸ್ಟ್ ತೋರಿಸ್ಬೇಡ. ನೀನು ಅಂತರ್ಮುಖ, ಒಂದೇ ಅಂತರ್ದೃಷ್ಟಿ ಮಾತ್ರನೇ ಇಂಪಾರ್ಟೆಂಟ್. ಇದೆಲ್ಲ ಹೊರಗಡೆದೆಲ್ಲ ಇಲ್ಲ. ನಾನು ಹಾಕೋದ್ರೆ ಪೌಡ್ರ್ ಕೂಡ ಹಾಕಲ್ಲ ಅಲ್ಲಿ 10 days ಕೋರ್ಸ್ ಮಾಡ್ತೀನಲ್ಲ, ಯಾವುದ್ರ ಮೇಲೆ ಬರಲ್ಲ ಇಂಟ್ರೆಸ್ಟು. ಪೌಡ್ರ್ ಸಹ ಹಾಕಲ್ಲ, ಲಿಪ್ಸ್ಟಿಕ್ಕು ಹಾಕಲ್ಲ, ಪರ್ಫ್ಯೂಮ್ ಕೂಡ ಹಾಕಬಾರ್ದಲ್ಲಿ. ಯಾಕಂದರೆ ಪರ್ಫ್ಯೂಮ್ ಹಾಕಿದ್ರು ಕೂಡ ಆ ಸೆನ್ಸ್ ಬಂದು ಮೆಡಿಟೇಷನ್ ಮಾಡೋರಿಗೆ ಬ್ರೀತಿಂಗ್ ಇದು ಮಾಡೋವಾಗ ಅದು ಡಿಸ್ಟರ್ಬ್ ಆಗುತ್ತೆ. ನಾಟ್ ಇವನ್ ಪರ್ಫ್ಯೂಮ್ ಕೂಡ ಯೂಸ್ ಮಾಡಲ್ಲ. ಏನೋ ಸಡನ್ ಆಗಿ ಒಂದು ಮೆಮೊರಿ ಕರ್ಕೊಂಡು ಹೋಗ್ಬಿಡುತ್ತೆ. ಹೊರಗಡೆಗೆ ಡೀಪ್ ಹೋಗಾಗಲ್ಲ. ಒಬ್ಬರು ಹೆಡೇಕ್ ಬಂತು ಅಂತ ಅಮೃತಾಂಜನ ಬರ್ಕೊಂಬಂದಿದ್ರು. ಅದಕ್ಕೆ ನನಗೆ ಆಗಿಲ್ಲ. ಬಾಂಬ್ ಬರ್ಕೊಂಬಂದಿದ್ರೇ ಕಷ್ಟ ಆಗ್ತಿತ್ತು ಮೆಡಿಟೇಷನ್ ಮಾಡೋವಾಗ. ಹೇಳ್ತಾರೆ ಅದೆಲ್ಲ ಇದು ಮಾಡಬೇಡಿ ಅಂತ. ಪೇಯ್ನ್ ಕೂಡ ಅಕ್ಸೆಪ್ಟ್ ಮಾಡಿದ್ರೆ ಹೊಟ್ಟೋಗುತ್ತೆ, ಗೊತ್ತಾ ನಿಮಗೆ? ಪೇಯ್ನ್, ಬಾಡಿ ಫಿಸಿಕಲಿ ಪೇಯ್ನ್ ಇರುತ್ತಲ್ಲ, ಫಿಸಿಕಲ್ ಪೇಯ್ನ್, ಒಂದು ಕಾಲು ಏನೋ ಪ್ರಾಬ್ಲಮ್ ಇದೆಯಲ್ಲ, ಅದನ್ನ ಅಬ್ಸರ್ವ್ ಮಾಡ್ತಾ ಪೇಯ್ನ್ ವಿಲ್ ಗೋ, ಎವ್ರಿಥಿಂಗ್ ವಿಲ್ ಗೋ. ಅಂದ್ರೆ ಹೇಗೆ ಮ್ಯಾಮ್? ಈಗ ಮೆಡಿಟೇಷನ್ ಅಂದ್ರೆ ಕಣ್ಣು ಮುಚ್ಕೊಂಡು ನಮ್ಮ ಬ್ರೀತಿಂಗ್ ಅಬ್ಸರ್ವ್ ಮಾಡೋದು. ಆಕ್ಚುಲಿ ಫಸ್ಟ್ 3 days ಬಂದು ಫಸ್ಟ್ ಮಾಡಿಸ್ಲ ಒಂದ್ಸಲಿ. ಅಂದರೆ ಸಿಂಪಲ್ ಆನಾಪಾನ ಅಂತ ಮಾಡಿದೆ, ಅದನ್ನ ಮಾತ್ರ ಮಾಡಿಸ್ತೀನಿ. ವಿಪಶ್ನ ಮಾಡೋಕ್ಕಾಗಲ್ಲ. ವಿಪಶ್ನ ಎಲ್ಲೋ ಇವಾಗ ಹೇಳ್ತೀನಿ, ವಿಪಶ್ನ ಹೊರಗಡೆ ಮಾಡೋಕ್ಕಾಗಲ್ಲ. ಅದು ತುಂಬ ಡೀಪ್, ಅಲ್ಲೇ ಹೋಗಿ ಸಾಧನೆ, ಅದೊಂದು ಸಾಧನೆ. ಅದೊಂದು ಟೀಚಿಂಗ್ ಗುರು ಹತ್ರನೇ ಕಲ್ತ್ಕೋಬೇಕು. ಸೊ ಅದರಿಂದ ಅದು ಮಾಡಬಾರ್ದು. ಮಾಮೂಲು ಜನರಲ್ ಮೆಡಿಟೇಷನ್ ಹತ್ರ ಮಾಡಿಸ್ತೀನಿ, ಮಾಡಿ ಒಂದ್ಸರಿ ಅಷ್ಟೇ. ಓಕೆ, ನೀವು ಕೂಡ ಟ್ರೈ ಮಾಡಿ. ಈಗ ಪಾಡ್ಕಾಸ್ಟ್ ನೋಡ್ತಿರೋರು ಕಾಮಾಗಿ ಕಂಫರ್ಟಬಲ್ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಹೆಂಗಾದ್ರೂ ಕೂತ್ಕೋಬೋದು. ಕೆಳಗಡೆ ಕೂತ್ಕೊಂಡು ಲೆಗ್ ಕ್ರಾಸ್ ಮಾಡಿ ಕೂತ್ಕೋಬೋದು. ಇಲ್ಲ ಆಗಲ್ಲ, ಓಕೆ. ಹ್ಯಾಂಡ್ಸ್ ನಿಮ್ಮ ಕಂಫರ್ಟ್ ಅದೆಲ್ಲ ಇಟ್ಕೊಂಡು ಐಸ್ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಮಾತ್ರ ಬ್ರೀತ್ ಅಬ್ಸರ್ವ್ ಮಾಡಿ. ಬ್ರೆತ್ ಬಂದು ಹೇಳ್ಬಿಡ್ತೀನಿ ಫಸ್ಟ್. ಬ್ರೆತ್ ಬಂದು ಫಸ್ಟು ಮಾಮೂಲಾಗಿ ಇಲ್ಲಿ ಹೆಂಗೆ ಹೋಗುತ್ತೆ, ಹೆಂಗೆ ಹೊರಗೆ ಬರುತ್ತೆ ಅಂತ ಇಲ್ಲಿ ಟಚ್ ಆಗುತ್ತೆ. ಆ ಟಚ್ ಆಗೋ ಮಾತ್ರ ಅಬ್ಸರ್ವ್ ಮಾಡಿ. ನೀನು ಅಬ್ಸರ್ವ್ ಮಾಡಿ ಜಸ್ಟ್, ಅದನ್ನು ಕೂಡ ಫೋರ್ಸಾಗಿ ತೊಗೋಬೇಡಿ. ಜಸ್ಟ್ ಹೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಟಚ್ ಆಗುತ್ತೆ, ಬೆಚ್ಚಗೆ ಉಸಿರು ಇಲ್ಲ ಟಚ್ ಆಗುತ್ತಲ್ಲ, ಅದ್ರ ಮಾತ್ರ ಅಬ್ಸರ್ವ್ ಮಾಡ್ತಾ ಕೂತ್ಕೊಳ್ಳಿ. ಥಾಟ್ಸ್ ಬರುತ್ತೆ ಹೋಗುತ್ತೆ, ಅದನ್ನು ಇಗ್ನೋರ್ ಮಾಡಿ, ಇಟ್ಸ್ಕೋಬೇಡಿ.
ಅದು ಯಾಕೆ ಬಂತು ಅಂತಲೂ ಫೋರ್ಸ್ ಮಾಡಬೇಡಿ. ಅದು ಬರುತ್ತೆ ಹೋಗುತ್ತೆ. ಜಸ್ಟ್ ಕಾಮಾಗಿ ಅಬ್ಸರ್ವ್ ಮಾಡ್ತಾ ಕೂತ್ಕೊಳ್ಳಿ. ಬ್ರೀತ್ ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ, ಇಲ್ಲಿ ಹೆಂಗೆ ಟಚ್ ಆಗುತ್ತೆ ಅಷ್ಟೇ. ಓಕೆನಾ? ಕ್ಲೋಸ್ ಯುವರ್ ಐಸ್. ಫಸ್ಟ್ ಟೇಕ್ ಡೀಪ್ ಬ್ರೀತ್. Slowly breathe out. Take deep breath. Slowly breathe out. Take deep breath. Slowly breathe out. ಈಗ ಲಿಪ್ಸ್ ಮೇಲೆ ಮೂಗಿನ ಕೆಳಗಡೆ ಈ ಪಾರ್ಟಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ. ಬ್ರೀತ್ ಹೇಗೆ ಹೋಗುತ್ತೆ, ಹೇಗೆ ಬರುತ್ತೆ. ಅಲ್ಲಿ ಶ್ವಾಸ ಬೆಚ್ಚಗೆ ತಗಲುತ್ತೆ, ಅದನ್ನು ಅಬ್ಸರ್ವ್ ಮಾಡಿ ಅಷ್ಟೇ. ಜಸ್ಟ್ ನೋಡಿ. ಥಾಟ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಡಬೇಡಿ. ಜಸ್ಟ್ ಬ್ರೀತ್. ಒಳಗಡೆ ಹೋಗುತ್ತೆ, ಹಾಗೆ ಹೊರಗೆ ಬರುತ್ತೆ. ಆ ಸ್ಪರ್ಶನ ಫೀಲ್ ಮಾಡಿ ಅಷ್ಟೇ. ಜಸ್ಟ್ ಫೀಲ್ ಮಾಡಿ. ಓಪನ್ ಯುವರ್ ಐಸ್. ಕಾಮ್ ಆಯ್ತಲ್ಲ? ಎಷ್ಟು ಹೇಗೆ ಅನ್ನಿಸ್ತು? ಪೀಸ್. ಇದು ಡೀಪ್. ಇದು 3 days ಮಾಡಿಸ್ತಾರೆ. ಈ 3 daysಲ್ಲಿ ಸಮಾಧಿ ಸ್ಥಿತಿಗೆ ಹೊರಟೋಗ್ತೀವಿ ನಾವು. ಸಮಾಧಿ ಸ್ಥಿತಿ ಅಂದರೆ ಒಂದು ಥಾಟು ಬರಲ್ಲ. ಜಸ್ಟ್ ಬ್ರೀತ್ ಅಬ್ಸರ್ವ್ ಮಾಡ್ತಾ 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 ಅಷ್ಟು ಆಗುತ್ತೆ. ಆವಾಗ 4th day ವಿಪಶ್ಯನ ಸ್ಟಾರ್ಟ್ ಮಾಡ್ತಾರೆ. 4th day ಆ ವಿಪಶ್ಯನ ಇವಾಗ ನೋಡಿ ಮಾತಲ್ಲೇ ಚೇಂಜ್ ಆಯಿತು ನೋಡಿದ್ರ. ಇಷ್ಟು ಕಾಮ್ ಆಗುತ್ತೆ ಮೈಂಡ್. ಅಷ್ಟು ಕಾಮ್ ಇಷ್ಟು ಇದೆ ಲೈಫಲ್ಲಿ. ಇಷ್ಟು ಒಂದು ಮಿರಾಕಲ್ಸ್ ಇದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಈ ಹೊರಗಡೆ ಪ್ರಪಂಚ ಏನೇ ಅಂದರೂ ನಿಮ್ಮದು ಅಟ್ಯಾಕ್ ಮಾಡಲ್ಲ. ಅಷ್ಟು ಕೂಲಾಗಿರುತ್ತೆ. ಕಷ್ಟದಲ್ಲಿ ನೋವರಿದ್ದೀರಾ, ಕಷ್ಟ ಇದೆಯಾ, ಹೆಲ್ತ್ ಪ್ರಾಬ್ಲಮ್ ಇದೆಯಾ, ದುಡ್ಡಿಲ್ವಾ, ಯಾರೂ ಇಲ್ವಾ, ಏನು ಯೋಚನೆ ಮಾಡಬೇಡಿ. ಧರ್ಮ ನಿಮ್ಮ ಜೊತೆಲಿದೆ. ಓಕೆ? ಸೊ ಇದು 4th ಡೇಯಿಂದ ಲಾಸ್ಟ್ವರೆಗೂ ವಿಪಶ್ಯನಲ್ಲಿ ಒಳಗಡೆ ಸೆನ್ಸೇಷನ್ಸ್ ಎಷ್ಟೆಷ್ಟು ಚೇಂಜಸ್ ಆಗುತ್ತೆ ಅಂತ ತೋರಿಸ್ತಾರೆ. ಎಷ್ಟು ಸತ್ಯ ಅಲ್ವಾ? ನಾವು ಅಂದರೆ ನಮ್ಮಲ್ಲೇ ಇದೆ ಎಲ್ಲ. ಬ್ರೆತ್ ನಮ್ಮ ಪ್ರಾಣ ಪ್ರತಿ ಸೆಕೆಂಡ್ ನಾವು ತಗೊಳ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ಅದನ್ನು ಅಬ್ಸರ್ವ್ ಮಾಡಿದಾಗಲೇ ನಿಮಗೆ ತುಂಬ ಫೋಕಸ್ ಆಗುತ್ತೆ ಅಂತ ಇದ್ರ ಮೇಲೆ ಇಟ್ಟಿದ್ದಾರೆ. ಅದು ಇಲ್ಲೆಲ್ಲ ಏನಕ್ಕೆ ಇಟ್ಟಿಲ್ಲ ಅಂದರೆ ಇಲ್ಲೇ ಟಚ್ ಆಗೋದು. ನಮಗೆ ಆ ಟಚ್ ಫೀಲ್ ಆಗಬೇಕು. ಆ ಟಚ್ ಫೀಲ್ ಆಗ್ತಿದ್ದಂಗೆ ಅದಾಗುತ್ತೆ. ಇದು ಬುದ್ಧ ಒಂದು ಓನಾಗಿ ತಿಳ್ಕೊಂಡಿದ್ದ ವಿಷಯ ಇದೆಲ್ಲ ವಿಪಶ್ಯನ. ಅದು ಋಗ್ವೇದದಲ್ಲಿ ಇದೆ. ಇದ್ರ ಬಗ್ಗೆ ಋಗ್ವೇದದಲ್ಲಿ ಇದೆಯಂತೆ. ಅದನ್ನು ಮತ್ತೆ ಹೊರಗೆ ತೊಗೊಂಬಂದ್ರು ಬುದ್ಧ. ಸೊ ಇದನ್ನು ನಾವು ಮಾಡಿದ್ರೆ ಈ ಏನಂತಾರೆ, ಈ ಪ್ರಪಂಚದಲ್ಲಿ ಇಲ್ಲೇ ಬದುಕ್ತೀವಿ, ಎಲ್ಲ ಇರುತ್ತೆ ಪ್ರಪಂಚದಲ್ಲಿ. ನೆಗೆಟಿವ್ ಪಾಸಿಟಿವ್. ನಾವು ಪಾಸಿಟಿವ್ ಆಗಿದ್ದು ಎಲ್ರಿಗೂ ಪಾಸಿಟಿವ್ ಹಂಚೋಣ. ಓಕೆ? ಈಗ ನೆಗೆಟಿವ್ ಪೀಪಲ್ಸ್ ಜೊತೆ ಹೆಂಗೆ ಡೀಲ್ ಮಾಡಬೇಕು? ಸ್ಮೈಲ್. ಇವಾಗ ನಾನು ತುಂಬ ಬೈತಿದ್ದಾರೆ. ಇನ್ನೊಂದು ಇವಾಗ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೀನಿ. ನಾನು ಹೋಗ್ಬಿಟ್ಟು ಏನು ಬಂದ್ರ ಅಂತ ಒಂಥರ ಆ್ಯಟಿಟ್ಯೂಡಲ್ಲ, ದೊಡ್ಡ ಹೀರೋಯಿನ್ ಅಂತೀವಿ, ಏನೋ ಅಂತ ಆ್ಯಟಿಟ್ಯೂಡ್ ಎಕ್ಸ್ಪ್ರೆಷನ್ ಮಾತು ಅಂದರು ಅಂದ್ಕೊಳ್ಳಿ. ಸ್ಮೈಲ್. ಚೆನ್ನಾಗಿದ್ದೀರಾ, ಎವ್ರಿಥಿಂಗ್ ಗುಡ್ ಅಲ್ವಾ? ಎಸ್. ಅವ್ರು ಒಂದು ಸೆಕೆಂಡ್ ಹಂಗೆ ಆಗಾದ್ಮೇಲೆ ದೇ ವಿಲ್ ಚೇಂಜ್. ಅವತ್ತು ಆಗದೆ ಇರ್ಬೋದು, ಆಗದೆ ಇದ್ರೂ ಪರವಾಗಿಲ್ಲ. ಯು ಜನರೇಟ್ ಓನ್ಲಿ ಗುಡ್ ವೈಬ್ರೇಷನ್. ನನ್ನ ಮುಂದೆ ಅವಳು ಬಗ್ಬಿಟ್ಲು, ಓಕೆ, ಯೋಚನೆ ಮಾಡಲ್ಲ. ಅದು ಬಗ್ಗೋದಂತಲ್ಲ. ಇವಾಗ ಒಂದು ಆಡಿಟೋರಿಯಮಲ್ಲಿ ಕೂತ್ಕೊಂಡಿದ್ದೀರಾ, ನಿಮಗೆ ಫ್ರಂಟ್ ಸೀಟಲ್ಲಿ ಕೂಡಿಸಿಲ್ಲ, ಹಿಂದ್ಗಡೆ ಇಲ್ಲ ಒಂದು ಕಡೆ ಒಂದು ಲಾಸ್ಟ್ ಬೆಂಚ್ ಇಲ್ಲೇ ನಿಮ್ಮ ಪ್ಲೇಸ್ ಅಂತ ಹೇಳಿದ್ರು. ನೀವು ಈಗ ಒಂದು ಬಿಟ್ಟು ನೀವು ಅಲ್ಲಿ ಏನಕ್ಕೆ ಬಂದಿರೋ ಕೂತ್ಕೊಳ್ಳಿ. ನೀವು ಅಲ್ಲಿ ಸ್ಪೀಚ್ ಕೇಳೋಕ್ಕೆ ಬಂದಿದ್ದೀರಾ. ಫ್ರಂಟಲ್ಲಿ ಕೂತ್ಕೊಂಡ್ರು ಸ್ಪೀಚ್ ಕೇಳುತ್ತೆ, ಹಿಂದೆ ಕೂತ್ಕೊಂಡ್ರು ಸ್ಪೀಚ್ ಕೇಳುತ್ತೆ. ಬಟ್ ಪ್ರಶಾಂತ್ ಕಂಫರ್ಟಾಗಿ ಕೂತ್ಕೊಬೋದಲ್ವ ಹಿಂಗಡೆ ಕೂತ್ಕೊಂಡ್ರೆ. ಮುಂದೆ ಆದರೂ ಎಲ್ಲರೂ ಕ್ಯಾಮ್ರಾಸ್ ಇರುತ್ತೆ, ನೀವು ಕೂತ್ಕೋಬೇಕಾಗುತ್ತೆ. ಬಟ್ ಆ ಇಂಟೆನ್ಷನ್ ಏನು, ಅಲ್ಲಿ ಬಂದಿರೋದೇನು, ಅದನ್ನು ಮಾತ್ರ ಮೈಂಡ್ಗೆ ಹೋಗಬೇಕು. ಕೀಳು ಭಾವನದು ಯಾರು ಹೊರಗಡೆ ಬರೋದಲ್ಲ. ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೊಳ್ತೀರೋ ಅದೇ ನೀವು. ಹೊರಗಡೆಯಿಂದ ಬರೋದು, ನಿಮ್ಮ ಸ್ಟೇಟಸ್ ತೋರಿಸೋದೆಲ್ಲ ಬೇಕಾಗಿಲ್ಲ. ಅದೆಲ್ಲ ಹೊರಗಡೆನೇ ಇದೆ.
ಅಲ್ಲಿ ಕೂತ್ಕೊಂಡ್ರು ಒಂದೇ ಥರ ಇರಬೇಕು, ಮುಂದೆ ಕೂತ್ಕೊಂಡ್ರು ಒಂದೇ ಥರ ಇರಬೇಕು, ಕೆಳಗೆ ಕೂತ್ಕೊಳ್ಳೋಕ್ಕೂ ರೆಡಿ ಇರಬೇಕು, ಮೇಲೆ ಸಿಂಹಾಸನ ಕೂತ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಎವ್ರಿಥಿಂಗ್ ಎಲ್ಲರೂ ಸಮಾನ. ಅಂದರೆ ಲೈಫ್ ಹೆಂಗೆ ಬಂದರೂ ತೊಗೊಳಕ್ಕೆ ರೆಡಿ ಇರಬೇಕು. ಎಸ್, ತೊಗೊಳೋದಂದರೆ ಹೆಂಗಾದ್ರೆ ಅವ್ರು ಕೊಟ್ಟಿರೋ ರೆಸ್ಪೆಕ್ಟ್ ಅದು. ಬಟ್ ನಿಮ್ಮ ರೆಸ್ಪೆಕ್ಟ್ ಒಳಗಡೆ ನಿಮ್ದೊಂದು ಇದೆಯಲ್ಲ, ನಿಮ್ದೊಂದು ಧರ್ಮ ಇದೆಯಲ್ಲ, ಆ ಧರ್ಮನ ಬಿಡಬೇಡಿ. ಅಕ್ಸೆಪ್ಟೆನ್ಸಿನೇ ಅದೇ. ಅಕ್ಸೆಪ್ಟೆನ್ಸಿ ಕೂಡ ಹಂಗಿದ್ರು ಓಕೆ, ಹಿಂಗಿದ್ರು ಓಕೆ, ಹೆಂಗಿದ್ರು ಓಕೆ, ನಾನು ಐ ಆಮ್ ಓಕೆ. ಅಷ್ಟು ರಾಜ್ಯನೇ ಬಿಟ್ಟು ಬುದ್ಧ ಇದಕ್ಕೆ ಬಂದಿಲ್ವಾ? ಕಂಫರ್ಟ್ ಇರಲಿಲ್ವಾ? ಎವ್ರಿಥಿಂಗ್ ಈಸ್ ದೇರ್ ನೋ, ಎಲ್ಲ ಕಂಫರ್ಟ್. ಭಿಕ್ಷೆ ತೊಗೊಂಡು ತಿಂದಿದ್ದವರು, ಭಿಕ್ಷೆಯಲ್ಲಿ ಕೂಡ ಹಳ್ಸೋಗ್ರದ್ದು ಕೂಡ ಹಾಕೋರಂತೆ ಒಬ್ಬೊಬ್ಬರು. ಅದು ತೊಗೊಂಡ್ರೆ ಅದು ಅವ್ರು ಯಾವುದು ಶಾಪ ಕೊಟ್ಟಿಲ್ಲ. ಇಟ್ಸ್ ಓಕೆ, ತಿನ್ನೋಕ್ಕಾಗಿಲ್ಲ, ಹಂಗೆ ಬಿಸಾಕ್ಬಿಟ್ಟು ಹೋದ್ರೆ ಹೊರತೆ ಅವ್ರಿಗೆ ಖರ್ಚು ಮಾಡಿಲ್ಲ. ಈಗ ನಮ್ಮ ಲೈಫಲ್ಲೂ ಹಂಗೆ ರೂಢಿ ಮಾಡಿ ಹೌದು, ಖರ್ಚು ಮಾಡೋದು ಏನೇ ಗೊತ್ತಾ ನಿಮಗೆ. ಇವಾಗ ನೀವು ಅವ್ರ್ಯಾರೋ ಬೈದರು, ನೀವು ಕೋಪ ಮಾಡ್ಕೊಂಡು ನಿಮ್ಗೆ ಬುದ್ಧಿ ನೀವು ಬೈತಾ ಇದ್ರೆ, ಕೋಪ ನಿಮ್ಮಲ್ಲಿದೆಯಾ ಅವ್ರ ಹತ್ರ ಇದೆಯಾ? ನಿಮ್ಮಲ್ಲೇ ಇದೆ ಕೋಪ. ನೀವು ಬಿಡಿ ಕೋಪನ. ನೀವು ಕೋಪನ ಬಿಟ್ಬಿಟ್ಟು ಸ್ಮೈಲ್ ಮಾಡಿದ್ರೆ ನಿಮ್ಮ ಹತ್ರ ಸ್ಮೈಲ್ ಇದೆ, ನೀವು ಸ್ಮೈಲ್ ಹಂಚ್ತಾ ಇದ್ದೀರಾ, ಅವ್ರು ಕೋಪ ಹಂಚುತ್ತಿದ್ದಾರೆ ನಿಮ್ಮ ಮೇಲೆ. ನೀವ್ಯಾಕೆ ಕೋಪ ಕೊಡ್ತೀರಾ? ನನಗೆ ಈ ಟ್ರಾಫಿಕಲ್ಲಿ ಕೂಡ ಬೈಕೊಳ್ತಾರೆ ಒಬ್ಬರೊಬ್ರು ಇಳಿದ್ಬಿಟ್ಟು, ಕಾರು ಇಳಿದ್ಬಿಟ್ಟು ಜಗಳ. ಏನು ಯೂಸ್ ಇಲ್ಲ. ಒಂದು ನೋಡ್ಬಿಟ್ಟು ತಪ್ಪು ನಿಮ್ದು ಅವ್ರದ್ದು, ಹೋಗ್ಲಿ ಸಾರಿ ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡಿ ಜಗಳ ಏನಕ್ಕೆ? ನೀನು ಹೊಡೆದೆ ನಾನು ಹೊಡೆದೆ, ಆ ಕಿತ್ತಾಡೋ ನನಗೆ ಅಂದ್ಕೊಳ್ತೀನಿ. ಇಬ್ಬರು ಇಳಿದು ಏನು, ಯಾರು ತಪ್ಪಾಯಿತು? ಸಾರಿ ಹೇಳಿಲ್ಲ, ದುಡ್ಡು ಕೊಡ್ಬೇಕಾ, ಕೊಟ್ಬಿಡಿ, ಆಯಿತು, ಕ್ಲಿಯರ್ ಆಯಿತು. ಬೈಗಳು ಯಾಕೆ? ಸಿಚುವೇಶನ್ಸನ್ನು ಅದ್ರ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ. ಅಲ್ಲ, ಈಗ ಆಫೀಸಲ್ಲಿ ಒಬ್ಬ ಮ್ಯಾನೇಜರು ಒಂದು ಎಂಪ್ಲಾಯಿನ ಡೀಲ್ ಮಾಡ್ತಿರ್ತಾರೆ, ಆ ಎಂಪ್ಲಾಯಿ ಕೆಲಸನೇ ಕರೆಕ್ಟಾಗಿ ಮಾಡಲ್ಲ. ಈಗ ಮ್ಯಾನೇಜರು ನೆಕ್ಸ್ಟ್ ಟೈಮ್ ತುಂಬಾ ಸ್ಮೈಲ್ ಆಗಿ ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರೆ ಆ ಎಂಪ್ಲಾಯಿ ಅಡ್ವಾಂಟೇಜ್ ಆತರನೇ ಇರಬಾರ್ದು. ಆ ಥರ ಅಷ್ಟು ಹಂಗಂತ ನೀವು ಏನೋ ಅಂತಾರಲ್ಲ, ಬಂದು ಕತ್ತಿ ತೊಗೊಂಬಂದು ಕಟ್ ಮಾಡ್ತೀನಿ ಅಂದ್ರೆ ಕೂಡ ಕಟ್ ಮಾಡ್ಬಿಡು ಅಂತ ಹೇಳ್ಬಾರ್ದು. ತಪ್ಪಿಸ್ಕೊಂಡು ಅವ್ರು ಮತ್ತೆ ಹೇಳ್ಬೇಕು, ಬುದ್ಧಿ ಹೇಳಬೇಕು, ಅದು ಕರೆಕ್ಟ್ ಅಲ್ಲ ಅಂತ ಹೇಳ್ಕೊಡ್ಬೇಕು. ಅದನ್ನು ನೀವು ಆಸ್ ಎ ಟೀಚರಾಗಿ ಏನು ಮಾಡ್ತೀರಾ? ಟೀಚರ್ ಥರ ಇರಬೇಕು. ಅಲ್ಲಿ ಬಂದ್ಬಿಟ್ಟು ನೀನು ಏನು ಮಾಡಬೇಡಪ್ಪ, ನಾನು ಹಿಂಗೆ ಸ್ಮೈಲ್ ಮಾಡ್ತೀನಿ ಅಂತ ಅಲ್ಲ. ಆ ರೂಲ್ಸ್ ಹತ್ರ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ಆ್ಯಸ್ ಎ ತಾಯಿ ಮಗುಗೆ ಸ್ಟ್ರಿಕ್ಟಾಗಿ ಹೇಳುತ್ತೆ ಅಂದರೆ ದ್ವೇಷದಿಂದ ಅಲ್ವಲ್ಲ, ಪ್ರೇಮದಿಂದ ವಾರ್ನಿಂಗ್ ಮಾಡುತ್ತೆ. ಅದೇ ಥರ ಅಲ್ಲಿ ಕೂಡ ನೀವು ಪ್ರೀತಿಯಿಂದ ವಾರ್ನಿಂಗ್ ಮಾಡು. ನಾನು ತೆಲುಗು ಬಂದ್ಬಿಡುತ್ತೆ ಇಲ್ಲ ಮಧ್ಯದಲ್ಲಿ. ಅಲ್ಲಿ ಮಾತಾಡಿ ಮೋಟಿವೇಶನ್ಗಳು ಅದೇ ಬರುತ್ತೆ. ಇನ್ನು ಕನ್ನಡ ಜಾಸ್ತಿ ಮಾತಾಡ್ತಾ ಇರಬೇಕು, ಮರ್ತೋಗ್ಬಾರ್ದು. ಈಗ ಒಂದು ಸಣ್ಣ ಸರ್ಪ್ರೈಸ್ ನಿಮಗೆ. ಏನು ಸರ್ಪ್ರೈಸ್? ಅವಾಗಿಂದ ಹೇಳ್ತಾ ಇದ್ದೀರಾ, ಏನು ಅದು ಸರ್ಪ್ರೈಸ್? ಏನಿರುತ್ತೆ ಇಲ್ಲಿ? ವಾಟರ್ ಬಾಟ್ಲ್ ಇದೆ. ಕೆಲಸ ಆಗತ್ತೆ ಈಗ. ಒಂದು ಸಣ್ಣ ಬ್ರೇಕ್. ಈಗ ಬ್ರೇಕಲ್ಲಿ ಸರ್ಪ್ರೈಸ್. ಬ್ರೇಕಲ್ಲಿ ಸರ್ಪ್ರೈಸಾ? ಓಕೆ, ಕಟ್ ಮಾಡಿ. ಈಗ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ಮಗ ಕೂಡ ಜಾಯಿನ್ ಆಗ್ತಿದ್ದಾರೆ. ಟಂಟಣಾಂಡ್. ಏನು ಇಷ್ಟು ಸರ್ಪ್ರೈಸ್? ಅಯ್ಯೋ, ಯಾರು ನೀನು? ಯಾರು ಗೊತ್ತಿಲ್ಲ. ಆನ್ ಸ್ಕ್ರೀನ್ ಅಮ್ಮ ಮಗ. ಮೌನ ಹೋರಾಟಂ. ತೆಲುಗುಲಿ ಒಂದು ಫೇಮಸ್ ಸೀರಿಯಲ್ ಮೌನ ಹೋರಾಟಂ. ಅಫ್ಕೋರ್ಸ್ ಈ ಇಂಟರ್ವ್ಯೂ ಸಾಧ್ಯವಾಗಿದ್ದು ಕೂಡ ಮಿಸ್ಟರ್ ಮನೋಜ್ ಅವರಿಂದ. ಥ್ಯಾಂಕ್ ಯು ಮನೋಜ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಅಂಡ್ ಮನೋಜ್ ಕನ್ನಡದ ನಟ, ಆದ್ರೆ ಈಗ ತೆಲುಗುಲಿ ಬಿಸಿ. ಹೌದು. ಸೊ ಅದೇ ತರ. ಸೊ ಅಂಡ್ ಅಫ್ಕೋರ್ಸ್ ಮ್ಯಾಮ್ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರೆ. ಆ್ಯಕ್ಚುಲಿ ನನಗಿದು ಫಸ್ಟ್ ಕಾಲ್ ಬಂದಾಗ ಪ್ರೊಡಕ್ಷನ್ ಮ್ಯಾನೇಜರಿಂದ ಕಾಲ್ ಬಂದಿತ್ತು. ನನಗೆ ಅವಾಗ ಅಷ್ಟು ತೆಲುಗು ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ಅವ್ರು ಸ್ಟೋರಿ ಹೇಳೋರು, ಫುಲ್ ಸ್ಟೋರಿ ಹೇಳೋರು. ನಾನು ಸ್ವಲ್ಪ ಕೇಳಿಸ್ಕೊಂಡು ನನಗೆ ಸ್ಟೋರಿ ಅರ್ಥ ಆಗ್ತಿರ್ಲಿಲ್ಲ. ಅಂದರು ಅವ್ನು ಸರ್, ಹೌದು ಅಂತೇಳಿ ನಾನೇ ಗೊತ್ತಿರೋ ಥರ ಇದು ಮಾಡ್ತಾ ಇದ್ದೆ. ಆಮೇಲೆ ದುರ್ಗಾ ಕ್ಯಾರೆಕ್ಟರ್ ಅಂತ ಮೇನ್ ಕ್ಯಾರೆಕ್ಟರ್ ಅಲ್ವಾ, ಅದು ಯಮುನಾ ಅವ್ರು ಮಾಡ್ತಿರೋದು ಅಂತ ಹೇಳಿದ್ರು. ನಾನು ಯಮುನಾ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಓಕೆ ಸರ್ ಅಂತ ಹೇಳ್ಬಿಟ್ಟೆ. ಯಾಕಂದರೆ ಅವ್ರು ಮಾಡ್ತಿರೋದು ಅಂದಮೇಲೆ ಆ ಸ್ಟೋರಿನ ನಾನು ಕೇಳಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಅವರೇ ಮಾಡ್ತಿದ್ದಾರೆ ಅಂತ ಅಂದಾಗ ಯಾಕೆ ಅಂತ. ಆಮೇಲೆ ನಾನು ಹೈದರಾಬಾದ್ ಹೋದೆ. ಆ್ಯಕ್ಚುಲಿ ಆ ದಿನ ನಮಗೆ ಅದೇ ಗೆಸ್ಟ್ ಹೌಸಲ್ಲಿ ಸ್ಟೇ ಕೊಟ್ಟಿದ್ರು. ನನಗೆ ಗೊತ್ತಿತ್ತು ಅವರಲ್ಲೇ ಸ್ಟೇ ಮಾಡ್ತಾ, ನನಗೆ ಗೊತ್ತಿರಲಿಲ್ಲ ಅವ್ರ ವಾಯ್ಸ್ ಏನೋ ಕೇಳಿದ್ದೆ ಅಷ್ಟೇ. ನಾನು ನನ್ನ ರೂಮಲ್ಲಿದ್ದೆ. ನಾನು ಹೆಂಗೆ ಮಾತಾಡ್ಸೋಕೆಂದರೆ ತುಂಬ ದೊಡ್ಡ ಆರ್ಟಿಸ್ಟು, ನನಗೆ ಅವಾಗ ಏನೂ ಗೊತ್ತಿಲ್ಲ, ನಾನು ಹಿಯರ್ ಅಲ್ಲ. ನಾನು ಹೊರಗಡೆ ಬಂದೆ, ರೂಮಿಂದ ಹೊರಗಡೆ ಬಂದೆ. ಅವಾಗ ಅವರೇ ಬಂದು ಮಾತಾಡಿದ್ರು, ನೀವೇ ಅಲ್ವಾ ಮಾಡ್ತಾ ಇರೋದು ಹಾಗೆ ಹೇಗೆ ಅಂತ. ಲೈಕ್ ಓಕೆ ಫೈನ್ ಅಂತ ಇದು ಮಾಡಿಬಿಟ್ಟೆ. ಆಮೇಲೆ ಶೂಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಸೀನೇ ನನಗೆ ನಿಮ್ಮ ಜೊತೆ ಬೈಕಲ್ಲಿ ಸೀನ್ ಇತ್ತು. ಇನ್ನೊಂದೇನಂದ್ರೆ ಡೈರೆಕ್ಟರ್ ತುಂಬಾ ಸ್ಟ್ರಿಕ್ಟ್. ಅವಾಗ ಬೈಕ್ ಶಾಟ್ ನಾನು ಬೈಕು ಚೆನ್ನಾಗಿ ಓಡಿಸ್ಕೋಬೇಕು. ಇಲ್ಲಿ ದೊಡ್ಡ ಹೀರೋಯಿನ್ ಕೂಡ್ಕೊಂಡಿದ್ದೀನಿ, ಡೈಲಾಗ್ ಬರಲ್ಲ ನನಗೆ. ಈ 3 ಫ್ಯಾಕ್ಟ್ ಇದೆಯಲ್ಲ, ನನಗಂತೂ ನನ್ನ ಮನಸ್ಸಲ್ಲಿ ಎಷ್ಟು ಭಯ ಇತ್ತು ಅಂದ್ರೆ ತುಂಬಾ ಭಯ ಇತ್ತು. ಬೈಕ್ ಚೆನ್ನಾಗಿ ಓಡಿಸ್ಬೇಕು, ಇಲ್ಲಿ ಕ್ಯಾಮ್ರಾದವರು ಬರ್ತಾ ಇರ್ತಾರೆ,
ಇವ್ರ ಮ್ಯಾಮ್ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ಬೇಕು. ಅವ್ರು ಹೇಳ್ತಾ ಇದ್ರು ಡೈರೆಕ್ಟರ್ ನಕ್ಕೊಂಡ್ ಮಾತಾಡಿ ಅಂತ. ನನಗೆ ಇವ್ರ ಜೊತೆ ನಕ್ಕೊಂಡ್ ಏನ್ ಮಾತಾಡ್ಬೇಕು ಅಷ್ಟು ನರ್ವಸ್ ಆಗ್ಬಿಟ್ಟಿದೆ. ಆಮೇಲೆ ಶಾರ್ಟ್ ಎಲ್ಲ ಆದ್ಮೇಲೆ ಮ್ಯಾಮ್ ಹೇಳಿದ್ರು, ಅಲ್ಲ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬೇರೆ ಸೀನ್ಸ್ ಮಾಡ್ಬಿಟ್ಟಿದ್ರು ಹೀರೋಯಿನ್ ಜೊತೆ. ಆ ದಿನ ಮ್ಯಾಮ್ ಹೇಳಿದ್ರು ನ್ಯಾಚುರಲ್ ಆಗಿ ಮಾಡ್ತಾ ಇದೀಯ ಅಂತ. ಅಲ್ಲಿ ತನಕ ನನ್ಗೆ ಯಾರು ಹೇಳಿರ್ಲಿಲ್ಲ, ಡೈರೆಕ್ಟ್ರು ಏನು ಹೇಳಿರ್ಲಿಲ್ಲ. ಒಂದ್ಸಲ ನೋಡಿಲ್ಲ ಆ ಬೈಕ್ ಸೀನಲ್ಲೇ ಡೈಲಾಗ್ ಹೇಳಿದ್ಮೇಲೆ ಡೈಲಾಗ್ ಹೇಳ್ಬೇಕು, ನೋಡಿದ ತಕ್ಷಣ ತುಂಬಾ ನ್ಯಾಚುರಲ್ ಆಗಿದೆ ಆಕ್ಟಿಂಗು, ಹೀಗೆ ಮಾಡು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳಿದ್ದ. ಆ ದಿನ ನಾನು ಲಿಟ್ರಲಿ ಅದನ್ನ ನೆನ್ಸ್ಕೊಳ್ತಿದ್ದೀನಿ. ಯಾರು ಹೇಳಿಲ್ವಂತೆ, ಯಾರು ಹೇಳಿಲ್ಲ. ಬಿಕಾಸ್ ನನಗೆ ತೆಲುಗಲ್ಲಿ ನಾನು ಹೇಗ್ ಮಾಡ್ತಾ ಇದೀನಿ, ಮ್ಯಾನೇಜ್ ಆಗ್ತಿದೀಯ ಅಂತ ನಂಗೆ ಗೊತ್ತಿಲ್ಲ ಅಲ್ಲ. ಡೈರೆಕ್ಟರ್ ಎಲ್ಲ ಇದು ಟೇಕ್ಸ್ ತಗೊಳ್ತಾ ಇದಾರೆ, ಎಲ್ಲ ಮಾಡ್ತಿದ್ದಾರೆ. ಆ ದಿನ ಎಲ್ಲ ನಂಗೆ ಫುಲ್ ಖುಷಿ. ಅಯ್ಯೋ ಮ್ಯಾಮ್ ಹೇಳಿದ್ರಲ್ಲ ಚೆನ್ನಾಗಿ ಮಾಡ್ತಿದ್ದೀನಲ್ಲ ಅಂತ. ಅದೊಂದ್ ಸ್ವಲ್ಪ ಹೋಗಿ ಬಂತು. ಆಮೇಲೆ ಇವ್ರು ನಾನ್ ಅನ್ಕೊಂಡು ನಾನ್ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಓಕೆ ಹಂಗೆಲ್ಲ ಅನ್ಕೊಂಡಿದ್ದೆ. ಮ್ಯಾಮ್ದು ಕನ್ನಡ ಸಿನಿಮಾಗಳೆಲ್ಲ ನೋಡಿದ್ರಾ? ನೋಡಿದ್ದೆ, ಕೆಲವೊಂದೆಲ್ಲ ನೋಡಿದ್ದೆ. ಬಟ್ ನಾನು ಆ ಥರ ಅನ್ಕೊಂಡಿದ್ದೆ ತುಂಬಾ ಸ್ಟ್ರಿಕ್ಟ್ ಇರ್ಬೋದೇನೋ, ನಮ್ಮ ಜೊತೆ ಎಲ್ಲ ಅಷ್ಟು ಕ್ಲೋಸ್ ಎಲ್ಲ ಇರಲ್ವೇನೋ ಅಂತ. ಒಂದಿನ ಊಟ ಮಾಡ್ತಾ ಇದ್ದೆ, ಒಂದಿನ ಅಲ್ಲೇ ರೂಮ್ ಇದರಲ್ಲಿ ಸ್ಟೇ ಅಲ್ಲೇ ಊಟ ಮಾಡ್ತಾ ಇದ್ವಿ. ಅದು ತುಂಬಾ ದಿನ ಆಗಿತ್ತು ಎಲ್ಲ. ಆವಾಗ ಇವ್ರ ಮಗಳು ಕೂಡ ಬಂದಿದ್ರು ಅಲ್ಲಿಗೆ. ಇವರು ಮಗಳು ಮತ್ತೆ ಜಗಳ ಆಡೋದಾಯ್ತಾ, ಜಗಳ ಅಂದ್ರೆ ವಾಟರ್ ಫೈಟ್ ಇರ್ತಾರ. ಅಂದ್ರೆ ಇವ್ರನ್ನ ಓಡಿಸ್ಕೊಂಡು ಹೋಗೋದು, ಅವ್ರನ್ನ ಓಡಿಸ್ಕೊಂಡು. ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಇವ್ರು ಆ ಕಡೆ ಹೋಗ್ತಿದ್ದಾರೆ, ಇವ್ರು ಈ ಕಡೆ ಹೋಗ್ತಾರೆ. ನನಗೆ ಕನ್ಫ್ಯೂಷನ್ ಆಯ್ತು, ಯಾರು ಅಮ್ಮ ಯಾರು ಮಗಳು ಅಂತ. ಲಿಟ್ರಲಿ ಅಂದ್ರೆ ಇವ್ರು ಅಲ್ಲಿ ಮಗಳ ತರ ಬಿಹೇವ್ ಮಾಡ್ತಿದ್ರು. ಆ ತರ ಲೈಕ್ ತುಂಬಾ ಈಸಿ ಫನ್ನಿ. ಹುಷಾರು, ಅವ್ರ ಮಗಳು ಕೂಡ ಈ ಪಾಡ್ಕಾಸ್ಟ್ ನೋಡ್ತಿರ್ತಾರೆ ಈಗ. ಅವರಿಬ್ರು ತುಂಬಾ ಟಾಮ್ ಅಂಡ್ ಜೆರಿ ತರಾನೇ ಇರೋದು. ಏನದು ಟಾಮ್ ಅಂಡ್ ಜೆರಿ ಅಂದ್ರೆ ಹೆಂಗ್ ಗೊತ್ತಾ, ನಾನು ವಿಡಿಯೋಸ್ ಕೂಡ ಮಾಡಿದೀವಿ, ಚಾನಲ್ ಕೂಡ ಹಾಕಿದೀವಿ. ಅವ್ರು ಬರೋದು ಟಕ್ಕ ನಾವು ಫೇಸ್ ಮೇಲೆ ವಾಟರ್ ಹಾಕ್ಬಿಡೋದು, ಇಲ್ಲಾಂದ್ರೆ ಆಮೇಲೆ ಲೈಟ್ ಆಫ್ ಮಾಡ್ಬಿಡೋದು, ವಾಶ್ರೂಮ್ ಹೋಗಿದ್ರೆ ಏನು ಡೋರ್ ಹಾಕ್ ಮಾಡ್ಬಿಡೋದು, ಇದೆಲ್ಲ ಅವ್ಳು ಮಾಡ್ತಾಳೆ. ನಾನು ಅವಳಿಗೆ ರಿವರ್ಸ್ ಮಾಡ್ಬೇಕು ಅಂತ ನಾನು ವೇಟಿಂಗ್ ಅಲ್ಲಿ ಇದ್ದೆ. ಅದಕ್ಕೆ ಅವ್ಳು ಬಂದ ತಕ್ಷಣ ಈ ವಾಟರ್ ಹಾಕೋದು, ಅವಳು ಓಡೋದು, ನಾನು ಓಡೋದು, ಹಿಂಗ್ ಮಾಡಿದ್ವಿ. ಬಚ್ಚಿಟ್ಬಿಡ್ತಾಳೆ, ಏನಾದ್ರು ಮೇಕಪ್ ಹಾಕ್ತಾ ಇರ್ತೀನಿ, ಐಟಮ್ ಇರಲ್ಲ, ಎಲ್ಲೋಯ್ತು ಒಂದು ರೂಮ್ ಅಲ್ಲೋಗಿ ಬರೋಷ್ಟರಲ್ಲಿ ಇರಲ್ಲ, ಬ್ಲಾಂಕೆಟ್ ಇರೋದಿಲ್ಲ, ತೆಗೆದ್ಬಿಡ್ತಾಳೆ, ನಂಗೆ ಗೊತ್ತಿಲ್ಲ ಅಂತಾಳೆ. ಈ ತರ ಫನ್ನಿ ಆಗಿರ್ತೀವಿ, ಇಬ್ರು ಫ್ರೆಂಡ್ಸ್ ತರ ಇರ್ತೀವಿ. ಅದನ್ನ ನೋಡಿ ಮನೋಜ್ ಶಾಕ್. ಹೌದು, ಯಾರು ನೋಡಿಲ್ಲ. ತುಂಬಾ ಸೈಲೆಂಟ್ ಆಗಿರ್ತಾರೆ ಸೆಟ್ ಅಲ್ಲೆಲ್ಲ, ಸೈಲೆಂಟ್ ಅಲ್ಲ, ಅವ್ರು ಶಾರ್ಟ್ ಆಗುತ್ತೆ ಮಾಡ್ತಾರೆ, ಆತರ ಹೋಗ್ತಾರೆ. ಬಟ್ ಅಲ್ಲಿ ಆಮೇಲೆ ಮತ್ತೆ ಗೊತ್ತಾಗಿದೆ ಮ್ಯಾಮ್ ಸೈಲೆಂಟ್ ಅಲ್ವಾ. ಆಕ್ಚುಲಿ ಲೊಕೇಶನ್ ಅಲ್ಲಿ ಸೈಲೆಂಟ್ ಮೀನ್ಸ್ ವರ್ಕ್ ಆದ್ಮೇಲೆ ಪ್ರೊಫೆಷನಲ್ ಆಗಿ ಮೆಡಿಟೇಷನ್ ಹಂಗಿರ್ತೀನಿ. ವರ್ಕ್ ಆಗೋಯ್ತು ಅಂದ್ರೆ ಅವಾಗ ಗೊತ್ತು ಮನೋಜ್ಗೆ ಎಷ್ಟು ಕಾಮಿಡಿ ಮಾಡ್ತೀವಿ, ಫನಿ ಆಗಿರ್ತೀನಿ. ಮಕ್ಕಳು ಅಂತ ಹೇಳ್ತಾರಲ್ಲ, ಎಲ್ಲಾ ತರದ ಎಂಜಾಯ್ಮೆಂಟ್ ಮಾಡ್ತಾರೆ. ಒಂದು ಮಿಡಲ್ ಅಲ್ಲಿ ನಮ್ಗೆ ತುಂಬಾ ನಮ್ದು ಫ್ಯಾಮಿಲಿ ಸೀನ್ಸ್ ಅಂತ ತುಂಬಾ ಇರುವಾಗ ಏನೋ ಮಾಡ್ತಾ ಇದ್ವಿ, ತುಂಬಾ ಎಮೋಷನ್ ಸೀನ್ಸ್ ಮಾಡಿದೀವಿ. ಅಮ್ಮ ಅಂತಾನೆ ಅವ್ನ್ ಕನೆಕ್ಷನ್ ಆಗ್ಬಿಟ್ಟಿರುತ್ತೆ, ಗ್ಲಿಸರ್ ಇಲ್ದೇನೆ ಕಣ್ಣೀರ್ ಬರೋ ಅಂತದ್ದು. ಅಂಡ್ ನಾವಿಬ್ರು ಅಮ್ಮ ಮಗ ಅಂತ ಗೊತ್ತಾದಾಗ ಪೊಸೆಸಿವ್ನೆಸ್ ಅದ್ರಲ್ಲಿ ಫೈಟ್ ಆಗಿದೆ ಇಬ್ರಿಗೂ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲು, ಇವ್ರನ್ನ ಬಂಡಿಲ ನೀವು ತಳ್ಕೊಂಡು ಹೋಗೋದು ಮಾಡಿದೀವಿ. ಅವ್ರ ಬರ್ತ್ಡೇ ಅವತ್ತು, ಬರ್ತ್ಡೇ ದಿವಸನೇ ಮಾಡಿ ನಾನು ಇದು ಹಾಕೊಂಡು ತಳ್ಕೊಂಡು ಹೋಗೋದು. ಅವ್ರ ಆಕ್ಸಿಡೆಂಟ್ ಆಗಿರುತ್ತೆ, ಗಾಡಿಲಿ ಹಾಕೊಂಡು ವೆಜಿಟೇಬಲ್ಸ್ ಗಾಡಿಲಿ ತಳ್ಕೊಂಡು ಹೋಗ್ತೀನಿ. ಕಾಲು ಲೆಗ್ಮೆಂಟ್ ಟೇರ್ ಆಗಿತ್ತು, ಸ್ವಲ್ಪ ಲೆಗ್ಮೆಂಟ್ ಟೇರ್ ಎಲ್ಲ ಸ್ವಲ್ಪ ಆ ಥರ ಆಗಿತ್ತು. ಆದ್ರೂ ಕಡೆ ಬಿದ್ದು ಶಾರ್ಟ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ರು ಡೈರೆಕ್ಟರ್ ಸರ್. ಬಟ್ ಮಳೆಯಲ್ಲಿ ಫುಲ್ ಬ್ಲಡ್ ಅಲ್ಲಿ ಬಿದ್ದಿದ್ದಾರೆ, ಅವಾಗ ಬಿದ್ದಿಲ್ಲ ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಹಂಗೆ ಜಾರಿ ಬಿದ್ದು ತಗೊಂಡು ಹಂಗೆಲ್ಲ ಮಾಡಿದ್ವಿ. ಎಮೋಷನ್ಸ್ ತುಂಬಾ ಮಾಡಿದ್ವಿ ನಾವು. ಅಂದ್ರೆ ನಾನು ಈ ಸೀರಿಯಲ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ತರದ ಸೀನ್ಸ್ ಮಾಡಿದೀವಿ. ಪೊಸೆಸಿವ್ನೆಸ್ ಬೇರೆ ಹೆಂಗಂದ್ರೆ, ನಾನು ಇನ್ನೊಬ್ಬ ಮಗ ಇರ್ತಾನೆ, ಅವನ ಹತ್ರ ಮಾತಾಡಿದ ತಕ್ಷಣ ಇವ್ರಿಗೆ ಅಷ್ಟೇ ಅಲ್ವಾ, ನನ್ ಮರ್ತ್ಬಿಟ್ರಿ ಅಲ್ವಾ, ನನ್ ಮರ್ತ್ಬಿಟ್ಟಿರೋ ಅಂತ. ಅಂದ್ರೆ ನಂದು ಪೊಲೀಸ್ ಆಫೀಸರ್ ಇರೋದ್ರಿಂದ ನಂದು ಒಂದ್ ಸ್ವಲ್ಪ ಮನೆಯಿಂದ ಹೊರಗಡೆ ಇರೋ ಸೀನ್ಸ್ ಇತ್ತು. ಆಮೇಲೆ ಹೊಸ ಮಗ ಬಂದ್ಮೇಲೆ, ಹೊಸ ಮಗ ಅಂತಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೆಳ್ಸ್ಕೊಂಡಿದ್ದ, ಅವಾಗ ಅವ್ರ ಜೊತೆ ಜಾಸ್ತಿ ಸೀನ್ಸ್ ಇರ್ತಾ ಇತ್ತು. ಅವಾಗ ನನ್ಗೆ ಅನ್ಸೋದು ಸ್ವಲ್ಪ ಒಂದ್ ಪೊಸೆಸಿವ್ ಫೀಲ್ ಬರೋದು. ಯಾಕಂದ್ರೆ ನಾವಿವಾಗ ನಮ್ಮಮ್ಮ 2.5 year ಇಂದ ನಾವು ಶೂಟ್ ಮಾಡ್ತಿದೀವಲ್ಲ, ಸೊ ನಾವು ಆಕ್ಟ್ ಮಾಡ್ತಾ ಇಲ್ಲ, ಲಿಟ್ರಲಿ ನಾವು ನಾರ್ಮಲ್ ಆಗಿನೇ ಮಾತಾಡ್ತಿರೋ ಆ ತರ ಅನಿಸ್ತಿದೆ ನನಗೆ. ಐ ಡೋಂಟ್ ಫೀಲ್ ಲೈಕ್ ವಿ ಆರ್ ಆಕ್ಟಿಂಗ್ ಅಂತ. ಸೊ ಆ ತರದ ಕನೆಕ್ಷನ್. ಆಮೇಲೆ ಮ್ಯಾಮ್ ಕೂಡ ಕೆಲವೊಂದು ವಿಷಯದಲ್ಲಿ ಪೊಸೆಸಿವ್ ಆಗೋದು, ನಾವು ಆಗ್ತಾರಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆಕ್ಚುಲಿ ಇನ್ನೊಂದು ಮದರ್ ಕ್ಯಾರೆಕ್ಟರ್ ಬರ್ತಾರೆ, ಅಂದ್ರೆ ಫೇಕ್ ಮದರ್ ಬರ್ತಾರೆ. ಬಂದ ತಕ್ಷಣ ಅವ್ರ ಜೊತೆ ಫುಲ್ ಅಟ್ಯಾಚ್ಮೆಂಟ್ ಸೀನ್ಸ್. ಇವ್ರಿಗೆ ನನ್ನ ಬೈತಾ ಇರ್ತಾರೆ, ತಳ್ತಾ ಇರ್ತಾರೆ, ನನ್ನ ಇರಿಟೇಟ್ ಮಾಡಿ, ನನ್ ಸೀನಲ್ಲೇ
ಅವ್ರ ಜೊತೆ ಫುಲ್ ಅಟ್ಯಾಚ್ಮೆಂಟ್ ಎಮೋಷನ್ ಸೀನ್ಸ್ ಮಾಡ್ತಿದ್ದಾರೆ. ನನಗೆ ನಾನು ನಿಮ್ಮ ಮದರು ಯಾವಾಗ ನೋಡಿದ್ರು ಅವ್ರು ಇಟ್ಕೊಳ್ತೀನಿ ಮಾತಾಡ್ಬೇಡ ಹೋಗು ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಹೋಗಿದ್ದೆ ಒಂದ್ಸಲಿ. ಅಲ್ಲ ಇದು ಸೀರಿಯಲ್ ಡೈಲಾಗ್ ಅಲ್ಲ ರಿಯಲ್ ಫೀಲ್. ನೀನ್ ಅವರೇ ಅಮ್ಮ ಅಲ್ವಾ ನಿನ್ಗೆ? ಆಯ್ತು ಅವರು ಕೂಡ ಕ್ಲೋಸ್ ಆಗ್ತಾರೆ, ಅಟ್ಯಾಚ್ ಆಗ್ತಾರೆ, ಕನೆಕ್ಟ್ ಆಗ್ತಾರೆ ಅಂತ. ಅವಾಗ ನಾನು ಹೀರೋಯಿನ್ ಜೊತೆ ಮಾತಾಡ್ತಾ ಇದ್ದೆ. ಬಟ್ ಇಟ್ಸ್ ಓಕೆ, ಅಟ್ಯಾಚ್ ಆದ್ರೆ ಅವ್ರಿಗೆ ಗೊತ್ತು ಡಿಟ್ಯಾಚ್ ಆಗೋದು. ಅದು ಬೇರೆ. ಬಟ್ ಇದು ಕ್ಯಾರೆಕ್ಟರ್ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಎಷ್ಟಂದ್ರೆ ದಿನ ಮಗ ಅಂತಾನೆ ಅಳೋದು. ಅವ್ರು ಕೂಡ ನೀವೇ ನಂಗೆ ಅಮ್ಮ ಅಮ್ಮ ಬರೀ ಅಮ್ಮ. ಇನ್ನೊಂದು ಆ ಫೇಕ್ ಮದರ್ ಬಂದಾಗ ಕೂಡ ಇವ್ರಿಗೆ ಇಷ್ಟ ಆಗ್ತಿಲ್ಲ. ನಾನು ಅವ್ರ ಅಮ್ಮನ್ ಕರಿಯಲ್ಲ, ನಾನ್ ನೀವೇ ಅಮ್ಮ, ನೀವೇ ನಂಗೆ ಅಮ್ಮ ಅಂದ್ಬಿಟ್ಟು ಬರೋರು. ಆತರ ಸ್ಟಾರ್ಟ್ ಆಗ್ಬಿಟ್ಟಿದ್ದಿಲ್ಲ. ಯಾಕಂದ್ರೆ ಸಡನ್ ಆಗಿ ಯಾರೋ ಬಂದಾಗ ನನಗೆ ಮ್ಯಾಮ್ ಈಗ ನೀವು ಕನ್ನಡ ಅಲ್ಲಿ ತೆಲುಗಲ್ಲಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಎಲ್ಲ ಆಕ್ಟ್ ಮಾಡ್ರು ನೀವು. ಈಗ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ, ಸೀರಿಯಲ್ ಅಂತ ಬಂದಾಗ, ಈಗ ಮನೋಜ್ ಅಂತ ಅವ್ರ ನ್ಯೂ ಕಮರ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನೀವ್ ಹೇಗೆ, ಅಥವಾ ಹೌ ಡು ಯು, ನಿಮಗೆ ನೀವ್ ಹೇಗೆ ಏನ್ ಹೇಳ್ಕೋತೀರ? ಯಾಕಂದ್ರೆ ಇವರ ಒಂದು ಅದೊಂದು ಸೆಲ್ಫ್ ಕಂಟ್ರೋಲ್ ಏನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನ್ ಡೈಲಾಗ್ ಹೇಳುವಾಗ ಅಲ್ಲಿ ಸ್ಪ್ಯಾನಿಶ್, ಚೈನೀಸ್ ಎಲ್ಲ ಬರುತ್ತೆ, ಎಲ್ಲಾನು ಬರುತ್ತೆ. ಸರಿ ಹೇಳೋ ಡೈಲಾಗ್ಗಳು ಅಂತಾನೆ ನನಗೆ ಅವಾಗ ತೆಲುಗು ಬರ್ತಾ ಇರಲಿಲ್ಲ, ಪ್ರಾಂಪ್ಟಿಂಗ್ ಕೊಡ್ತಾ ಇದ್ರು. ನನಗೆ ಇವ್ರ ಜೊತೆ ಅವಾಗ ನನ್ ಬಿಗಿನಿಂಗ್ ಅಲ್ಲಿ ನಮ್ಮ ಅಮ್ಮ ಅಂತ ಗೊತ್ತಿಲ್ಲ, ಇವ್ರನ್ನ ತುಂಬಾ ಹೇಟ್ ಮಾಡ್ತಾ ಇರ್ತೀನಿ. ಬಂದು ಅವರಿಗೆ ಬೈಬೇಕು, ತುಂಬಾ ಹೆಂಗ್ ಗೊತ್ತಾ, ನನಗೆ ಅಲ್ಲಿ ಕೂಡ ಎಮೋಷನ್ ಕಟ್ ಆದ್ಮೇಲೆ ಎಲ್ಲರೂ ನಗಳು. ನಾನ್ ಮಾತ್ರ ಹಂಗೆ ಇರ್ತಿದ್ದೆ, ಯಾಕಂದ್ರೆ ನಾನು ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಇವ್ರು ಕೇಳಿಸ್ಕೊಳಲ್ಲ ನನ್ನ ಡೈಲಾಗ್ ನ. ಏನು ಗೊತ್ತಾ, ನಾನು ಬಿಟ್ಬಿಡ್ತಿದ್ದೆ. ಮಗ ಅಳ್ಬೇಕಷ್ಟೇ, ಏನಾದ್ರೂ ಹೇಳ್ಕೊ ಹೋಗು, ಕೇಳಿಸ್ಕೊಂಡ್ರೆ ಅಲ್ಲಿ ನಗು ಬರುತ್ತೆ. ಇವಾಗ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಮೊನ್ನೆ ನಾನು ಒಂದು ಸ್ಮಾಲ್ ಸೀರೀಸ್ ತರ ಮಾಡಿದೆ. ನನ್ ಮುಂದೆ ಇರೋವಳಿಗೆ ಇದು ತೆಲುಗು ಬರ್ತಾ ಇರ್ಲಿಲ್ಲ, ತಮಿಳಲ್ಲಿ ಮಾತಾಡ್ತಿದ್ದ. ಅವ್ಳು ಮಾತಾಡುವಾಗ ನಂಗೆ ನಗು ಬರ್ತಿತ್ತು. ಅವಾಗ ನಂಗೆ ನೆನಪಾಯ್ತು ಇವರೆಲ್ಲ ಹೆಂಗ್ ಕಂಟ್ರೋಲ್ ಮಾಡಿದ್ದಾರೆ ಅಂತ. ಲಿಟ್ರಲಿ ನಾವು ಏನು ಕರೆಕ್ಟ್ ಆಗಿ ಯಾವ್ದು ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಅಂದ್ರೂ ಅದಕ್ಕೆ ಅವರು ಇವತ್ತು ಆ ಸ್ಥಾನದಲ್ಲಿರೋದು. ಮೇನ್ ಆಗಿ ಸಜೆಷನ್ ತುಂಬಾ ಆಕ್ಟ್ ಮಾಡಿದ್ದೆ ನಾನು. ಮನೋಜ್ಗೆ ಏನಂದ್ರೆ ಸಜೆಷನ್ ಆಕ್ಟ್ ಮಾಡಿಲ್ಲ ಅಂದ್ರೆ ಕೈ ಇಟ್ಕೊಂಡಂದ್ರೆ ಆಕ್ಟಿಂಗ್ ಬರಲ್ಲ. ಅದನ್ನ ಅಬ್ಸರ್ವ್ ಮಾಡಿದೆ. ಇದನ್ನ ಹೊಸಬ್ರು ಬಂದಾಗ ಇದನ್ನ ಮಾಡ್ಬೇಕು ಯಾವಾಗ್ಲೂ ಸೀನಿಯರ್ಸ್, ಭಯ ಪಡಿಸ್ಬಾರ್ದು. ಅವ್ನ್ ಕೈ ಇಟ್ಕೊಂಡ್ರೆ ಅಮ್ಮ ಅಂತ ಫೀಲಿಂಗ್ ಬಂದ್ರೆ ಅಳು ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ಕೈ ಇಟ್ಕೊಂಡು ಅಳು ಇನ್ ಸ್ವಲ್ಪ ಅಂತ ನಾನು ಸಜೆಷನ್ ಕೂಡ ಅಳ್ತಿದ್ದೆ ನಾನು. ಅತ್ತಾಗ ನಿಜ ಬರ್ತಿತ್ತು ಮನೋಜ್ಗೆ. ನನಗೆ ಮುಂಚೆ ಎಲ್ಲಾ ಸೀನ್ಗಳನ್ನ ನಾನು ಮಾಡ್ತಿದ್ದೆ, ನಂಗೆ ಅಳು ಸೀನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಫೀಲೇ ಬರ್ತಾ ಇರ್ಲಿಲ್ಲ ನನಗೆ. ಯಾಕಂದ್ರೆ ತುಂಬಾ ಫೀಲ್ ಇರುವಂತ ಸೀನ್ಸ್ ಎಲ್ಲ ಇರ್ತಾ ಇತ್ತು. ಇವ್ರು ಅಳ್ತಾ ಇದ್ರು ಸಜೆಷನ್ ಸೀನ್ಸ್ ಅಲ್ಲೂ ಅಳಿಸ್ತಿದ್ದೆ ನಾನು. ಆತರ ಈಗ ಇಂಥ ಪರ್ಸನಾಲಿಟೀಸ್ ಇಂದ ನೀವೇನ್ ಕಲ್ತ್ರಿ ಪರ್ಸನಲ್ ಆಗಿ? ಒಂದು ಪ್ರೊಫೆಷನಲಿಸಮ್, ಅಂದ್ರೆ ಟೈಮಿಗೆ ಕರೆಕ್ಟ್ ಆಗಿ ಹೋಗ್ಬೇಕು ಅಂತ. ಅಂದ್ರೆ ಅದೇ ಟೈಮ್ ಕರೆಕ್ಟ್ ಬರ್ತಾರೆ, ಅವ್ರು ಹೋಗ್ತಾರೆ. ಅಂಡ್ ತುಂಬಾ ಎಲ್ಲರ ಜೊತೆ ಮಾತಾಡೋದು ಎಲ್ಲಾನು ಇದೆ. ಪ್ರೊಫೆಷನಲ್ ವೈಸ್ ಹೇಗಿರ್ಬೇಕು ಅದು ಗೊತ್ತಿದೆ. ಎಲ್ಲ ರೀತಿಯಲ್ಲೂ ಶಿ ನೋಸ್ ಟು ಹ್ಯಾಂಡಲ್ ಥಿಂಗ್ಸ್. ಅಂಡ್ ಆ ಬ್ಯೂಟಿನ ಮೇಂಟೈನ್ ಮಾಡೋದು ಇಷ್ಟು ವರ್ಷ. ಅಂಡ್ ಇವಾಗ ವಿಪಾಸನಕ್ಕೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಲೈಕ್ ಲಿಟ್ರಲಿ ಅದೇ ಮೂಡಲ್ಲಿ ಇರ್ತಾರೆ ಇವಾಗ. ಏನೋ ವಿಪಾಸನ ಹೋಗೋ ದಿನ ಇರುತ್ತೆ ಅವತ್ತು, ಫುಲ್ ಎಕ್ಸೈಟ್ಮೆಂಟ್, ಜೋಶ್, ನಾನು ಹೋಗ್ತೀನಿ. ಆಮೇಲೆ ಬಂದ ಮೇಲೆ ಒಂದ್ 10 days ಆದ್ಮೇಲೆ ಬರ್ತಾರೆ. ಆ ಬಂದ ದಿನ ಒಂದ್ ಸ್ವಲ್ಪ ಮೌನ ಬಿಡ್ತಾರೆ, ಅಂದ್ರೆ ಮಾತಾಡಕ್ ಆಗಲ್ಲ, ಸ್ಟ್ರೈನ್ ಆಗುತ್ತೆ ಸ್ವಲ್ಪ. ಅದರೆಲ್ಲ ಇರುತ್ತೆ ಸ್ವಲ್ಪ. ಟೇಕ್ ಟೈಮ್. ನಾನು ಅವ್ರಿಗೆ ಇಂಟರ್ವ್ಯೂ ಶುರು ಮಾಡಿದ್ದೆ, ನೀವೇನು ಅಮೃತ ಕುಡಿದಿದ್ದೀರಾ? ನಾನು ಏನ್ ತಿಂತೀನೋ ಹೇಳು ಒಂದ್ಸಲ. ಸೊ ಈಗ ಡೈಲಿ ಏನೀಗ ಹೀರೋಯಿನ್ ಡಯಟ್ ಏನು ನೀವು ನೋಡಿರ್ತಿರಲ್ಲ? ನನಗೆ ಗೊತ್ತಿಲ್ಲ. ಅಂದ್ರೆ ಹೆಲ್ದಿ ಫುಡ್ ಕಿಚನ್ ಅಲ್ಲಿ ನೋಡಲ್ವಾ, ಗೆಸ್ಟ್ ಹೌಸ್ ಅಲ್ಲಿ ಏನೇನು ಮಾತಾಡ್ತಾ ಇರ್ತೀನಿ. ಕೆಲವೊಂದೆಲ್ಲ ವೆಜಿಟೇಬಲ್ಸ್ ರೈತ ಅಂದ್ರೆ ಒಂದು ಮೀಲ್ ಅಂದ್ರೆ ಏನ್ ಮಾಡಿ ಲೈಫ್ ಸ್ಟೈಲ್ ಅಂದ್ರೆ ಬರೀ ದೋಸೆ ಚಟ್ನಿ ಆತರ ತಿನ್ನಲ್ಲ. ಅದ್ರ ಜೊತೆನಲ್ಲೇ ವೆಜಿಟೇಬಲ್ಸ್, ಒಂದು ಪ್ರೋಟೀನ್ ಅಂದ್ರೆ ಟೋಫುನೋ, ಪನೀರು, ಇಲ್ಲ ಏನೋ ಒಂದು ಸ್ವಲ್ಪ ಆ ಥರದ್ದು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಮೇಲೆ ಹಿಂಗೆ ರೈತ, ಕರ್ಡ್ ಕೂಡ ಒಳ್ಳೇದು, ಪ್ರೋಬಯೋಟಿಕ್ ಅಲ್ವಾ. ಸೊ ಒಂದು ಮೀಲ್ ತರ ತಿನ್ಬೇಕು. ಅದ ತಿಂದಾಗ ನಿಮಗೆ ಎಲ್ಲ ಟೋಟಲಾಗಿ ಎಲ್ಲ ಬರುತ್ತೆ. ಸೊ ಅದು ನಾನು ಸಮಟೈಮ್ಸ್ ಬೆಂಗಳೂರು ಫುಡ್ ಏನಾದ್ರು ಮಿಸ್ ಆದಾಗ ಒಂದೊಂದ್ಸಲ ಅವ್ರು ಮಾಡ್ಕೊಟ್ಟಿದ್ದೀನಿ. ತುಂಬಾ ಸಲ ಲೆಮನ್ ರೈಸ್, ಮಾವಿನಕಾಯಿ ರೈಸ್, ಮ್ಯಾಂಗೋ ರೈಸ್, ಮತ್ತೆ ಪಾಲಕ್ ರೈಸ್, ತುಂಬಾ ತರದ ಪುದೀನ ಪಲಾವ್. ಅದು ಪಾಲಕ್ ರೈಸ್ ಅಲ್ಲ, ಪುದೀನ ಪಲಾವ್. ಸೊ ಕೆಲವೊಂದ್ಸಲ ನಾವು ಹೇಳಿದಾಗ ನಾವು ಹೇಳ್ತೀವಿ ಮಾಡ್ಕೊ ಬನ್ನಿ ಮೇಡಮ್ ಅಂತ. ಬಟ್ ಜಾಸ್ತಿ ಮಾಡೋ ಟೈಮ್ ಇರ್ತಾ ಇಲ್ಲ, ಇಲ್ಲಾಂದ್ರೆ ಫುಲ್ ಮಾಡಿ ಅಡಿಗೆ ಬಡಿಸ್ಬಿಡ್ತಿದ್ದೆ ನಾನು. ಟೈಮ್ ಸಾಕಾಗಲ್ಲ ಅಷ್ಟು. ಅಲ್ಲಿ ತಿಂದು ಅಡ್ಜಸ್ಟ್ ಆಗ್ಬಿಟ್ಟು
ಬೆಂಗಳೂರು ಫುಡ್ ಒಂದೊಂದ್ಸಲ ಮಿಸ್ ಆದಾಗ ಮ್ಯಾಮ್ ಏನಾದ್ರು ಅಡ್ವೈಸ್ ಮಾಡಿದ್ರ, ಏನಾದ್ರು ಸಜೆಷನ್ಸ್ ಕೊಟ್ಟಿದ್ರ? ನನಗ ಅಂದ್ರೆ ನಾನ್ ಜಾಸ್ತಿ ಒಂದ್ ಸ್ವಲ್ಪ ಡೌಟ್ ಅಲ್ಲೇ ಇರುತ್ತೆ ನನಗೆ, ಅಂದ್ರೆ ಯಾವಾಗಲೂ ಅನುಮಾನ. ಆಕ್ಟಿಂಗ್ ಅಲ್ಲ, ಆಕ್ಟಿಂಗ್ ಅಲ್ಲ, ನನಗೆ ನೀವಂದ್ರೆ ಇಷ್ಟ ಮ್ಯಾಮ್, ನನಗೆ ನೀವಂದ್ರೆ ರೆಸ್ಪೆಕ್ಟು, ಅದು ಹೇಳೋದಕ್ಕೆ ಕೂಡ ನೀವು ನಂಬ್ತಿಲ್ವೇನೋ ನನ್ನ, ಅದನ್ನ ತುಂಬಾ ನಂಬಿಕೆ ಇಲ್ವೇ ನನ್ನ ಮೇಲೆ ಅಂದರೆ ಇನ್ನೊಬ್ಬ ಭಾಗ ಬಂದ್ಬಿಟ್ಟು ಹಾಯ್ ಮಮ್ಮಿ ಅಂತ ಹಿಡ್ಕೊಳ್ತಾನೆ. ಇವಾಗ ಮನೋಜ್ ಬಂದು ಸ್ವಲ್ಪ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ನನ್ನ ಅಮ್ಮಂಗೆ ಇಷ್ಟ ಆಗ್ತೀನಿ, ಗೊತ್ತಿಲ್ವೇ ನನ್ನ ಬಗ್ಗೆ. ನಾನು ಹೇಳಿದೆ ಮನೋಜ್ ನಂಗೆ ನಿನ್ನ ಬಗ್ಗೆ ಗೊತ್ತು, ಅವ್ನು ತುಂಬ ಮಾತಾಡ್ತಾನೆ ಟಾಕಿಟಿವ್, ನೀನು ಸ್ವಲ್ಪ ಸೈಲೆಂಟ್ ಆಗಿರ್ತೀಯ, ಕಾಮ್ ಗೋಯಿಂಗ್, ಸೊ ಅದು ನಂಗೆ ಅರ್ಥ ಆಗುತ್ತೆ ನೀನು ಲವ್ ಕೂಡ ಅಂತ ಹೇಳಬೇಕು, ನಾನೇ ಹೇಳಬೇಕು. ಅವ್ರ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಾನೇ ಹೇಳ್ಬೇಕು. ಅಂದ್ರೆ ಅದೇ ಡೈರೆಕ್ಟ್ರಿಗೂ ಅಷ್ಟೇ, ನಾನು ಬರೀ ಹೋಗ್ಬಿಟ್ಟು ಹಾಯ್ ಗುಡ್ ಮಾರ್ನಿಂಗ್ ಅಷ್ಟೇ ಹೇಳೋದು. ಅಂದ್ರೆ ಅವ್ರು ಅನ್ಕೋಬಹುದು ಮೋಸ್ಟ್ಲಿ ನನಗೆ ಆಟಿಟ್ಯೂಡ್ ಇಂದ ನಾನು ಮಾತಾಡ್ತೀನಿ, ಅಥವಾ ಇವ್ರು ಅನ್ಕೋಬಹುದು ಇವನಿಗೆ ಆಟಿಟ್ಯೂಡ್, ಇವನೇನು ಮಾತಾಡ್ತಾ ಇಲ್ಲ ಅಂತ. ಸೊ ಅದೊಂದು ಇದಿತ್ತು ಅಷ್ಟೇ. ಅದನ್ನ ಹೇಳ್ದೆ ನಾನು, ಅರ್ಥ ಆಗ್ತಿದೆ ನನಗೆ ಅಂತ. ಮಾತ್ರ ಡೌಟ್ ಕೆಲವೊಂದು ಶೋಗಳಿಗೆ ಹೋಗುವಾಗ ರೀಸೆಂಟ್ ಆಗಿನು ಇನ್ನೂ ಆಕ್ಟಿವ್ ಆಗಿರುವಂತ, ಇವಾಗ ಹೋಗಿದ್ದೆ ಅದನ್ನ ತಲೆಯಲ್ಲಿ ಇಟ್ಕೊಂಡೆ ತುಂಬಾ ಆಕ್ಟಿವ್ ಆಗಿ ಮಾಡಿದ್ವಿ, ಇವಾಗ ಮತ್ತೆ ಕಾಲ್ ಮಾಡಿದ್ದಾರೆ. ಸೂಪರ್, ನಾನು ಹೇಳ್ದೆ ಅದು ಆಕ್ಟಿವ್ ಆಗಿರು, ಅಲ್ಲೋ ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ, ನಿನ್ನ ಟ್ಯಾಲೆಂಟ್ ತೋರಿಸು, ಮಾತಾಡು ಅಂತ ಹೇಳಿದೆ. ಸೊ ಇದೇ ತರ ನಿಮ್ಮ ಆನ್ ಸ್ಕ್ರೀನ್ ಏನ್ ಕೆಮಿಸ್ಟ್ರಿ ಇದೆ, ರಿಯಲ್ ಲೈಫಲ್ಲೂ ಇಷ್ಟೇ ಚೆನ್ನಾಗಿದೆ. ಅಂಡ್ ಮ್ಯಾಮ್ ಇಟ್ ವಾಸ್ ಲೈಕ್, ಐ ಮಸ್ಟ್ ಥ್ಯಾಂಕ್ ಯು ನಿಮಗೆ ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್. ಇಲ್ಲ ತುಂಬಾ ದಿನದಿಂದ ಕಾಂಟ್ಯಾಕ್ಟ್ ಮಾಡಕ್ಕೆ ಇದು ಮಾಡ್ತಾ ಇದ್ರು, ಬಟ್ ನೀವು ಬಿಸಿ ಇರ್ತೀರೇನೋ ಅದು ಇದು ಅಂತ. ನನಗೂ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಾನು ಕನ್ನಡ ಅವ್ರಿಗೆ ಎಲ್ಲರಿಗೂ ಈ ವಿಷಯಗಳು ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಈ ಮೂಲಕ ಅದು ರೀಚ್ ಆಯ್ತು. ಸೊ ಹ್ಯಾಪಿ. ಸೊ ಈಗ ಫೈನಲ್ ನಿಮ್ಮ ಅಭಿಮಾನಿಗಳು ನೋಡ್ತಿರ್ತಾರೆ, ಡೈರೆಕ್ಟ್ ಕ್ಯಾಮ್ರಲ್ಲಿ ಒಂದು ಲುಕ್ ಕೊಟ್ಟು ಓಕೆ ಹೇಳಿ. ಏನಿದೆ ಇಷ್ಟು ದಿವಸ ನಾನು ಅಭಿಮಾನದಿಂದ ನೋಡ್ತಾ ಬರ್ತಿದ್ದೀರಾ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಕನ್ನಡದಲ್ಲಿ ಮಾತಾಡಿ ಮೇಡಮ್, ನೀವು ಯಾವ ಕನ್ನಡದಲ್ಲಿ ಏನು ಮೋಟಿವೇಶನ್ ಕೊಡಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ರಿಗೋಸ್ಕರ ಇವತ್ತು ಇಲ್ಲಿ ತುಂಬ ವಿಷಯಗಳು ಮಾತಾಡಿದ್ದೀನಿ. ನೀವೆಲ್ಲರೂ ಹ್ಯಾಪಿಯಾಗಿರಿ, ಓಕೆ, ಕಾಮ್ ಪೀಸ್ಫುಲ್ ಆಗಿರಿ, ಮೆಡಿಟೇಷನ್ ಮಾಡಿ, ಹೆಲ್ತಿಯಾಗಿರಿ, ಎಲ್ಲ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಅಂಡ್ ಮತ್ತೊಮ್ಮೆ ಐ ಮಸ್ಟ್ ಥ್ಯಾಂಕ್ಸ್, ನಿಜವಾಗ್ಲೂ ಸಣ್ಣ ವರ್ಡ್ ಅದು, ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು. ಇಟ್ ಇಸ್ ಒನ್ ಆಫ್ ದ, ನಿಜವಾಗ್ಲೂ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ತುಂಬಾ ದಿನ ಕಾಯ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.